ನಮಸ್ಕಾರ ಸರ್. ನಮಸ್ಕಾರ ಸರ್, ಮೊದಲನೇದಾಗಿ ಬೀಂಗ್ ಅಡ್ವೊಕೇಟ್, ರಾಷ್ಟ್ರದ್ರೋಹ ನನ್ನ ಆಫೀಸಲ್ಲಿ ನಡೆಯಲ್ಲ. ಲಾಯರ್ ಆ್ಯಂಡ್ ಪೊಲೀಸ್ ಶುಡ್ ನಾಟ್ ಬಿ ಎ ಕಮ್ಯುನಲ್ ಅನ್ನುವಂಥ ಒಂದು ವಾದ ಇದೆ. ಡು ಯು ಅಗ್ರಿ ವಿತ್ ದಟ್? ಕಮ್ಯುನಲ್ ಅಂತ ಅನ್ನೋ ಪ್ರಶ್ನೆಕ್ಕಿಂತ ಶಬ್ದನೇ ನನಗೊಂಥರ. ಸರ್, ವಿಚ್ ವಾಸ್ ದ ಫಸ್ಟ್ ಕೇಸ್ ಯು ಟುಕ್? ಯಾರು ಹಿಂಗೆ ಕೇಳ್ತಾರಲ್ಲ, ಕೋರ್ಟ್ ಮುಂದೆ ಅವ್ರದ್ದು ಒಂದೇ ಕೇಸ್ ಇರೋದಿಲ್ಲ. ಹಿಂದೂ ಕಾರ್ಯಕರ್ತರ ಕೊಲೆ ಆಗ್ತಾ ಇದೆ, ಬೆದರಿಕೆಗಳು ಬರ್ತಾ ಇದೆ. ಒಬ್ಬ ಹಿಂದೂ ಹೋರಾಟಗಾರರಾಗಿ ಇವತ್ತಿನ ಯುವಕರಿಗೆ ಏನು ಸಂದೇಶ ಕೊಡ್ತೀರಿ? ನನ್ನ ವಿರುದ್ಧ ಯಾಕೋ ಒಂದು ಸುಖ ಸುಮ್ಮನೆ ನಾನು FIR ಮಾಡ್ತಾರೆ. ಯಾವುದೋ ಒಂದು ವಿಚಾರಕ್ಕೆ ನನ್ನ ವಿರೋಧ ಮಾಡ್ಲಿಕ್ಕೆ ಅಂತಾನೆ ಮಾಡ್ತಾರೆ. ಆ FIR ಮಾಡಿದಾಗ ನನ್ನ ಅಪರಾಧಗಳು ಯಾವುದು ಇರೋದಿಲ್ಲ. ಡೈರೆಕ್ಟ್ ಥ್ರೆಟ್ಸ್ಗಳು ಬಂದಿದ್ದಿದೆ ಅಂತ ಅಜಾನ್ ಕೂಗುವಂಥದ್ದು. ಹೆಚ್ಚಾನೆಚ್ಚು ಮುಸ್ಲಿಮರೇ ಇರೋದು. ಯಾಕೆ ಬೇಕು ನಿಮ್ಗೆ ಇದೆಲ್ಲ ಅಂತ ಹೇಳ್ತಾ ಇದ್ರು. ಅನೇಕ ಹಿಂದೂ ಪರ ಸಂಘಟನೆಗಳಲ್ಲಿದ್ರಿ. ಅದರ ನಂತರ ಯು ಎಂಟರ್ ಟು ಭಾರತೀಯ ಜನತಾ ಪಾರ್ಟಿ. ವೈ ಪರ್ಟಿಕ್ಯುಲರ್ಲಿ ಭಾರತೀಯ ಜನತಾ ಪಾರ್ಟಿ ಸಂಘಟನೆಯಲ್ಲಿ ಕೆಲಸ ಮಾಡಿದಿರಿ. ಬಟ್ ಈಗ ಪಕ್ಷಕ್ಕೆ ನೀವು ಬಂದ್ರೆ ನಮ್ಗೆ ಇನ್ನೂ ಶಕ್ತಿ ಇರುತ್ತೆ, ನೀವು ಬರ್ಬೋದಲ್ವಾ ಅಂತ ಕೇಳಿದ್ರು. ಅಲ್ಲಿವರೆಗೂ ಪಾರ್ಟಿ ಆಫೀಸ್ ಎಲ್ಲಿದೆ ಅಂತಲೂ ಗೊತ್ತಿರಲಿಲ್ಲ, ನಾನು ಹೋಗೂ ಇರಲಿಲ್ಲ. ಬಹಳ ದೊಡ್ಡ ಯಕ್ಷ ಪ್ರಶ್ನೆ ಸರ್. ನ್ಯಾಯದೇವತೆ ಕಣ್ಣಿಗೆ ಬಟ್ಟೆ ಏನಕ್ಕೆ ಕಟ್ಟಿರ್ತಾರೆ? ಕಣ್ಣಿಗೆ ಬಟ್ಟೆ ಯಾಕೆ ಕಟ್ತಾರೆ ಅಂದ್ರೆ, ಆದರೆ ಇವತ್ತು ಕಾನ್ಸ್ಟಿಟ್ಯೂಷನ್ ಅನ್ನ ಗೌರವಿಸುವಂತಹ ಕೋರ್ಟ್ ಹಾಲ್ ಅಲ್ಲಿ ಅದೇ ಹೋಲಿ ಬುಕ್ ಆಗಿರುವಂತಹ ಭಗವದ್ಗೀತೆಯನ್ನ ಮುಟ್ಟಿಸಿ ಸಾಕ್ಷಿನ ಹೇಳಿಸ್ತಾರೆ. ವೈ ನಾಟ್ ಕುರಾನ್ ಆರ್ ವೈ ನಾಟ್ ಬೈಬಲ್? ದೇವರ ಹೆಸರಲ್ಲಿ ಪ್ರಮಾಣ ಮಾಡಿ ಅಂತ ಹೇಳ್ತಾರೆ. ದ ಮೋಸ್ಟ್ ಸೆನ್ಸೇಷನ್ ಕೇಸನ್ನು ನೀವು ಹ್ಯಾಂಡಲ್ ಮಾಡ್ತೀರಿ, ಗೌರಿ ಲಂಕೇಶ್ ಹತ್ಯೆ ಕೇಸ್. ಏನಾಗುತ್ತೆ ಸರ್ ಆ್ಯಕ್ಚುಲಿ ಆ ಕೇಸಲ್ಲಿ? ವಾಟ್ ಇಸ್ ದ ಮೂಮೆಂಟ್, ಮೇಜರ್ ಮೂಮೆಂಟ್? ಸಾಕಷ್ಟು ವಿಟ್ನೆಸ್ಗಳದ್ದು ಎವಿಡೆನ್ಸ್ ಆಗಿದೆ, ಈಗ ಬಂದಿದೆ. ಸೊ ನೋಡಿದಾಗ ಖಂಡಿತವಾಗ್ಲೂ ಅದೊಂದು ಚಾಮರಾಜಪೇಟೆ ಈದ್ಗಾ ಮೈದಾನ ಅಲ್ಲಿ ಹನುಮಾನ್ ಚಾಲೀಸ್ ಪಠನೆ ಮಾಡಲಾಗುತ್ತೆ. ಒನ್ಸ್ ಅಗೇನ್ ಸೆನ್ಸೇಷನ್ ಇನ್ ದ ಸ್ಟೇಟ್. ಈ ವಿಚಾರದಲ್ಲಿ ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ ಅಂದಿನ ಸರ್ಕಾರ ಆಗಿರ್ಬೋದು, ಯಾರ್ಯಾರನ್ನೂ ತಂದು ಅಲ್ಲಿ ಅಕ್ಯೂಸ್ಗಳು ಮಾಡಾಗಿದೆ. ರೆಸ್ಪೆಕ್ಟಿವ್ ಒಂದು ರಿಲಿಜಿಯನ್ಗೆ ಲಾ ಇದೆ ಅನ್ನೋದು ನಮಗೆ ಗೊತ್ತಿರುವಂಥದ್ದು. ಡು ಯು ಅಗ್ರಿ ವಿತ್ ದಟ್? ಅದನ್ನು ಒಪ್ತೀರಾ ನೀವು? ಮಾಡಲೇಬೇಕು. ನಮ್ಮ ರಾಷ್ಟ್ರಕ್ಕೆ ನಾವು ಫೈಟ್ ಮಾಡಲೇಬೇಕು, ನಮ್ಮ ಧರ್ಮಕ್ಕೆ ನಾವು ದುಡಿಬೇಕು. ಹಾಯ್, ಹಲೋ, ವೆಲ್ಕಮ್ ಟು ಬಿಯಾಂಡ್ ಲಿಮಿಟ್ಸ್. ಇವತ್ತು ಒಂದು ಒಳ್ಳೆಯ ನಾಲೆಡ್ಜಬಲ್ ಪಾಡ್ಕಾಸ್ಟ್ ಇದು ಅಂತ ನನಗನ್ಸುತ್ತೆ. ಯಾಕೆಂತಂದರೆ ಇವತ್ತು ನನ್ನ ಜೊತೆಗೆ ಇರ್ತಕ್ಕಂಥವರು ಅಷ್ಟೇ ನಾಲೆಡ್ಜಬಲ್ ಗೆಸ್ಟ್. ಎಸ್, ಈಸ್ ಅಡ್ವೊಕೇಟ್. ಅದರ ಜೊತೆಗೆ ಅನೇಕ ಹಿಂದೂಪರ ಸಂಘಟನೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಹಿಂದುತ್ವದ ಅರಿಮೆಯನ್ನು, ಹಿಂದುತ್ವದ ಗರಿಮೆಯನ್ನು ರಾಜ್ಯದ ಜನರಿಗೆ, ದೇಶದ ಜನರಿಗೆ ತೋರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಈ ಪಾಡ್ಕಾಸ್ಟನ್ನು ನೋಡ್ತಾ ನೋಡ್ತಾ ಅವರು ಹ್ಯಾಂಡಲ್ ಮಾಡಿರ್ತಕ್ಕಂತಹ ಅನೇಕ ಕೇಸ್ಗಳನ್ನು ನಿಮಗೆ ಪರಿಚಯ ಮಾಡುವಂತಹ ಯಥಾಮತಿ ಪ್ರಯತ್ನವನ್ನು ನಾನು ಮಾಡ್ತೀನಿ. ಎಸ್, ನನ್ನ ಜೊತೆಗೆ ಇವತ್ತಿದ್ದಾರೆ ಹರ್ಷ ಮುತಾಲಿಕ್ ಅವರು. ನಮಸ್ಕಾರ ಸರ್. ನಮಸ್ಕಾರ. ಹೌ ಆರ್ ಯು? ಫೈನ್ ಸರ್. ಸರ್, ಹೇಗಿದ್ದೀರಿ? ಸೂಪರ್, ಚೆನ್ನಾಗಿದ್ದೀನಿ ಸರ್. ಸರ್, ಮೊದಲನೇದಾಗಿ ಬೀಂಗ್ ಅಡ್ವೊಕೇಟ್, ಮೊದಲು ಅಡ್ವೊಕೇಟ್ ಆಗಬೇಕು ಅಂತ ಅನಿಸಿದ್ದು ಯಾವಾಗ? ಅದಕ್ಕೂ ಮುಂಚೆ ನಿಮ್ಮ ಹುಟ್ಟಿನ ಬಗ್ಗೆ ಅಥವಾ ನಿಮ್ಮ ಬಾಲ್ಯದ ಬಗ್ಗೆ, ನಿಮ್ಮ ಕಾಲೇಜ್ ದಿನಗಳ ಬಗ್ಗೆ ಹೇಳೋದಾದರೆ? ನಾನು ಮೂಲತಃ ಉತ್ತರ ಕರ್ನಾಟಕದವನು. ರಾಯಚೂರು ಜಿಲ್ಲೆ ಲಿಂಗ್ಸ್ಗೂರು ತಾಲೂಕು ಮುದ್ಗಲ್ ಅಂತ. ನಾನು ಹುಟ್ಟಿದ್ದು ಹಟ್ಟಿ, ಅಂದರೆ ಚಿನ್ನದ ಗಣಿಗೆ ಭಾಳ ಹೆಸರುವಾಸಿಯಾದಂಥ ಊರು. ಎಕ್ಸಾಕ್ಟ್ಲಿ. ಅಮ್ಮನ ತವ್ರ ಮನೆ ಕುಷ್ಟಗಿ, ಬಟ್ ನನ್ನ ಸೋದರ ಮಾವ ಹಟ್ಟಿಲಿದ್ರು. ಹೀಗಾಗಿ ನಾನು ಹಟ್ಟಿಲಿ ಹುಟ್ಟಿದ್ದು. ಶಿಫ್ಟೆಡ್ ಟು ಹಟ್ಟಿ? ಹೌದು. ಶಿಫ್ಟೆಡ್ ಟು ಅಲ್ಲ, ಅಂದರೆ ತವ್ರ ಮನೇಲಿ ಆಗಬೇಕು ಅಂತ, ತಾಯಿ ತವ್ರ ಮನೆ. ಹೀಗಾಗಿ ನನ್ನ ಸೋದರ ಮಾವ ಹಟ್ಟಿ ಚಿನ್ನದ ಗಣಿ ಕೆಲಸ ಮಾಡ್ತಿದ್ರು. ಸೊ ಹೀಗಾಗಿ ನಾನು ಹುಟ್ಟಿದ್ದು ಹಟ್ಟಿ ಒಳಗಡೆ. ಸೊ ಅಲ್ಲಿ ಹತ್ತಿರದಲ್ಲಿ ಮುದ್ಗಲ್ ನನ್ನ ಊರು. ಅಲ್ಲಿಂದ ಸುಮಾರು ಒಂದು 18-20 ಕಿಲೋಮೀಟರ್ ಆಗ್ತದೆ. ಅದು ನನ್ನ ಊರು. ಸೊ ಈ ವೃತ್ತಿ ಅನ್ನೋದು ನನಗೂ ಅಂದರೆ ನನ್ನ ಗುರಿ ಇದು. ಓಕೆ. ನನ್ನ ಗುರಿ ಅಂದರೆ ಸ್ಕೂಲ್ ಡೇಸಲ್ಲಿ ಅಡ್ವೊಕೇಟ್ ಆಗಬೇಕು ಅಂತ ಪಣ ತೊಟ್ಟಿದ್ರೆ? ಹಾಂ, ಅಂದರೆ ನನ್ನ ತಂದೆ ಆಸೆ ನಾನು ಲಾಯರ್ ಆಗಬೇಕು ಅಂತ ಅನ್ನೋದು. ಯಾಕೆ ಅಂದರೆ ನನ್ನ ಮನೇಲಿ ಚಿಕ್ಕಪ್ಪ ವಕೀಲರು. ಓಕೆ. ಸೊ ಅವರು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅನಿವಾರ್ಯ ಕಾರಣಕ್ಕೆ ಅವರು ಆ ಪ್ರಾಕ್ಟೀಸನ್ನು ಬಿಡಬೇಕಾಯ್ತು. ಅಂದರೆ ಅವ್ರಿಗೆ ಈ BSc ಓದಬೇಕಿದ್ರೆ ಕಣ್ಣಿಗೆ ಸಿಡಿದು ಅವರು ಗ್ರಾಜುಯಲ್ ಅಂದರೆ ವಯಸ್ಸಾಗ್ತಾ ಆಗ್ತಾ ಅದು ಅವ್ರಿಗೆ ಓದ್ಲಿಕ್ಕೆ ಆಗ್ತಿರ್ಲಿಲ್ಲ, ಕಷ್ಟ ಆಗ್ತಿತ್ತು. ಆ ಉದ್ದೇಶಕ್ಕೆ ನನ್ನ ತಂದೆ ಅವ್ರನ್ನ ನನ್ನಲ್ಲಿ ಕಾಣಬೇಕು ಅಂತ ಹೇಳಿ, ಇಲ್ಲ ನೀನು ಲಾಯರ್ ಆಗಬೇಕು ಅಂತ ನಾನು ಚಿಕ್ಕವನಿದ್ದಾಗಿಂದನು ನಮ್ಮ ತಂದೆ ಹೇಳೋರು, ನೀನು ವಕೀಲ ಆಗಬೇಕು ಅಂತ. ಸೊ ಅದೇ ನಾನು ಗುರಿಯಾಗಿ ತಗೊಂಡು ನಾನು ವಕೀಲನಾಗುವಂಥದ್ದು. ತಂದೆ ಏನಾಗಿದ್ರು ಸರ್? ಅವ್ರು ಸರ್ಕಾರಿ ನೌಕರದಾರರಾಗಿದ್ದರು. ಓಕೆ. ಹೌದು. ಅಂದರೆ ಚಿಕ್ಕ ವಯಸ್ಸಿನಲ್ಲಿ ತಂದೆ ಹೇಳಿದ ಕಾರಣದಿಂದ? ಹೌದು. ಪಿತೃವಾಕ್ಯ ಪರಿಪಾಲನೆ. ಹೌದು ಹೌದು. ಓಕೆ ಸರ್, ಲಾ ಮಾಡಿದ್ದೀರಿ? ಬೆಂಗಳೂರಲ್ಲಿ. ಓಕೆ. ಇದೆ ವಿವೇಕಾನಂದ ಕಾಲೇಜ್. ಓಕೆ. ಬೆಂಗಳೂರು. ಅಂದರೆ ಬಿಂಗ ಉತ್ತರ ಕರ್ನಾಟಕದವರಾಗಿ ಬೆಂಗಳೂರಿಗೆ ಬಂದು ಇಲ್ಲಿ ವಿದ್ಯಾಭ್ಯಾಸ ಮಾಡೋದು ಹೌ ಡಿಫಿಕಲ್ಟ್ ದಟ್ ಡೇ ವಾಸ್? ನನ್ನ ತಂದೆ 2005ರಲ್ಲಿ ತೀರ್ಕೊಂಡ್ರು. ಸೊ ಅವ್ರ ಕನಸು ನಾನು ಲಾಯರ್ ಆಗಬೇಕಾಗಿತ್ತು. ಸೊ ಇನ್ನೇನು ನಾನು LLB ಹೋಗಬೇಕು ಅಂದರೆ ಡಿಗ್ರಿ ಮುಗಿಬೇಕು. ಡಿಗ್ರಿ ರಿಸಲ್ಟ್ ಬಂದದ್ದು ಮಾತ್ರ ಅವ್ರಿಗೆ ಗೊತ್ತಾಯಿತು. ಅವಾಗ ನಾವು ಅವ್ರನ್ನ ಕಳ್ಕೊಂಡ್ವಿ. ಹಾಸ್ಪಿಟಲಲ್ಲಿ ಅವ್ರ ಜೀವ ಬಿಡಬೇಕಾಯ್ತು. ನಾವು ಅವ್ರನ್ನ ಕಳ್ಕೊಂಡ್ವಿ. ಸೊ ಅವತ್ತು ಡಿಸೈಡ್ ಮಾಡಿದ್ದೆ ನಾನು ಆಗಲೇಬೇಕು, ಅವ್ರ ಕನಸು ಆಗಲೇಬೇಕು ಅಂತ. ಮುಂಚೆಯಿಂದ ಹೇಳ್ತಾ ಇದ್ರು. ಬಟ್ ಅವ್ರಿಲ್ಲ ಅಂದ ತಕ್ಷಣ ಅವ್ರ ಕನಸು ಅಥವಾ ಅವ್ರ ಗುರಿಗಳು ಅಷ್ಟಕ್ಕೆ ಹೋಗಬಾರ್ದು.
ಸೊ ಅದನ್ನ ನನ್ನ ಗುರಿಯಾಗಿ ತಗೊಂಡು ನಾನು LLB ಮಾಡಲೇಬೇಕು ಅಂತ ನಿಶ್ಚಯ ಮಾಡ್ಕೊಂಡಾಗ ನನ್ನ ದೊಡ್ಡಣ್ಣ ಬೆಂಗಳೂರಲ್ಲಿ ಇದ್ರು, ಆಲ್ರೆಡಿ ಇಲ್ಲಿ ಬಂದು ಅವ್ರು ಕೆಲಸ ಮಾಡ್ತಾ ಇದ್ರು. ಅಚ್ಚಾ. ಸೊ ನನಗೆ ಅಲ್ಲಿ ತಂದೆ ಇಲ್ಲ ಅನ್ನೋ ಕೊರತೆ ಚಿಂತೆ ಆಗುತ್ತೆ ಅಂತ ಹೇಳಿ ಅವ್ರೇನ್ ಮಾಡಿದ್ರು, ಇಲ್ಲ ನೀನು ಬೆಂಗಳೂರಿಗೆ ಬಂದು ಇಲ್ಲೇ LLB ಮಾಡು ಅಂತ ಹೇಳಿದ್ರು. ಸೊ ನಾನು ಡಿಗ್ರಿವರೆಗೂ ಲಿಂಕ್ಸ್ಗೂರ್ ಮಾಡಿದೆ, PUC ಎಲ್ಲ ನಾನು ಮುದ್ಗಲಲ್ಲಿ ಮಾಡಿದೆ, ಮತ್ತು ನನ್ನ ಪ್ರೈಮರಿ ಎಲ್ಲವೂ ಕೂಡ ಮುದ್ಗಲ್ಲು ಸುತ್ತಮುತ್ತ ಗೌರ್ಮೆಂಟ್ ಎಂಪ್ಲಾಯ್ ಆಗಿರೋದ್ರಿಂದ ಅಲ್ಲಿ ಕಾಮನ್ ಕಲ್ಲೂರು, ಕೌತಾಳು, ಮುದ್ಗಲ್ಲು ಹೀಗೆ ಬೇರೆ 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 ಕಡೆ ಟ್ರಾನ್ಸ್ಫರ್ ಆಗ್ತಾ ಇತ್ತು. ನಾವಲ್ಲಿ ಹೋಗ್ತಾ ಇದ್ವಿ. ಓದ್ ಬಂದಿದ್ದೆಲ್ಲ ಸರ್ಕಾರಿ, ಯಾಕಂದ್ರೆ ಸರ್ಕಾರಿ ನೌಕರದಾರರಿಗೆ ನಾವು ಯಾವ ಟೈಮಲ್ಲಿ ಟ್ರಾನ್ಸ್ಫರ್ ಆಗುತ್ತೋ ಗೊತ್ತಿಲ್ಲ. ಸೊ ಹಿಂಗಾಗಿ ಎಲ್ಲ ಸರ್ಕಾರಿ ಸ್ಕೂಲ್ಗಳಲ್ಲೇ ನನ್ನ ವಿದ್ಯಾಭ್ಯಾಸ ಆಗಿದ್ದು. ಬಟ್ ಬೆಂಗಳೂರಿಗೆ ಬಂದಾಗ ಅಂತ ನನಗೆ ವಿವೇಕಾನಂದ ಕಾಲೇಜ್, ಬಿಕಾಸ್ ಹೆಸರೇ ನನಗೊಂದು ಮೋಟಿವೇಶನ್, ವಿವೇಕಾನಂದ ಕಾಲೇಜಲ್ಲಿ ಮಾಡಬೇಕು ಅಂತ ಅನ್ನೋದು. ಸೊ ಅವಕಾಶ ಸಿಕ್ತು, ನಾನು ಅಲ್ಲಿ LLB ಮಾಡಿದೆ. ಅಣ್ಣ ಕರೆಸಿದ್ದು. ಪಾಸ್ಔಟ್ ಆಗಿದ್ದು ಡಿಗ್ರಿ ಮುಗಿಸಿದ್ದು 2005ರಲ್ಲಿ. ಸೊ 2008 ನಾನು ಪಾಸ್ಔಟ್ ಆಗಿದ್ದು. ಅಂದ್ರೆ 2008 ರಿಂದಾನೇ ಪ್ರಾಕ್ಟೀಸ್. 5 ಇಂದ ಹೌದು. ಓಕೆ, 8 ಇಂದಾನೇ ಪ್ರಾಕ್ಟೀಸ್. ಸರ್, ವಿಚ್ ವಾಸ್ ದ ಫಸ್ಟ್ ಕೇಸ್ ಯು ಟುಕ್? ಅಂದ್ರೆ ಪ್ರಾಕ್ಟೀಸ್ ಮಾಡೋದಕ್ಕೆ ಪ್ರಾರಂಭ ಮಾಡಿದಾಗ ಮೊದಲು ಕೈಗೆತ್ತಿಕೊಂಡಂತ ಕೇಸ್ ಯಾವುದು? ಸಹಜವಾಗಿ ನಿಮ್ಗೆ ಗೊತ್ತಿರುತ್ತೆ, ನಮ್ಮ ವೃತ್ತಿಲಿ ಇಮಿಡಿಯೇಟ್ ನಾವು ಯಾವುದೋ ಒಂದು ಕೇಸ್ ತಗೊಂಡು ಬರ್ಲಿಕ್ಕೆ ಅವಕಾಶಗಳು ಇರೋದಿಲ್ಲ. ಹಾಗೆ ಇಲ್ಲಿ ಗೀತಾದೇವಿ ಪಾಪಣ್ಣ ಅಂತ ವಿಜಯನಗರದಲ್ಲಿ ವಕೀಲರು, ಬಹಳ ಹೆಸರುವಾಸಿ. ಅವ್ರ ತಂದೆ ಪಾಪಣ್ಣ ಅಂತ ಹೇಳಿ ಹೈಕೋರ್ಟ್ ಅಲ್ಲಿ ಬಹಳ ಹೆಸರುವಾಸಿ ವಕೀಲರು, ಬಹಳ ಬುದ್ಧಿವಂತರು, ಹೆಸರುವಾಸಿಗಳು. ಸೊ ಅವ್ರ ಹತ್ರ ಮಾಡ್ಬೇಕು ಅಂತ ಒಂದೊಂದಿತ್ತು. ಸೊ ಅಲ್ಲಿ ನಾನು ಜಾಯ್ನ್ ಆದೆ. ಜಾಯಿನ್ ಆಗ್ತಾ ನನಗೆ ಸ್ವಲ್ಪ ಸಂಘಟನೆ ಟಚ್ ಮೊದಲಿಂದನು. ಅಂದ್ರೆ ನಾನೊಬ್ಬ ಸ್ವಯಂ ಸೇವಕ. ಸೊ ಬಜರಂಗ ದಳ ಅಂತ ಬಂದು ಅಲ್ಲೆಲ್ಲ ನಾವು ಅದರೆಲ್ಲ ಓಡಾಡಿ ಮತ್ತು ಶಾಖೆಗಳಿಗೆ ಹೋಗೋದು ಹಿಂಗೆಲ್ಲ ಇರೋದ್ರಿಂದ ಇಲ್ಲಿ ನಾನು ಬೆಂಗಳೂರಿಗೆ ಬಂದ ಮೇಲೂ ನಾನು ಅದನ್ನ ಬಿಟ್ಕೊಟ್ಟಿರಲಿಲ್ಲ. ಇಲ್ಲಿ ಶಾಖೆ ನಡೆಯುತ್ತೆ ಅಲ್ಲಿ ಶಾಖೆಗಳಿಗೆ ಹೋಗೋದು, ಮತ್ತು ಇಲ್ಲಿ ಯಾರು ಬಜರಂಗ ದಳದಲ್ಲಿ ಜವಾಬ್ದಾರಿಗಳಿರ್ತಾವೋ ಅವ್ರನ್ನ ನಾನು ಹೋಗಿ ಭೇಟಿ ಮಾಡೋದು. ಈ ಥರ ಇದ್ದಾಗ ಸಂಘಟನಾ ಪ್ರಮುಖರನ್ನ ನಾನು ಆದಷ್ಟು ಅವ್ರ ಹತ್ರದಲ್ಲಿ ಹೋಗಿ ಅವ್ರನ್ನ ಮಾತಾಡ್ಸೋದ್ರಿಂದ ಅವರು ಎಲ್ಲೋ ಒಂದು ಕಡೆ ನನಗೂ ಒಂದು ಜವಾಬ್ದಾರಿ ಕೊಡಬೇಕು ಅಂತ ಕೇಳೋರು, ಮತ್ತು ನಾನು ಓದ್ತೀನಿ ಅಂತ ಅಂದಾಗ ಇಲ್ಲ ಓದು ಅಂತ ಮೋಟಿವೇಟ್ ಮಾಡೋದು. ಸೊ ಪ್ರಾಕ್ಟೀಸ್ ಶುರು ಮಾಡಿದ ತಕ್ಷಣ ನನಗೆ ಅಲ್ಲಿ ಅವ್ರ ಆಫೀಸಲ್ಲಿ ಕೆಲಸ ಮಾಡ್ತಾ 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 ನನಗೆ ಇಲ್ಲಿ ಸಂಘಟನೆಯಲ್ಲಿ ಬರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳಿಗೆ ನನ್ನನ್ನು ಕರೆಯೋರು ಏನು ಮಾಡಬೇಕು ಅಂತ ಹೇಳಿ. ಸೊ ಅವಾಗ ಹೌದು, ಲೀಗಲ್ ಇಶ್ಯೂಸ್ಗೆ. ಸೊ ಅವಾಗ ನಾನು ಅದನ್ನ ನೇರವಾಗಿ ನನಗೆ ಎಷ್ಟು ಅವತ್ತಿನ ಮಟ್ಟಿಗೆ ನನಗೇನು ತಿಳಿತಿತ್ತೋ ನಾನು ಅವ್ರಿಗೆ ಅಡ್ವೈಸ್ ಮಾಡ್ತಿದ್ದೆ, ಹೇಳ್ತಿದ್ದೆ, ಮತ್ತು ಅದಕ್ಕೆ ಪರಿಹಾರಗಳನ್ನ ಯಾವ ರೀತಿ ಕೊಡ್ಬೋದು ಅಂತ ಹೇಳಿದಾಗ ಎಲ್ಲ ಒಂದು ಕಡೆ ಪರಿಹಾರ ಸಿಗ್ತಾ ಇತ್ತು. ಹಿಂಗಿದ್ದಾಗ ಅವ್ರನ್ನ ಇಮಿಡಿಯೇಟ್ ನನ್ನನ್ನು ಅವ್ರ ಜೂನಿಯರ್ ಅಂತ ಏನೋ ಟ್ರೀಟ್ ಮಾಡೋ ಅಂತ ಬರಲಿಲ್ಲ. ಸೊ ಇವ್ರು ಹ್ಯಾಂಡಲ್ ಮಾಡ್ತಾರೆ ಅಂದಾಗ ಇವ್ರು ನಾವು ಕೊಡ್ಬೋದು ಅಂತೇಳಿ ಸಾಕಷ್ಟು ವಿಚಾರಗಳಲ್ಲಿ ಅವ್ರು ನನಗೆ ಬೇರೆ ಬೇರೆ ರೀತಿಯ ಕೇಸ್ಗಳನ್ನು ಕೊಡ್ತಾ ಇದ್ರು. ಆ ರೀತಿ ನನ್ನ ಪ್ರಾಕ್ಟೀಸ್ ಶುರು ಆಗ್ತಾ ಬಂತು. ಸರ್, ಅನೇಕ ಜಾಬ್ಸ್ಗಳಿದೆ ನಮ್ಮ ಸೊಸೈಟಿ ಒಳಗಡೆ, ಇಂಜಿನಿಯರ್, ಡಾಕ್ಟರ್ ಅಂತ ಹೇಳಿ. ಬಟ್ ಸೊಸೈಟಿಗೆ ಸಂಬಂಧಪಟ್ಟಂತಹ ಪಬ್ಲಿಕ್ ಡೊಮೈನಲ್ಲಿ ಇರುವಂಥವ್ರು ಲಾಯರ್ ಮತ್ತು ಪೊಲೀಸ್. ಲಾಯರ್ ಆ್ಯಂಡ್ ಪೊಲೀಸ್ ಶುಡ್ ನಾಟ್ ಬಿ ಎ ಕಮ್ಯುನಲ್ ಅನ್ನುವಂಥ ಒಂದು ವಾದ ಇದೆ. ಡ್ಯೂ ಅಗ್ರಿ ವಿತ್ ದಟ್? ಅದನ್ನು ಅಗ್ರಿ ಮಾಡ್ತೀರಾ? ಯಾಕಂತಂದರೆ ನೀವು ಈಗ ಹೇಳಿದ್ರಿ ನಾನು ಸ್ವಯಂ ಸೇವಕ, ಅನೇಕ ಹಿಂದೂಪರ ಸಂಘಟನೆಗಳಲ್ಲಿದ್ದೆ ಅಂತ. ಬಟ್ ಸಾಮಾಜಿಕವಾಗಿ ನ್ಯಾಯ ಕೊಡಿಸುವಂಥ ಒಬ್ಬ ವಕೀಲರು ಕಮ್ಯುನಲ್ ಆಗಿ ಇರಬಹುದೇ? ಇದ್ರೆ ಎಷ್ಟು ಸರಿ? ಕಮ್ಯುನಲ್ ಅಂತ ಅನ್ನೋ ಪ್ರಶ್ನೆಗಿಂತ ಶಬ್ದನೇ ನನಗೊಂಥರ. ಈ ಹಿಂದೂ ರಾಷ್ಟ್ರ ನಮ್ಮದು. ಓಕೆ, ಹಿಂದೂ ರಾಷ್ಟ್ರ, ನಾವು ಹಿಂದೂಗಳೇ ಇಲ್ಲಿ ಇರಬೇಕಾದಂಥದ್ದು. ಬಟ್ ನಾವು ಸಹಿಷ್ಣುಗಳು. ನಾವು ಎಲ್ಲ ಧರ್ಮಗಳನ್ನು ನಾವು ಏಕರೂಪದಲ್ಲಿ ಕಾಣ್ತೀವಿ, ಸಮಾನ ರೂಪದಲ್ಲಿ ಕಾಣ್ತೀವಿ. ನಮ್ಮ ಸಂವಿಧಾನ ಇದೆ, ನಮ್ಮ ಸಂವಿಧಾನದಲ್ಲಿ ನಾವು ಹೇಳಿದೀವಿ ಎಲ್ಲರೂ ಒಂದೇ ಆಗಿರಬೇಕು ಅಂತ ಅನ್ನೋದು ಇರುತ್ತೆ. ಸೊ ಇದಕ್ಕೆ ನಾವು ಒಪ್ಕೊಳ್ತೀವಿ ಖಂಡಿತವಾಗ್ಲು ಅಂತ. ಆದರೆ ಇದು ಹಿಂದೂ ರಾಷ್ಟ್ರನೇ. ಸೊ ಇಲ್ಲಿ ನಾವು ಸಮಾಜ ಅಂತಂದ್ರೆ ನನ್ನ ಪ್ರಕಾರ ಹಿಂದೂಗಳನ್ನು ಒಳಗೊಂಡಂತೆ ಇದ್ರೆ ಮಾತ್ರ ಸಮಾಜ. ಆ ಧರ್ಮನ ನಾವು ಬಿಟ್ಟು ಕೊಡ್ಲೇಬಾರ್ದು, ಆ ಧರ್ಮ ಪಾಲಕರು ಆಗ್ಲೇಬೇಕು. ಹಾಗಾಗಿ ಆ ಶಬ್ದ ನಾನು ಒಪ್ಕೊಳ್ಬೇಕು ಅಂದ್ರೆ ಸಹಜವಾಗಿ ನನಗೇನು ಅಭ್ಯಂತರ ಇಲ್ಲ. ಓಕೆ, ಅಲ್ಲ ಯಾಕೆಂತಂದ್ರೆ ಆ ಪಬ್ಲಿಕ್ ಡೊಮೈನಲ್ಲಿ ಇರೋದ್ರಿಂದ ನಾನು ಅದನ್ನ ಕೇಳಲ್ಲ. ನನ್ನ ಬಳಿ ಬಿಂಗ್ ಲಾಯರ್ ನನ್ನ ಹತ್ರ ಎಲ್ಲ ಧರ್ಮೀಯರು ಬರ್ಬೋದು, ಕೇಸ್ ಕೊಡ್ಬೋದು. ನನ್ನ ಆಫೀಸಲ್ಲೆಲ್ಲೋ ಹೊರಗಡೆ ಹಿಂದೂಗಳಿಗೆ ಮಾತ್ರ ಅವಕಾಶ ಅಂತ ಎಲ್ಲೂ ಹಾಕಿಲ್ಲ. ಆದರೆ ರಾಷ್ಟ್ರದ್ರೋಹ ನನ್ನ ಆಫೀಸಲ್ಲಿ ನಡೆಯಲ್ಲ. ರಾಷ್ಟ್ರದ್ರೋಹಿಗಳಿಗೆ ನನ್ನ ಆಫೀಸಲ್ಲಿ ಎಂಟ್ರಿ ಇಲ್ಲ. ಬ್ಯೂಟಿ. ಎಸ್, ನನ್ನ ಆಫೀಸಲ್ಲಿ ಎಂಟ್ರಿ ಧರ್ಮಕ್ಕೆ ಯಾರು ಕೆಲಸ ಮಾಡ್ತಾರೋ, ಯಾರು ರಾಷ್ಟ್ರಕ್ಕೆ ಕೆಲಸ ಮಾಡ್ತಾರೋ ಅವ್ರಿಗೆ ಮಾತ್ರ ಯಾವಾಗಲೂ ಕೂಡ ಓಪನ್ ಆಗಿರುತ್ತೆ, ಅವ್ರಿಗೆ ಯಾವಾಗಲೂ ಕೂಡ ಸ್ವಾಗತವಾಗಿರ್ತದೆ. ಓಕೆ, ಬಜರಂಗ ದಳ, ಶ್ರೀರಾಮ್ ಸೇನೆ ಅನ್ನುವಂತಹ ಅನೇಕ ಸಂಘಟನೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದೀರಿ. ಬೇರೆ ಬೇರೆ ಹುದ್ದೆಗಳನ್ನು ಕೂಡ ನೀವು ಅಲ್ಲಿ ನಿಭಾಯಿಸಿದ್ದೀರಿ. ಆ ಜರ್ನಿ ಹೆಂಗಿತ್ತು? ಭಾಳ ಖುಷಿ ಕೊಟ್ಟಿದ್ದು ನನಗೆ. ಓಕೆ, ಭಾಳ ಖುಷಿ ಕೊಟ್ಟಿದ್ದು. ನಾನು LLB ಮುಗಿಸಿದ ತಕ್ಷಣವೇ ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರೆ ನನಗೆ ಬಜರಂಗ ದಳದಲ್ಲಿ ಇಲ್ಲಿ ವಿಜಯನಗರಕ್ಕೆ ಸಂಬಂಧಪಟ್ಟಂತೆ ಜವಾಬ್ದಾರಿ ಇತ್ತು. ಅದಾದಮೇಲೆ ಬೆಂಗಳೂರು ಮಹಾನಗರದ ಜವಾಬ್ದಾರಿ ಬಂತು. ಸುರಕ್ಷಾ ಪ್ರಮುಖ, ಅವೆಲ್ಲ ಟೋಳಿಗಳಿರ್ತಾ ಇತ್ತು. ಅಲ್ಲಿ ಸುರಕ್ಷಾ ಪ್ರಮುಖ ಅಂದರೆ ವೃತ್ತಿಗೆ ಸಂಬಂಧಪಟ್ಟಂಥದ್ದೇನೆ. ಸೊ ನನ್ನ ಕೆಲಸವನ್ನು ಮೆಚ್ಚಿ ಸಂಘಟನೆ ಮತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇರಬೇಕು ಅಂತ ದಕ್ಷಿಣ ಪ್ರಾಂತ ಜವಾಬ್ದಾರಿ ಕೂಡ ನನಗೆ ಕೊಟ್ಟಿತ್ತು. ಸೊ ನನ್ನ ಕೈಲಿ ಆದ ಮಟ್ಟಕ್ಕೆ ನಾನು ಧರ್ಮಕ್ಕೆ ಅಥವಾ ನಮ್ಮ ಕಾರ್ಯಕರ್ತರಿಗೆ, ಹಿಂದೂಗಳಿಗೆ ಏನು ನಾನು ಸೇವೆ ಮಾಡಬಲ್ಲನೋ ಆ ಸೇವೆಯನ್ನು ನಾನು ಮಾಡ್ತಾ ಬಂದಿದ್ದೀನಿ. ಅಂದರೆ ಬೆಂಗಳೂರು ರೀಜನಲ್ಲಿ ಅಷ್ಟೇ ನೀವು ಭಾಳ ಆಕ್ಟಿವ್ ಆಗಿದ್ರೆ ಅಥವಾ ಊರ ಕಡೆಗೆ ಏನಾದರೂ? ಎಲ್ಲ ದಕ್ಷಿಣ ಪ್ರಾಂತ ಅಂತ ಬಂತು ಅಂದ್ರೆ ಜವಾಬ್ದಾರಿತ್ವಾಗಿ ಅರ್ಧ ಕರ್ನಾಟಕ ಭಾಗ ಇರುತ್ತೆ. ಬಟ್ ನಾನು ಮೂಲತಃ ಉತ್ತರ ಕರ್ನಾಟಕದವನಾಗಿರೋದ್ರಿಂದ
ನಾನು ಇಲ್ಲಿ ಕೆಲಸ ಮಾಡೋದನ್ನ ಉತ್ತರ ಕರ್ನಾಟಕದಲ್ಲೂ ಕೂಡ ನಾನು ಕೇಳ್ತಾ ಇದ್ರು, ನಾನು ಅಲ್ಲಿಗೂ ಹೋಗಿ ಕೆಲಸ ಎಫೆಕ್ಟ್ ಇತ್ತು. ಎಸ್ ಕೋರ್ಸ್ ಗುಲ್ಬರ್ಗಕ್ಕೆ ಯಾರೋ ನಮ್ಮ ಕಾರ್ಯಕರ್ತ ಒಬ್ಬ ತೊಂದರೆಯಲ್ಲಿ ಇದ್ದಾನೆ ಅಂತಂದ್ರೆ ಯಾವುದೋ ಹೋರಾಟದಲ್ಲಿ ಸಿಕ್ಕಾಕೊಂಡಿದ್ದಾನಂದ್ರೆ ನಾನು ಗುಲ್ಬರ್ಗಕ್ಕೆ ಹೋಗಿ ಕೇಸ್ ಹಾಕಿ ಅವ್ನಿಗೆ ಬೇಲ್ ತಗೊಂಡ್ ಬರ್ತಾ ಇದ್ದೆ. ಸೊ ಬಿಜಾಪುರದಲ್ಲಿ ಇದೆ ಅಂದ್ರೆ ಅಲ್ಲಿಗೂ ಹೋಗ್ತಾ ಇದ್ದೆ, ತುಮಕೂರು ಅಂದ್ರೆ ತುಮಕೂರ್ಗೆ ಹೋಗ್ತಿದ್ದೆ. ಅಂದ್ರೆ ಅದು ಸಂಘಟನೆ ಸಿಸ್ಟಮ್ ಇದೆ, ಅಂದ್ರೆ ಉತ್ತರ ಪ್ರಾಂತ ದಕ್ಷಿಣ ಪ್ರಾಂತ ಅಂತಿದೆ. ಸೊ ದಕ್ಷಿಣ ಪ್ರಾಂತಕ್ಕೆ ನನಗೆ ಜವಾಬ್ದಾರಿ ಇತ್ತು, ಬಟ್ ನಿಭಾಯಿಸೋದು ನನಗೆ ಎಲ್ಲಿ ಬಂದ್ರು ಅಲ್ಲಿ ಮಾಡ್ತಾ ಇದ್ದೆ, ಬಿಕಾಸ್ ಅದು ನನ್ನ ಸಂಕಲ್ಪ. ಓಕೆ ಸರ್, ಥ್ರೆಟ್ಸ್ಗಳು ಇರಲಿಲ್ವಾ? ಬಿಕಾಸ್ ಈಗ ನಾವು ನೋಡ್ತಾ ಇದ್ದೀವಿ, ವೆರಿ ಹಾರಿಬಲ್ ಅನ್ನಿಸ್ತಾ ಇದೆ. ಹಿಂದೂ ಕಾರ್ಯಕರ್ತರ ಹತ್ಯೆ, ಹಿಂದೂ ಕಾರ್ಯಕರ್ತರಿಗೆ ಬೆದರಿಕೆ ಸುಮಾರು ಈ ಸರ್ಕಾರ ಬಂದ ನಂತರ ಸ್ವಲ್ಪ ಹೊತ್ತಿನ ಸ್ಪ್ಯಾನ್ನಲ್ಲಿ ದೇ ಹ್ಯಾವ್ ಬಿನ್ ವೆರಿ ಅಟರ್ ನಾನ್ಸೆನ್ಸ್ ಆಗಿದೆ. ನಿಮ್ಮ ಕಾಲದಲ್ಲಿ ಅಂದರೆ ಆಗಿನ ಕಾಲದಲ್ಲಿ ಹೆಂಗಿತ್ತು? ಖಂಡಿತವಾಗ್ಲೂ ಅವಾಗಲೂ ಇತ್ತು. ಅಂದರೆ ನಿಮ್ಮ ಇನಿಷಿಯಲ್ ಸ್ಟೇಜ್? ಎಸ್ ಆಫ್ ಕೋರ್ಸ್ ಅವಾಗಲೂ ಇತ್ತು. ಅವಾಗಲೂ ಕೂಡ ನನ್ನ ಜೊತೆಗೆ ಓದಿದಂಥವ್ರು ನನಗೆ ಹೇಳ್ತಾ ಇದ್ರು, ಯಾಕೆ ಬೇಕು ನಿಮ್ಗೆ ಇದೆಲ್ಲ ಅಂತ ಹೇಳ್ತಾ ಇದ್ರು, ಇದನ್ನ ಮಾಡ್ಬೇಕಾ ನೀವು ಅಂತ ಹೇಳ್ತಾ ಇದ್ರು. ಅದ್ರ ಜೊತೆಗೆ ಜೀವಕ್ಕೆ ಅಪಾಯ ಆಗ್ಬೋದು ನಿಮ್ಗೆ ಇಂಥದ್ದೆಲ್ಲ ಮಾಡಿದ್ರೆ ಅಂತ ಹೇಳ್ತಾ ಇದ್ರು. ಬಿಕಾಸ್ ನಾನು ನೇರವಾಗಿ ಹೇಳ್ತೀನಿ ಇಂಟರ್ವ್ಯೂ, ನೀವು ಎಷ್ಟರ ಮಟ್ಟಿಗೆ ಅದನ್ನು ತಗೊಳ್ತಿರೋ ಎಲ್ಲ ಗೊತ್ತಿಲ್ಲ. ಮುದ್ಗಲ್ ನನ್ನ ಊರು, ಮುದ್ಗಲ್ ಊರು 3 ಸುತ್ತಿನ ಕೋಟೆ, ಕೃಷ್ಣದೇವರಾಯ ಆಳ್ವಿಕೆ ಆದಂಥ ಸ್ಥಳ ಅದು. 3 ಸುತ್ತಿನ ಕೋಟೆ, ಒಳ್ಳೆ ಬಹಳ ಸುಂದರವಾಗಿರ್ತಕ್ಕಂಥ ಕೋಟೆ. ಆದರೆ ಆ ಕೋಟೆ ಒಳಗಡೆ ಹೆಚ್ಚಾನೆಚ್ಚು ಮುಸ್ಲಿಮರೇ ಇರೋದು, ಹಿಂದೂಗಳ ಸಂಖ್ಯೆ ಅಥವಾ ಹಿಂದೂಗಳ ಮನೆ ಬಹಳ ಕಡಿಮೆ, ವಿರಳ. ಸೊ ಅಂಥದ್ರ ಮಧ್ಯೆ ನಾನು ಬದುಕಿ ಬಂದವನು. ಸೊ ಅಲ್ಲಿಯೂ ಕೂಡ ಧರ್ಮಕ್ಕೆ ಸಮಸ್ಯೆ ಆದಾಗ, ನಮ್ಮ ದೇವಸ್ಥಾನಗಳಿಗೆ ಏನಾದರೂ ತೊಂದರೆ ಆದಾಗ, ಅಂಥ ವಿಚಾರ ಬಂದಾಗ ನಾನು ನೇರವಾಗಿ ಕೋರ್ಟ್ ಮುಂದೆ ಪಿಟಿಷನ್ ಹಾಕೊಳ್ಳದೆ ಸರ್ಕಾರದಿಂದ ಆದೇಶ ತರುವಂಥ ಕೆಲಸ ನಾನು ಮಾಡಿದ್ದೀನಿ. ಹೀಗಾಗಿ ಸಹಜವಾಗಿ ಆ ಥರ ಮಾಡಿದಾಗ ಸುತ್ತಮುತ್ತ ಇರೋರು ನನಗೆ ಯಾಕೆ ಬೇಕಿತ್ತು ನಿಮ್ಗೆ, ಇದು ಯಾಕೆ ಮಾಡಬೇಕು, ನೀವು ಒಬ್ಬರೇನಾ, ನಿಮ್ಗೆ ಯಾಕೆ ಬೇಕು, ನಾಳೆ ಏನಾದರೂ ನಿಮ್ಮ ಜೀವಕ್ಕೆ ಅಪಾಯ ಬಂದರೆ ಹೇಗೆ ಅಂತ ಹೇಳಿದವರು ಉಂಟು. ಅದ್ರ ಜೊತೆಗೆ 2019ರಲ್ಲಿ ಈ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟನ್ನು ನಾನು ಕೋರ್ಟ್ ಮಾಡಿ IGP DGP ಆಫೀಸ್ಗೆ ನಾನೊಂದು ನೋಟಿಸ್ ಕೊಟ್ಟಿದ್ದೆ. ಯಾವ ವಿಚಾರದಲ್ಲಿ? ಲೌಡ್ ಸ್ಪೀಕರ್ ವಿಚಾರಕ್ಕೆ, ಅಜಾನ್ ಕೂಗುವಂಥದ್ದು. ಎಸ್, ಅಲ್ಲಿ ಸುಪ್ರೀಂ ಕೋರ್ಟ್ ಹೇಳೋ ಪ್ರಕಾರ 10 ಡೆಸಿಬಲ್ಸ್ಗಿಂತ ಸೌಂಡ್ ಜಾಸ್ತಿ ಬರಬಾರ್ದು ಅಂತ ಹೇಳುತ್ತೆ. ಆ ಜಡ್ಜ್ಮೆಂಟ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಯಾಕೆ ಅಷ್ಟು 10 ಡೆಸಿಬಲ್ಸ್ ದಾಟಬಾರ್ದು ಅಂತ ಹೇಳ್ತದೆ ಅಂದ್ರೆ, ಒಂದು ಮನೆ ಅಂತಂದಾಗ ಮನೇಲಿ ವಯಸ್ಸಾದವ್ರು ಇರ್ತಾರೆ, ಓದೋ ಮಕ್ಳು ಇರ್ತಾರೆ, ಅನಾರೋಗ್ಯದಿಂದ ಇರೋರು ಇರ್ತಾರೆ. ಸೊ ಇವರೆಲ್ಲ ಇದ್ದಾಗ, ಸೊ ಬೆಳಗ್ಗೆ ಹೊತ್ತು ಮಗು ಎದ್ದೇಳಬೇಕು, 5 ಗಂಟೆಗೆ ಓದಬೇಕು ಅಂತ ಇರುತ್ತೆ. ಯಾಕಂದ್ರೆ ಪ್ರಾತಃ ಆ ಟೈಮಲ್ಲಿ ಓದಿದ್ರೆ ವಿದ್ಯಾಭ್ಯಾಸ ಹತ್ತುತ್ತೆ, ಬ್ರಾಹ್ಮಿ ಮುಹೂರ್ತದಲ್ಲಿ ವಿದ್ಯಾಭ್ಯಾಸ ಹತ್ತುತ್ತೆ ತಲೆಗೆ ಅಂತ ಹೇಳ್ತಾರೆ. ಬಟ್ ಆ ಟೈಮಲ್ಲಿ ಇವ್ರು ಅಜಾನ್ ಹೋಗೋದ್ರಿಂದ ಆ ಮಕ್ಕಳಿಗೆ ಹೋಗೋದಿಲ್ಲ ತಲೆಗೆ. ಪುಸ್ತಕದಲ್ಲಿ ಇರೋದಕ್ಕಿಂತ ಹೆಚ್ಚಿಗೆ ಈ ಸೌಂಡ್ ಕೇಳಿಸುತ್ತೆ, ಇನಿಷಿಯಲ್ ಡಿಸ್ಟರ್ಬೆನ್ಸ್. ಹೌದು ಆಗುತ್ತೆ. ಸೊ ಅಲ್ಲಿ ತೊಂದರೆ ಆಗುತ್ತೆ. ಅಂದ್ರೆ ಆ ಮಗುವಿನ ಸಂವಿಧಾನಾತ್ಮಕವಾದಂತಹ ಹಕ್ಕನ್ನ ನಾವು ಮೊಟಕುಗೊಳಿಸಿದಾಗುತ್ತೆ, ಈ ಅಜಾನಿಂದ ಮೊಟಕಾಗುತ್ತೆ. ಅದೇ ರೀತಿ ಒಬ್ಬ ಹಾರ್ಟ್ ಪೇಷಂಟ್ ಮನೇಲಿ ಇರ್ತಾನೆ, ಅವನಿಗೆ ಒಂದು ಏನೋ ತಕ್ಕಂತ ಒಂದು ಗ್ಲಾಸ್ ಬಿದ್ರು ಅಯ್ಯೋ ಏನಾಯ್ತು ಅಂತ ಗಾಬರಿ ಆಗುವಂತ ಸಮಯದಲ್ಲಿ ಬೆಳಗ್ಗೆ 5 ಗಂಟೆಗೆ ಇವರು ಜೋರಾಗಿ ಕೂಗ್ಬಿಟ್ರೆ ಆ ಮನುಷ್ಯನ ಗತಿ ಏನು? ದಿಢೀರಂತ ಎಚ್ಚರ ಆದಾಗ ಇಮಿಡಿಯೇಟ್ ಆಗಿ ಏನಾದ್ರು ಕೊಲಪ್ಸಿದ್ರೆ ಏನ್ ಮಾಡ್ತೀರಾ? ಸೊ ಈ ರೀತಿ ವಿಚಾರಗಳನ್ನ ತಗೊಂಡು ನಾನು ಕೊಟ್ಟಾಗ ಆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಹೇಳಿದ್ದು ನಮ್ಮ ಹರ್ಷ ಮುತಾಲಿಕ್ ವಕೀಲರು ನಮ್ಮನ್ನು ಪ್ರಶ್ನೆ ಮಾಡಿದ್ದಾರೆ, ಇದು ಸೂಕ್ತವಾಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬರು ಕೂಡ ಇನ್ವೆಸ್ಟಿಗೇಷನ್ ಮಾಡಬೇಕು. ಯಾರು 10 ಡೆಸಿಬಲ್ಸ್ಗಿಂತ ಜಾಸ್ತಿ ಸೌಂಡ್ ಅನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ರು ಮೈಕ್ಗಳಲ್ಲಿ, ಲೌಡ್ ಸ್ಪೀಕರ್ ಅಲ್ಲಿ, ಅಥವಾ ಅನಧಿಕೃತವಾದಂತಹ ಮಸೀದಿಗಳಿದಾವೋ, ಇವನ್ನೆಲ್ಲವೂ ಇನ್ವೆಸ್ಟಿಗೇಷನ್ ಮಾಡಿ ತಡಿಬೇಕು ಅಂತ ಹೇಳಿ ಸರ್ಕ್ಯುಲರ್ ಕೊಡ್ತು ಅವಾಗ ಪೊಲೀಸ್ ಇಲಾಖೆ. 2019ರಲ್ಲಿ ಸರ್ಕ್ಯುಲರ್ ಸುಪ್ರೀಂ ಕೋರ್ಟ್ಗೆ ನೀವೇ ಹೋಗಿದ್ದೀವಿ? ಇಲ್ಲ, ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿತ್ತು. ಬೇರೆ ಅಪ್ರೋಚ್ ಮಾಡಿದಾಗ ಸುಪ್ರೀಂ ಕೋರ್ಟ್ ಈ ನಾವೆಲ್ಲರೂ ಬೌಂಡ್, ನಾವು ಅದನ್ನ ಮಾಡ್ಲೇಬೇಕಾದಂಥದ್ದು, ನಾವು ಆ ಆದೇಶನ ಪಾಲನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಸೊ ನಮ್ಮ ಕರ್ತವ್ಯನ ನಾವು ಮಾಡಬೇಕು ಅಂತ ಹೇಳಿ ನಾನು ಅವ್ರಿಗೆ ಮನವಿ ಮಾಡ್ಕೊಂಡಾಗ ಅದಕ್ಕೆ ಸೂಕ್ತವಾಗಿ ಅವರು ಸರ್ಕ್ಯುಲರ್ ಕೂಡ ಕೊಟ್ಟಿದ್ರು. ನಾಟ್ ಓನ್ಲಿ ದಿಸ್ ರೆಸ್ಪೆಕ್ಟಿವ್ ಕೇಸ್, ಬೇರೆ ಬೇರೆ ಕೇಸ್ಗಳನ್ನು ನೀವು ಹ್ಯಾಂಡಲ್ ಮಾಡಿದ್ದೀರಿ. ನಾನು ಆಗಲೇ ಹೇಳಿದೆ, ಇನ್ಫ್ಯಾಕ್ಟ್ ನೀವು ಹೇಳಿದ್ರಿ ಅನೇಕ ಸಂಘಟನೆಗಳಿದ್ದ ಡೈರೆಕ್ಟ್ ಥ್ರೆಟ್ಸ್ಗಳು ಬಂದಿದ್ದೇನೆ ಅಂತ. ಅಂದ್ರೆ ಕೆಲವರು ನಿಮ್ಮ ಹಿತೈಷಿಗಳು ಲೌಡ್ ಸ್ಪೀಕರ್ ಯಾಕೆ ಬೇಕು ಅಂತ ನಿಮ್ಮ ಹಿತೈಷಿಗಳು ನಿಮ್ಮ ಒಳ್ಳೇದಕ್ಕೆ ಹೇಳಿರ್ತಾರೆ, ಬಟ್ ಡೈರೆಕ್ಟ್ ಆಗಿ ಅಪೋಸಿಷನ್ ಪಾರ್ಟಿಯವರೇ ಥ್ರೆಟ್ ಕೊಟ್ಟಿರುವಂಥದ್ದು ಏನಾದರೂ ಇದೆನಾ ಅಂತ? ಖಂಡಿತವಾಗ್ಲೂ ಇದೆ. ಈ ಲೌಡ್ ಸ್ಪೀಕರ್ ವಿಚಾರ ಅಂತ ಹೇಳಿದಾಗಲೇ ರಾತ್ರಿ 12 ಗಂಟೆಗೆ ನನಗೆ ಕಾಲ್ ಬಂದಿದ್ದು ಸತ್ಯ. ಆ ಕಾಲಲ್ಲಿ ಹೇಳಿದ್ದು ಸತ್ಯ. ಅವರು ಇದೇ ಥರ ನೀವು ಮುಂದುವರೆದ್ರೆ, ಈ ವಿಚಾರನ ತಗೊಂಡು ಹೋದ್ರೆ ಖಂಡಿತವಾಗ್ಲೂ ನೀವು ಬದುಕು ಆಗೋದಿಲ್ಲ ಅಂತ ನನಗೆ ನೇರವಾಗಿ ಕಾಲ್ ಮಾಡಿ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳಿದ್ದೆ, ತೊಂದರೆ ಇಲ್ಲ, ನನ್ನ ಜೀವ ಹೋದ್ರೆ ಏನು ತೊಂದರೆ ಇಲ್ಲ, ನಾನು ಫೈಟ್ ಮಾಡ್ತೀನಿ ಅಂತ ಹೇಳಿದ್ದೆ. ನನ್ನ ಧರ್ಮಕ್ಕೆ ಫೈಟ್ ಮಾಡ್ತೀನಿ. ಮೋರೋವರ್, ಇದು ಧರ್ಮ ಅನ್ನೋದಕ್ಕಿಂತ ಹೆಚ್ಚಿಗೆ ಸಂವಿಧಾನ. ಇದು ಕೋರ್ಟ್ ಹೇಳುತ್ತೆ, ನಮ್ಮ ಸುಪ್ರೀಂ ಕೋರ್ಟ್ ಹೇಳಿದಾಗ ನಾವು ಅದನ್ನ ಪಾಲನೆ ಮಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಇದ್ರಲ್ಲಿ ಧರ್ಮದ ಪ್ರಶ್ನೆ ಬಂದಿಲ್ಲ. ಕಾನ್ಸ್ಟಿಟ್ಯೂಷನ್ ಫಾಲೋ. ಎಸ್, ಎಕ್ಸಾಕ್ಟ್ಲಿ. ಇದು ಹಿಂಗಿದ್ದಾಗ ಅವ್ರು ನನ್ನನ್ನು ಫೋನ್ ಮಾಡಿ ನೀವು ಜೀವ ಕಳ್ಕೊಳ್ತೀರೋ ಅಂದ್ರೆ ಪರವಾಗಿಲ್ಲ, ಒಂದು ಸಂವಿಧಾನ ಉಳಿಸ್ಲಿಕ್ಕೆ ನಾನೊಬ್ಬ ಜೀವ ಕಳ್ಕೊಂಡ್ರೆ ನನಗೇನಂತದ್ದು ತೊಂದರೆ ಇಲ್ಲ, ನನಗೆ ಹೆಮ್ಮೆ ಅನ್ಸುತ್ತೆ. ಇದು ನಾನು ನೇರವಾಗಿ ಹೇಳಿ, ಈ ವಿಚಾರನ ನಾನು ತಿಳಿಸ್ಲಿಲ್ಲ, ಬಟ್ ನನಗೆ ಈ ನನ್ನ ಆತ್ಮೀಯರ ಜೊತೆಗೆ ಇದನ್ನು ಹಂಚ್ಕೊಂಡಾಗ ಅವರು ಪೊಲೀಸ್ ಸ್ಟೇಷನ್ಗೆ, ಪೊಲೀಸ್ ಇಲಾಖೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೊಟ್ಟರು. ಅದಾದಮೇಲೆ ಪೊಲೀಸ್ ಇಲಾಖೆಯವರೆಲ್ಲ ಪಾಯಿಂಟ್ ಬುಕ್ ನನ್ನ ಮನೆ ಮುಂದೆ ಹಾಕಿ ದಿನಕ್ಕೆ 3 ಸಲ ಸುತ್ತಿ ಎಲ್ಲ ಹೇಳೋದಾಯ್ತು, ಪ್ರತಿನಿತ್ಯ ವಿಜಿಲ್ ಹೊಡೆದು ನನ್ನ ಮನೆ ಮುಂದೆ 3 ಸಲ ಬಂದು ಹೋಗೋದೆಲ್ಲ ಆಯಿತು. ಈ ರೀತಿ ಸಾಕಷ್ಟು ಆಗಿದೆ.
ಅನುಭವಗಳಿದೆ. ಮನೆಯಲ್ಲಿ ಹೆಂಗಿತ್ತು ವಾತಾವರಣ? ಅಂದ್ರೆ ಈ ಟೈಮಲ್ಲಿ ಮನೇಲಿ ಅಮ್ಮ ಆಗಲಿ ಸಹಜವಾಗಿ ಅವ್ರಿಗೆಲ್ಲ ಗಾಬರಿ, ಇದೆಲ್ಲ ಬೇಕಿತ್ತ ಅಂತ. ಬಟ್ ಒಂದೇನಾದ್ರೆ ನನ್ನ ಸುದೈವಕ್ಕೆ ಹೆಂಗ್ ಕನ್ವಿನ್ಸ್ ಮಾಡ್ತಿದ್ರಿ? ಅಲ್ಲ, ನನ್ನ ಸುದೈವಕ್ಕೆ ನನ್ನ ಹೆತ್ತ ತಾಯಿನೂ ಕೂಡ ರಾಷ್ಟ್ರ ಪ್ರೇಮಿ, ಅವರು ಕೂಡ ಅಷ್ಟೇನೆ. ಅಂದ್ರೆ ಅದನ್ನ ಅಪೋಸ್ ಮಾಡ್ತಿದ್ರು ಅವರು. ಹೌದು, ನೀನ್ ಮಾಡಿದ್ದು ಸರಿ ಇದೆ, ಯಾಕಂದ್ರೆ ನೀನ್ ತಪ್ಪಿಲ್ಲ, ನೀನು ಕಾನೂನಾತ್ಮಕವಾಗಿ ಫೈಟ್ ಮಾಡ್ತೀಯ, ಅದ್ರಲ್ಲಿ ಏನ್ ತಪ್ಪಿಲ್ಲ. ಆಮೇಲೆ ಧರ್ಮದ ಪರವಾಗಿ ನಿಂತಿದ್ಯಾ, ಅದು ತಪ್ಪಿಲ್ಲ. ಬಟ್ ವಾತಾವರಣನು ಅದ್ರ ತಕ್ಕಂತೆ ನಿಂಗೆ ಸಪೋರ್ಟ್ ಮಾಡಿದ್ರೆ ಒಳ್ಳೇದು. ಬಟ್ ವಿರೋಧ ಮಾಡೋರ ಸಂಖ್ಯೆ ಜಾಸ್ತಿ ಇದ್ದಾಗ ನಿನ್ನ ವಾದಕ್ಕೆ ಅಥವಾ ನಿನ್ನ ಹೋರಾಟಕ್ಕೆ ಎಲ್ಲೋ ಒಂದ್ ಕಡೆ ವಿರೋಧ ವ್ಯಕ್ತಪಡಿಸಿದ್ರೆ ನಿನಗ ತೊಂದರೆ ಆಗಬಹುದು ಅಂತ ಅನ್ನೋ ಗಾಬರಿ ಮತ್ತು ಚಿಂತೆ ಅವರಿಗೆ ಸಹಜವಾಗಿ ಇದ್ದೇ ಇತ್ತು. ಅದು ಸಹಜವಾಗಿ ತಾಯಿ ಕರಳು, ಕನ್ಸರ್ನು, ಏನೋ ಒಂದು ಕೇರ್ ಅದೆಲ್ಲ ಇದ್ದೇ ಇರುತ್ತೆ. ಬಟ್ ಅಪಾರ್ಟ್ ನಾನು ಮುಂದಿನ ಅನೇಕ ವಿಚಾರಗಳು ಮಾತಾಡೋದಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪೇರೆಂಟ್ಸ್ದು ಎಷ್ಟು ಇಂಪಾರ್ಟೆಂಟ್ ರೋಲ್ ಆಗುತ್ತೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಶಿವಾಜಿ ಛತ್ರಪತಿ ಆಗೋದಕ್ಕೆ ಜೀಜಾಬಾಯಿ ಬಹಳ ಪ್ರಮುಖ ಕಾರಣಗಳು. ಜೀಜಾಬಾಯಿ ಆ ಪ್ರೇರಣೆ ತುಂಬಿದ್ರೆ ಇವತ್ತು ಶಿವಾಜಿ ಛತ್ರಪತಿ ಆಗ್ತಿರ್ಲಿಲ್ಲ, ಹಿಂದುಳಿದ ಸಾಮ್ರಾಟ ಆಗ್ತಿರ್ಲಿಲ್ಲ. ಒಬ್ಬ ತಾಯಿ ಮಕ್ಕಳನ್ನ ಬೆಳೆಸುವಾಗ ಧರ್ಮದ ಪ್ರಜ್ಞೆಯನ್ನು ಮೂಡಿಸೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಕಾರ್ಡಿಂಗ್ ಟು ಯು? ಬಹಳ ಮುಖ್ಯ, ಬಹಳ ಮುಖ್ಯ. ಅಂದರೆ ಯಾಕೆಂತಂದರೆ ಇವತ್ತು ನಾನು ಕ್ಯಾಶುವಲ್ ಆಗಿ ಕೇಳ್ತಿರ್ತೀನಿ, ಈಗಿನ ಕಾಲದಲ್ಲಿ ಹೆಂಗಾಗ್ಬಿಟ್ಟಿದ್ದಾರೆ ಪೇರೆಂಟ್ಸ್ ಅಂದರೆ, ಅಮ್ಮ ಇವತ್ತು ರನ್ನಿಂಗ್ ರೇಸ್ ಇದೆ, ಓಡ್ತೀನಿ, ನನಗೆ ಆಶೀರ್ವಾದ ಮಾಡಿದ್ರೆ ಮೆಲ್ಲು ಕೊಡಪ್ಪ ಅಂತ ಆಶೀರ್ವಾದ ಮಾಡೋ ತಾಯಂದ್ರಿದ್ದಾರೆ ಇವತ್ತು. ಸೊ ಪೇರೆಂಟ್ಸಿಗೆ ಏನು ಕನ್ವೆ ಮಾಡ್ತೀರಿ? ಇಲ್ಲ, ಅದೇ ನಾನು ಹೇಳ್ದಂಗೆ ನನ್ನ ತಾಯಿಯಿಂದ ಹಿಡ್ಕೊಂಡು ನನ್ನ ಅಣ್ಣ ತಮ್ಮಂದರು ಮತ್ತು ವಿಶೇಷವಾಗಿ ನನ್ನ ಹೆಂಡತಿ, ಅವಳು ಕೂಡ ರಾಷ್ಟ್ರಪ್ರೇಮಿ. ಎಲ್ಲೂ ಕೂಡ ಬೇಡ, ಇದು ನೀವು ಬೇಡವಾಗಿದ್ದು ಅಂತ ಇಲ್ಲಿವರೆಗೂ ಹೇಳಿಲ್ಲ. ಅವ್ರು ಹೇಳೋದು ಕಾಳಜಿ ವಹಿಸ್ಕೊಳ್ಳಿ, ಭಾಳ ಹುಷಾರಾಗಿರ್ರಿ, ಏನೇ ಹೆಜ್ಜೆ ಇಡಬೇಕಾದ್ರೂ ಕೂಡ ಹುಷಾರಾಗಿ ಹೆಜ್ಜೆ ಇಡ್ರಿ, ಮಾಡಿದ್ರಲ್ಲಿ ತಪ್ಪಿಲ್ಲ. ನೀವು ತಗೊಳ್ಳೋ ನಿಲುವು ಸೂಕ್ತವಾಗಿದ್ದು ಮತ್ತು ಮಾಡಲೇಬೇಕಾದಂಥ ಇವತ್ತಿನ ದಿನದಲ್ಲಿ ಈ ಹೋರಾಟಗಳು ಬೇಕೇ ಬೇಕು. ಈ ರೀತಿಯಾದ ನಿಮ್ಮ ಸಪೋರ್ಟು ಸಮಾಜಕ್ಕೆ ಬೇಕೇ ಬೇಕು, ನೀವು ಮಾಡಿ. ಬಟ್ ಅದ್ರ ಜೊತೆಗೆ ನಿಮ್ಮ ಕಾಳಜಿಯು ಕೂಡ ಭಾಳ ಇಂಪಾರ್ಟೆಂಟು. ಬಿಕಾಸ್ ನಿಮ್ಮ ಅನುಪಸ್ಥಿತಿಯಲ್ಲಿ ಏನು ಬೇಕಾದ್ರೂ ಆಗಬಹುದೇನೋ. ಸೊ ಅದಕ್ಕೆ ಅವಕಾಶ ಕೊಡಬಾರ್ದು ಅಂದರೆ ನಿಮ್ಮ ಕಾಳಜಿಲಿ ನೀವು ಇರಬೇಕು ಅಂತ ನನಗೆ ಹೇಳೋರು, ಕಾಳಜಿ ಮಾಡೋರು. ಸೊ ನೀವು ಹೇಳ್ದಂಗೆ ತಾಯಿಯಿಂದ ಹಿಡ್ಕೊಂಡು ಹೆಂಡತಿವರೆಗೂ ಮತ್ತು ನಮ್ಮ ಅಣ್ಣ ತಮ್ಮಂದರು, ನನ್ನ ಮಕ್ಕಳು, ಪ್ರತಿಯೊಬ್ಬರು ಕೂಡ ನಾನು ಮಾಡೋ ಹೋರಾಟಕ್ಕೆ ಎಲ್ಲೂ ಕೂಡ ಮಾಡಬೇಡ ಅಂತ ಹೇಳಿಲ್ಲ, ಇದು ನಿಂಗೆ ಯಾಕೆ ಬೇಕು ಅಂತ ಹೇಳಿಲ್ಲ. ಮಾಡೋದು ಸರಿ ಇದೆ, ಬಟ್ ಹುಷಾರಾಗಿ ಮಾಡು ಹೇಳೋರು. ಸರ್, ಈ ವೃತ್ತಿ ಧರ್ಮವನ್ನು ಸ್ವಲ್ಪ ಪಕ್ಕಕ್ಕಿಟ್ಟರೆ ಒಬ್ಬ ಹಿಂದೂ ಹೋರಾಟಗಾರರಾಗಿ ಇವತ್ತಿನ ಯುವಕರಿಗೆ ಏನು ಸಂದೇಶ ಕೊಡ್ತೀರಿ? ಯಾಕೆಂತಂದರೆ ನಾನು ಆಗಲೇ ಹೇಳಿದೆ, ಅನೇಕ ಅಪಭ್ರಂಶಗಳು ನಡೀತಾ ಇದೆ ರಾಜ್ಯದಲ್ಲಿ, ಹಿಂದೂ ಕಾರ್ಯಕರ್ತರ ಕೊಲೆ ಆಗ್ತಾ ಇದೆ, ಬೆದರಿಕೆಗಳು ಬರ್ತಾ ಇದೆ. ಅನೇಕ ಜನ ಇದನ್ನೆಲ್ಲ ನೋಡಿ 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 ಹಿಂದೆ ಸರಿಯುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ಏನು ಹೇಳ್ತೀರಿ? ಹಿಂದೆ ಸರಿಯೋ ಪ್ರಶ್ನೆನೇ ಬೇಡ, ಹಿಂದೆ ಸರಿಬಾರ್ದು ಕೂಡ. ನಾನು ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಮತ್ತು ಧರ್ಮದ ಹೋರಾಟಗಾರರಿಗೂ ಹೇಳೋದಿಷ್ಟೇ, ನಾವು ಹೋರಾಟ ಮಾಡಿಯೇ ಪಡಿಬೇಕಾದಂತೂ ಸಾಕಷ್ಟಿದೆ. ಕಾನೂನಾತ್ಮಕವಾದಂಥ ಹೋರಾಟಗಳು ಒಂದು ರೀತಿ ಆದರೆ ಅದನ್ನು ಹೊರತುಪಡಿಸಿ ಕೂಡ ಹೋರಾಟ ಮಾಡಬೇಕಾದಂಥದ್ದು ನಮ್ಮ ಕರ್ತವ್ಯ. ನಾವು ರಾಮ ಮಂದಿರ ಇಶ್ಯೂನ ನೋಡ್ತಾ ಹೋದರೆ 90 ವರ್ಷಗಳ ಕಾಲ ನಾವು ಕಾನೂನಾತ್ಮಕವಾದಂಥ ಹೋರಾಟ ಮಾಡಿದ್ದೀವಿ. ಆದರೆ ಅದ್ರ ಹಿಂದೆ 500 ವರ್ಷಗಳ ಕಾಲ ನಾವು ಯುದ್ಧ ಮಾಡಿದ್ದೀವಿ, ಎಷ್ಟೋ ಜೀವಗಳನ್ನು ಕಳ್ಕೊಂಡಿದ್ದೀವಿ. ಆ ಹೋರಾಟಗಳು ಇಲ್ಲದೆ ಇದ್ರೆ ಅದು ಕೋರ್ಟ್ವರೆಗೂ ಹೋಗ್ತಾ ಇರಲಿಲ್ಲ. ಅದು ಕೋರ್ಟ್ಗೆ ಹೋಗದೆ ಇದ್ರೆ ನಮ್ಗೆ ಇವತ್ತು ಕಾನೂನಾತ್ಮಕವಾದಂಥ ಜಯ ನಮ್ಗೆ ಸಿಗ್ತಾ ಇರಲಿಲ್ಲ. ಹಾಗಿದ್ದಾಗ ನಮ್ಮ ಕಾರ್ಯಕರ್ತರಿಗೆ ಹೇಳೋದಿಷ್ಟೇನೆ, ನನಗೆ ಬೇಕಾಗಿದ್ದನ್ನು ನನ್ನ ಹೋರಾಟ ಮಾಡಿ ಪಡಿಲೇಬೇಕು. ಅನಿವಾರ್ಯತೆ ಬಂದಾಗ ನಾವು ನ್ಯಾಯಾಲಯಕ್ಕೆ ಹೋಗಲೇಬೇಕಾದಂಥದ್ದಿರುತ್ತೆ. ಬಿಕಾಸ್ ಕಾನೂನಿದೆ ನಮಗೆ, ನಾವು ಅದನ್ನು ಹೊರತುಪಡಿಸಿಲ್ಲ. ಸೊ ಕಾನೂನಾತ್ಮಕವಾಗಿ ನಾವು ಯಾವ ಹಕ್ಕುಗಳನ್ನು ಪಡೆದುಕೊಳ್ಬೇಕು ಅದನ್ನು ಕಾನೂನಾತ್ಮಕವಾಗಿ ಕೋರ್ಟ್ ಮುಂದೆ ಪಡ್ಕೊಳ್ಳೋಣ. ಆದರೆ ನಮಗಿರ್ತಕ್ಕಂಥ ಹೋರಾಟದ ಮನೋಭಾವನೆಯನ್ನು ಕುಗ್ಗಿಸೋದಂಥದ್ದು ಅನಿವಾರ್ಯತೆ ನಮಗಿಲ್ಲ. ನಾವು ಹೋರಾಟ ಮಾಡಲೇಬೇಕಾದಂತೂ ನಮ್ಮ ಕರ್ತವ್ಯ ನಾವು ಮಾಡಲೇಬೇಕು. ಕಾನೂನಿದೆ, ನ್ಯಾಯ ಸಿಗುತ್ತೆ, ಕೋರ್ಟ್ ಇದೆ, ಜಸ್ಟಿಸ್ ಇದ್ದಾರೆ, ಎಲ್ಲ ಫೈನ್. ಅದರ ಜೊತೆಗೆ ಹೋರಾಟದ ಮನೋಭಾವ ಇದೆ, ಹೋರಾಟ ಮಾಡಬೇಕು ಅನ್ನೋ ಹಪಾಹಪಿ ಇದೆ, ಅದು ಕೂಡ ಖಂಡಿತ ಒಪ್ಕೊಳ್ಳೋಣ. ಆದರೆ ಎದುರಾಳಿಯ ಈ ನೀಚ ಕೃತ್ಯಗಳು ಕಮ್ಮಿ ಆಗೋದು ಯಾವಾಗ? ಹೇಗಂತಂದರೆ ನೀವು ಹೇಳಿದಾಗೆ ಇವತ್ತು ಸರಿ ಆಯಿತು, ಹರ್ಷ ಮುತಾಲಿಕ್ ಹೇಳಿದ್ದಾರೆ ಅಂತ ನಾಳೆ ಒಬ್ಬ ಯುವಕ ಹಿಂದುತ್ವದ ಉಳಿವಿಗಾಗಿ ಮುಂದೆ ಬರ್ತಾನೆ, ಅವ್ನ ಜೀವ ಗ್ಯಾರಂಟಿ ಅಲ್ಲ. ಇದು ಎದುರಾಳಿಯ ಮನೋಭಾವನೆ ನಾವು ತಿಳ್ಕೊಬೇಕಾದಂಥದ್ದು ಭಾಳ ಇಂಪಾರ್ಟೆಂಟು. ನಾವು ಯುದ್ಧಕ್ಕೆ ಇಳಿಬೇಕಾದ್ರೆ ಫಸ್ಟು ನನ್ನ ಬಲ ಎಷ್ಟಿದೆ ಅಂತ ಅನ್ನೋದ್ರ ಜೊತೆಗೆ ಎದುರಾಳಿ ಬಲ ಏನಿದೆ ಮತ್ತು ಅವನ ಮಾನಸಿಕತೆ ಏನಿದೆ ಅಂತಲೂ ನಾವು ತಿಳ್ಕೊಬೇಕಾದಂಥದ್ದು. ಸೊ ಯಾವುದೇ ಒಂದು ವಿಚಾರದಲ್ಲಿ ನಾವು ಹೋರಾಟ ಮಾಡಬೇಕಾಯ್ತು ಅಂದರೆ ಫಸ್ಟ್ ನಾವು ಅದನ್ನು ಸ್ಟಡಿ ಮಾಡಬೇಕು, ಅದನ್ನು ತಿಳ್ಕೊಳ್ಬೇಕು. ನಾವು ಒಬ್ಬರೇ ಇದ್ದಾಗ ನಾವು ಹೋಗಿ 10 ಜನರ ಮಧ್ಯೆ ಅಲ್ಲಿ ಹೋಗಿ ನಾನು ಫೈಟ್ ಮಾಡ್ತೀನಿ ಅಂತ ಅನ್ನೋದು ತಪ್ಪಾಗುತ್ತೆ. ತಪ್ಪು ಅಂತಲ್ಲ, ಅದು ಜಾಣತನ ಅಲ್ಲ. ಅದನ್ನು ಹೊರತುಪಡಿಸಿ ಅದನ್ನು ಮಿಗಿಲಾಗಿ ನಾವು 10 ಜನ ಸೇರಿಸ್ಕೊಂಡು ನಮ್ಮದ್ರಲ್ಲೇ ನಾವು ವಿಚಾರ ಮಾಡಿಕೊಂಡು ಯಾವ ರೀತಿ ನಾವು ಇದನ್ನು ತೊಗೊಂಡೋದ್ರೆ ನಾವು ಇದರಲ್ಲಿ ಸಕ್ಸೀಡ್ ಆಗ್ತೀವಿ, ಸ್ವಲ್ಪ ನಮ್ಮ ಮೇಲೆ ನಮಗೆ ಜಾಗ್ರತೆ ಇರಬೇಕು. ಮೊದಲು ಅದನ್ನು ನಾವು ಮಾಡ್ಕೊಳ್ಳೇಬೇಕು. ನಾವು ಅದನ್ನು ತೊಗೊಂಡು ಹೋರಾಟ ಮಾಡಿದಾಗ ಡೆಫಿನೆಟ್ಲಿ ತೊಂದರೆ ಆಗೋದಿಲ್ಲ. ಆಮೇಲೆ ಇದನ್ನು ಯಾವಾಗ ನೀವು ಕೇಳಿರೋ ಪ್ರಶ್ನೆ ಏನಂದರೆ ಯಾವಾಗ ಇದಕ್ಕೆಲ್ಲ ಅಂತ್ಯ ಅಂತ ಕೇಳಿದ್ರಿ. ಎಕ್ಸಾಕ್ಟ್ಲಿ. ಸೊ ಇಲ್ಲಿ ಭಾರತದಲ್ಲೇ ಹುಟ್ಟಿ, ಭಾರತದಲ್ಲೇ ಊಟ ಮಾಡಿ, ಭಾರತದ ನೀರನ್ನೇ ಕುಡಿದು, ಇಲ್ಲಿ ಅನ್ನನೇ ತಿಂದು ಕೆಲವೊಂದು ನೀಚ ವ್ಯಕ್ತಿಗಳೇನಿದ್ದಾರೆ ಅವರು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರೆ. ದುರ್ದೈವ ಅಲ್ವಾ ಇದು?
ಆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೋರು ಮಾನಸಿಕತೆ, ಅವ್ರಿಗೆ ಅಭಿಮಾನ ಯಾರ ಮೇಲೆ ಇದೆ ಅಂತ ನಮ್ಗೆ ಖಂಡಿತವಾಗ್ಲೂ ಗೊತ್ತಾದಾಗ ನಾವು ಅವ್ರ ವಿರುದ್ಧ ಹೋರಾಟ ಮಾಡಲೇಬೇಕಾದಂಥದ್ದು. ಕಾನೂನಾತ್ಮಕವಾದ ಹೋರಾಟ ಒಂದು ಕಡೆ ಇರ್ತದೆ, ಆದರೆ ಇಂಥವ್ರಿಗೆ ಶಿಕ್ಷೆ ಕೊಡಬೇಕು ಅಂತ ನಾವು ಮೊದಲೇ ಹೋಗ್ಬೇಕಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡಬೇಕು ಅಂದರೆ ಬೀದಿಗೆ ಇಳಿಲೇಬೇಕು. ಅನೇಕ ಹಿಂದೂಪರ ಸಂಘಟನೆಗಳಲ್ಲಿದ್ರಿ, ಅದರ ನಂತರ ಯು ಎಂಟರ್ ಟು ಭಾರತೀಯ ಜನತಾ ಪಾರ್ಟಿ. ವೈ ಪರ್ಟಿಕ್ಯುಲರ್ಲಿ ಭಾರತೀಯ ಜನತಾ ಪಾರ್ಟಿಗೆ ಹೋಗಬೇಕು ಅಂತ ಅನಿಸಿದ್ದು ಯಾಕೆ? ಪಾಲಿಟಿಕ್ಸ್ ಇಂಟ್ರೆಸ್ಟ್ ಬಂತ ಅಂತ? ಪ್ರಾಕ್ಟೀಸ್ಗಿಂತ ಪಾಲಿಟಿಕ್ಸ್ ಇಂಟ್ರೆಸ್ಟ್ ಆಯ್ತಾ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ನಾನು ಇವತ್ತಿಗೂ ಪ್ರತಿನಿತ್ಯ ಕೋರ್ಟ್ಗೆ ಹೋಗ್ತೀನಿ. ನನ್ನ ಪ್ರಾಕ್ಟೀಸೇ ಮುಖ್ಯ. ಅಂದರೆ ನಾನು 3 ಹೊತ್ತಿನ ಊಟ ಕೊಡೋದೇ ಪ್ರಾಕ್ಟೀಸು. ನಾನು ಪ್ರತಿನಿತ್ಯ ಕೋರ್ಟ್ಗೆ ಹೋಗ್ತೀನಿ. ನನ್ನ ಕೊಲೀಗ್ಸ್ ಇರ್ತಾರೆ, ಅವರು ಹೋಗ್ತಾರೆ, ಸಾಕಷ್ಟು ಜನ ಕ್ಲೈಂಟ್ಸ್ ಇದ್ದಾರೆ. ನನ್ನ ವೃತ್ತಿ ಜೀವನನೇ ನನಗೆ ಊಟ ಕೊಡುವಂಥದ್ದು. ಪಾಲಿಟಿಕ್ಸ್ಗೆ ಯಾಕೆ ಹೋಗಬೇಕು ಅಂತ ಅನ್ನೋದು ಬಂತು ಅಂದರೆ, ನನಗಾಗೆ ಮೊದಲಿಂದ ಅದರ ಬಗ್ಗೆ ಆಸಕ್ತಿ ಇರಲಿಲ್ಲ. ಸೊ ನಾನು ಯಾವಾಗ ತಮಗಾಗಲೇ ಹೇಳಿದೆ, ನಾನು ದಕ್ಷಿಣ ಪ್ರಾಂತ ಸುರಕ್ಷಾ ಪ್ರಮುಖ ಟೋಳಿಲಿದ್ದೆ ನಾನು. ಸೊ ಅವಾಗ ಪಾರ್ಟಿ ಪ್ರಮುಖರೊಬ್ಬರು ನನಗೆ ಕಾಲ್ ಮಾಡಿ, ನೀವು ಸಂಘಟನೆಯಲ್ಲಿ ಕೆಲಸ ಮಾಡಿದಿರಿ, ಬಟ್ ಈಗ ಪಕ್ಷಕ್ಕೆ ನೀವು ಬಂದರೆ ನಮ್ಗೆ ಇನ್ನೂ ಶಕ್ತಿ ಇರುತ್ತೆ, ನೀವು ಬರ್ಬೋದಲ್ವಾ ಅಂತ ಕೇಳಿದರು. ಸೊ ಅವಾಗ ನಾನು ಉತ್ತರ ಕೊಟ್ಟಿದ್ದು, ಸಂಘಟನೆ ನನ್ನನ್ನು ಏನಾದರೂ ಒಪ್ಕೊಂಡ್ರೆ ಅಲ್ಲಿಗೆ ಹೋಗು ಅಂತ ಹೇಳಿದ್ರೆ ಮಾತ್ರ ನಾನು ಬರಬಲ್ಲೆ, ಬಿಕಾಸ್ ನಾನು ಸ್ವತಂತ್ರ ಅಲ್ಲ, ಬಿಕಾಸ್ ಆಲ್ರೆಡಿ ನನಗೆ ಸಂಘಟನೆಯಲ್ಲಿ ಜವಾಬ್ದಾರಿ ಇದೆ. ಅಲ್ಲಿ ಪರ್ಮಿಷನ್ ಹೌದು, ಅವ್ರು ಹಿರಿಯರಿದ್ದಾರೆ, ತಾವು ಅವ್ರ ಜೊತೆಗೆ ಏನಾದರೂ ಮಾತಾಡಿದರೆ ಅವರು ಓಕೆ ಅಂದರೆ ಮಾತ್ರ ನಾನು ಬರಬಲ್ಲೆ ಅಂತ ಹೇಳಿದ್ದೆ. ಸೊ ಅವತ್ತು ಅಂದರೆ ಇಲ್ಲಿ ಕ್ಷೇತ್ರೀಯ ಜವಾಬ್ದಾರಿಯಲ್ಲಿ ಗೋಪಾಲ್ಜಿ ಇದ್ರು, ತಮಗೆಲ್ಲ ಗೊತ್ತಿರುತ್ತೆ, ಕೇಳಿರ್ತೀರಿ, ರಾಮ ಮಂದಿರ ಗೋಪಾಲ್ಜಿ ಇದ್ರು. ಗೋಪಾಲ್ಜಿ ವಿಚಾರದಲ್ಲಿ ಅವರು ತಿಳ್ಕೊಂಡು ಅವ್ರನ್ನ ಕೇಳಿಕೊಂಡು ಅವ್ರು ಓಕೆ ತೊಂದರೆ ಇಲ್ಲ ಅಂತ ಹೇಳಿದಾಗ ಮಾತ್ರ ನಾನು ಪಾರ್ಟಿಗೆ ಬರಬೇಕಾದಂಥದ್ದಾಯಿತು. ಸೊ ನಾನು ಬಂದ ತಕ್ಷಣ ಅವಾಗ ಇಮಿಡಿಯೇಟ್ಲಿ ಚುನಾವಣೆಗಳು ನಡೀತಾ ಇತ್ತು. ಸೊ ಒಂದು ರಾಷ್ಟ್ರೀಯ ಪಕ್ಷ ಇದು. ಯಾವ ವರ್ಷ? ನಾನು 17 2017 ಹೌದೌದು, ಅಫಿಷಿಯಲಿ 17 ನಾನು ಜಾಯ್ನ್ ಆಗಿದ್ದು. ಸೊ ಅಲ್ಲಿವರೆಗೂ ಪಾರ್ಟಿ ಆಫೀಸ್ ಎಲ್ಲಿದೆ ಅಂತಲೂ ಗೊತ್ತಿರಲಿಲ್ಲ, ನಾನು ಹೋಗೇ ಇರಲಿಲ್ಲ. ಬಿಜೆಪಿ ಎಂಟ್ರಿ ಆದ್ಮೇಲೆ ಯಾವ ಜವಾಬ್ದಾರಿ ಅನ್ಕೊಟ್ರು? ಅಂದ್ರೆ ಚುನಾವಣೆಗಳು ಅವಾಗ ಇಮಿಡಿಯೇಟ್ ಇತ್ತು. ಸೊ ಅವಾಗ ವಕೀಲರ ಅವಶ್ಯಕತೆ ಇತ್ತು, ಕಾನೂನು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಬೇಕಿತ್ತು. ಸೊ ಪಾರ್ಟಿಲಿ ಯೂಶುವಲಿ ಚುನಾವಣಾ ನಿರ್ವಹಣಾ ಸಮಿತಿ ಅಂತ ಮಾಡ್ತಾರೆ. ಸೊ ಚುನಾವಣಾ ನಿರ್ವಹಣಾ ಸಮಿತಿಗೆ ಒಬ್ಬರು ರಾಜ್ಯಕ್ಕೆ ಸಂಚಾಲಕರಾಗಿರ್ತಾರೆ. ಆ ರೀತಿ ಆ ಸಂಚಾಲಕರು ಬೇರೆ 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 ರೀತಿಯ ಪ್ರಕೋಷ್ಠಗಳು ಮತ್ತು ಬೇರೆ ಬೇರೆ ಇರ್ತದೆ. ಅಂದ್ರೆ ಅದರಲ್ಲಿ ಕಾನೂನು ವಿಭಾಗನೂ ಒಂದು. ಸೊ ಹಂಗಿದ್ದಾಗ ಕಾನೂನು ವಿಭಾಗಕ್ಕೆ ನನ್ನ ರಾಜ್ಯ ಸಂಚಾಲಕನ ಮಾಡಿದ್ರು, ಜವಾಬ್ದಾರಿಯನ್ನು ಕೊಟ್ಟರು. ಸೊ ಚುನಾವಣೆಗಳನ್ನ ನಿರ್ವಹಣೆ ಮಾಡಬೇಕಾದ್ರೆ ಯಾವ ರೀತಿ ವಕೀಲರ ಪಾತ್ರ ಇರುತ್ತೆ, ಯಾಕಂದ್ರೆ ಸಾಕಷ್ಟು ಕಾರ್ಯಕರ್ತರ ಮೇಲೆ ಕೇಸ್ಗಳಾಗ್ಬಿಡ್ತವೆ. ಸೊ ನಾವು ಮತ್ತು ಅದ್ರ ಜೊತೆಗೆ ನಾವು ಬೇರೆ ಪಾರ್ಟಿಯವ್ರು ನಮ್ಮ ಮೇಲೆ ಏನಾದರೂ ಅವಶ್ಯ ಶಬ್ದಗಳನ್ನ ಬಳಕೆ ಮಾಡಿರ್ಬೋದು ಅಥವಾ ಏನೋ ಹಲ್ಲೆ ಮಾಡ್ಬೋದು. ಈ ರೀತಿ ಅನ್ಯಾಯ ಆದಾಗ ಅದನ್ನು ಫೈಟ್ ಮಾಡಲಿಕ್ಕೂ ಕೂಡ ಕಾನೂನು ವಕೀಲರ ಅವಶ್ಯಕತೆ ಇರುತ್ತೆ. ಸೊ ಆ ರೀತಿ ಇಡೀ ರಾಜ್ಯದಲ್ಲಿ ಆ ಒಂದು ವಕೀಲರ ವಿಭಾಗ ಅಂತೇನಿತ್ತು, ಲೀಗಲ್ ಸೆಲ್, ಅದಕ್ಕೆ ನನ್ನನ್ನು ಸಂಚಾಲಕನಾಗಿ ಜವಾಬ್ದಾರಿ ಕೊಟ್ಟಿದ್ರು. ನಾನು ಎರಡೂ ಪಕ್ಷಗಳನ್ನು ಭಾಳ ಹತ್ತಿರದಿಂದ ನೋಡಿದ್ದೀನಿ. ಎರಡೂ ಪಕ್ಷದ ಕಾರ್ಯಕರ್ತಗಳನ್ನು, ಅಂದರೆ ಕಾಂಗ್ರೆಸ್ ಮತ್ತು ಬಿಜೆಪಿ, ಇನ್ಫ್ಯಾಕ್ಟ್ JDS ಕೂಡ ಕಾರ್ಯಕರ್ತರನ್ನು ಭಾಳ ಹತ್ತಿರದಿಂದ ನೋಡಿದ್ದೀನಿ. ಈ ಲೀಗಲ್ ಸೆಲ್ಲಲ್ಲಿ ಏನಾಗುತ್ತೆ ಅಂತಂದರೆ, ಮೆಜಾರಿಟಿ ಕಾರ್ಯಕರ್ತರ ಮೇಲೆ ಬಂದಿರೋದು ಸೈಬರ್ ಕ್ರೈಮ್ ಕೇಸಸ್. ಹೇಗೆಂತಂದರೆ ಫೇಸ್ಬುಕ್ಕಲ್ಲಿ ಏನೋ ಮಾಡಿರ್ತಾರೆ, ಮೋದಿಗೆ ಬೈದು ಬಿಟ್ಟಿರ್ತಾರೆ, ರಾಹುಲ್ ಗಾಂಧಿಗೆ ಬೈದು ಬಿಟ್ಟಿರ್ತಾರೆ, ಕುಮಾರಸ್ವಾಮಿ ದೇವೇಗೌಡರಿಗೆ ಬೈದು ಬಿಟ್ಟಿರ್ತಾರೆ. ಅವ್ರ ಪಕ್ಷದ ಮೇಲೆ ಅಭಿಮಾನ ಇರತಕ್ಕಂತಹ ಕಾರ್ಯಕರ್ತರು ಸೈಬರ್ ಕ್ರೈಮ್ ಕೇಸನ್ನು ರಿಜಿಸ್ಟರ್ ಮಾಡ್ತಾರೆ. ಮೆಜಾರಿಟಿ ಸೈಬರ್ ಕ್ರೈಮ್ ಕೇಸ್ಗಳೇ ಕಾರ್ಯಕರ್ತರ ಮೇಲೆ ರಿಜಿಸ್ಟರ್ ಆಗಿರುತ್ತೆ. ಯಾವಾಗ ಕೇಸ್ ರಿಜಿಸ್ಟರ್ ಆಗುತ್ತೆ, ಕಾರ್ಯಕರ್ತರು ಆಗ ಡೌನ್ ಆಗಿಬಿಡ್ತಾರೆ, ಲೈಮ್ ಲೈಟ್ ಇಂದ ಹೊರಗಡೆ ಬಂದುಬಿಡ್ತಾರೆ. ಅಂಥವ್ರಿಗೆ ಯಾವಾಗ ಮುಕ್ತಿ ಸಿಗುತ್ತೆ? ಯಾಕೆಂತಂದ್ರೆ ಸುಮಾರು ಜನ ಸೈಬರ್ ಕ್ರೈಮ್ ಕೇಸ್ ಹಾಕಿಸ್ಕೊಂಡು ಇವತ್ತಿಗೂ ಕಾಣೆಯಾದವ್ರನ್ನ ನಾನು ನೋಡಿದ್ದೀನಿ. ಏನ್ ಹೇಳ್ತೀರಿ ಸೈಬರ್ ಕ್ರೈಮ್ ಕೇಸ್? ಸಾಕಷ್ಟು ಹೋರಾಟಗಾರನ ನೋಡ್ತಾ ಬಂದಿದ್ದೀವಿ. ಅವರೇ ಬಲಿದಾನಕ್ಕೆ ನನ್ನನ್ನು ನೇಣಿಗೆ ಹಾಕಿದ್ರೂ ಚಿಂತೆ ಇಲ್ಲ, ನಾನು ಯಾವುದೇ ಕಾರಣಕ್ಕೂ ರಾಷ್ಟ್ರದ ವಿಚಾರದಲ್ಲಿ ಹಿಂದೆ ಸರಿಯೋದಿಲ್ಲ ಅಂತ ನಾವು ನೋಡಿದ್ದೀವಿ. ಹಾಗಿದ್ದಾಗ ಇವೆಲ್ಲ ಸೈಬರ್ ಕ್ರೈಮ್ಗಳು, FIRಗಳು ಆಗೋದ್ರಿಂದ ನಮ್ಮ ಮಾನಸಿಕತೆಯನ್ನೇ ನಾವು ಚೇಂಜ್ ಮಾಡ್ತೀವಿ ಅಂತ ಅನ್ಕೊಳ್ಳೋದು ಸುಳ್ಳು, ತಪ್ಪು. ಅದನ್ನು ಮಾಡಬಾರ್ದು. ಆಗ್ತಾ ಇರ್ತವೆ. ಇನ್ನೊಬ್ರು ಮನಸ್ಸಿಗೆ ನೋವು ಕೊಡಬಾರ್ದು, ಅದು ಕಾನೂನು ಹೇಳುತ್ತೆ. ಆದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ನನಗಿದ್ದೇ ಇದೆ. ಸೊ ನನಗೆ ಅನಿಸಿದ್ದನ್ನ, ಎಕ್ಸಾಕ್ಟ್ಲಿ, ನನಗೆ ಅನಿಸಿದ್ದನ್ನ ಇನ್ನೊಬ್ರಿಗೆ ತೊಂದರೆ ಆಗದೆ ರೀತಿಲಿ ನಾನು ಬರೆದ್ರೆ ಅದು ಕಾನೂನಾತ್ಮಕವಾಗಿ ತಪ್ಪು ಅಂತ ಎಲ್ಲೂ ಹೇಳಿಲ್ಲ. ಸುಪ್ರೀಂ ಕೋರ್ಟು ಕೂಡ ಈ ವಿಚಾರದಲ್ಲಿ ಹೇಳಿದೆ. ಅಂದರೆ ಫೇಸ್ಬುಕ್ಕಲ್ಲಿ, ಟ್ವಿಟರಲ್ಲಿ, ಕೆಲವೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸೋ ರೀತಿಲಿ ಇನ್ನೊಬ್ಬರಿಗೆ ನೋವಾಗುತ್ತೆ ಅಂದ ತಕ್ಷಣ ಅದು ಕಾನೂನು ಬಾಹಿರ ಅಲ್ಲ, ಅದು ಟೀಕೆ ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಇದ್ದೇ ಇದೆ. ಅಭಿವ್ಯಕ್ತ ಸ್ವಾತಂತ್ರ್ಯ ಅವ್ರಿಗೆ ಇದ್ದೇ ಇದೆ, ಮಾಡಿರ್ತಾರೆ. ವಿರೋಧ ಪಕ್ಷನೇ ಎಕ್ಸಾಕ್ಟ್ಲಿ. ಹಂಗಿದ್ದಾಗ ಅದು ತಪ್ಪಲ್ಲ ಅಂತ ಸುಪ್ರೀಂ ಕೋರ್ಟ್ ಸ್ವತಃ ಹೇಳಿದೆ. ಅದರ ಜೊತೆಗೆ ಈ ನೀವು RSS ಅಲ್ಲಿದ್ದು ಸಂಘಟನೆಗಳಲ್ಲಿದ್ದರು, ಹಿಂದೂಪರ ಸಂಘಟನೆಗಳಿದ್ದರು, ಬೈಠಕ್ಗಳೆಲ್ಲ ಆಗುತ್ತೆ, ಕಾರ್ಯಾಗಾರಗಳೆಲ್ಲ ಆಗುತ್ತೆ. ಹಾಗೆ ನೀವು ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ ಈ ಥರದ ಕಾರ್ಯಾಗಾರಗಳನ್ನು ಅಥವಾ ಲೆಕ್ಚರ್ಸ್ಗಳನ್ನು ಕೊಡುವಂಥ ಕಾರ್ಯಕ್ರಮ ಏನಾದರೂ ಮಾಡ್ತೀರಾ? ಸಾಕಷ್ಟು ಮಾಡಿದ್ದೀವಿ. ಮೊಟ್ಟ ಮೊದಲನೇ ಬಾರಿ ಅಂದರೆ ಮೂಲ ವಕೀಲರಿಗೆ ಕೊಡಬೇಕಾದಂಥದ್ದಿರುತ್ತೆ. ಅಂದರೆ ನಮ್ಮ ರೋಲ್ಗಳು ಏನು, ವಕೀಲರ ರೋಲ್ ಅಂದರೆ ನಮ್ಮ ಕಾರ್ಯಕರ್ತರಿಗೆ, ನಮ್ಮದೇ ಆದ ಹೋರಾಟಗಾರರಿಗೆ ಕಾನೂನಾತ್ಮಕವಾದಂಥ ವಿಚಾರಗಳ ಬಗ್ಗೆ ಮತ್ತು ಅರಿವು ಮೂಡಿಸೋ ಕಾರಣಕ್ಕೆ ಫಸ್ಟ್ ವಕೀಲರಿಗೆ ಅದ್ರ ಬಗ್ಗೆ
ಜ್ಞಾನ ಕೊಡಬೇಕಾದಂತ ಇರಬೇಕು ಅಂತ. ಸೊ ಈ ರೀತಿ ಇದ್ದಾಗ ಸಾಕಷ್ಟು ನಾವೆಲ್ಲ ಪ್ಯಾಲೇಸ್ ಗ್ರೌಂಡಲ್ಲಿ ಕೂಡ ನಾವು ಕಾರ್ಯಾಗಾರಗಳನ್ನ ಮಾಡಿದ್ದೀವಿ. ನಮ್ಮ ಕೇಂದ್ರ ಕಾರ್ಯದಲ್ಲೂ ನಾವು ಕಾರ್ಯಾಗಾರಗಳನ್ನ ಮಾಡಿದ್ದೀವಿ. ಅಂದರೆ ಜಿಲ್ಲಾವಾರು ಸಂಘಟನೆ ನಾವು ಮಾಡಿ ಲೀಗಲ್ ಸೆಲ್ಲಿನ ಅಲ್ಲಿ ವಕೀಲರನ್ನ ನೇಮಕ ಮಾಡಿಕೊಂಡು ಅವರೆಲ್ಲರನ್ನು ಒಟ್ಟಾರೆಯಾಗಿ ಸೇರಿಸಿ ಯಾವ ರೀತಿ ಕಾನೂನಾಗಿದೆ. ಈಗ ಮತ್ತೆ ಹೊಸ ಹೊಸ ಕಾನೂನುಗಳು ಬಂದಿದೆ ಈಗ ನಮಗೆ. ಸೊ IPC ಅಂತ ಕರಿತಾ ಇದ್ವಿ, ಈಗ ಅದು ಬದಲಾಯಿತು, ಹೋಯ್ತು. CRPC ಅಂತ ಕರಿತಿದ್ವಿ, ಅದು ಹೋಯ್ತು. ಅಂದ್ರೆ ಈ ರೀತಿ ಅಂದ್ರೆ ನಮ್ಮದೇ ಆದ ರಾಷ್ಟ್ರದಲ್ಲಿ ನಮ್ಮ ರೀತಿಲಿ ನಾವು ಕರೆಯುವಂಥ ಹೆಸರುಗಳು ಬರಬೇಕು ಹೊರತು ಯಾರೋ ಬ್ರಿಟಿಷರು ಮಾಡಿದಂಥ ಯಾಕೆ ಬೇಕು ಅಂತ ನಾವು ಮಟ್ಟಕ್ಕೆ ನಾವು ಬದಲಾಗಿದ್ದೀವಿ ಅಂದಾಗ ಅದ್ರ ಬಗ್ಗೆ ಒಂದಿಷ್ಟು ಅರಿವು ಮೂಡಿಸಕ್ಕಂಥದ್ದು ನಮ್ಮ ಜವಾಬ್ದಾರಿ ಆಗಿರ್ತದೆ. ನಾವು ಕಾರ್ಯಾಗಾರಗಳನ್ನ ಮಾಡಿದ್ದೀವಿ. ಸೊಸೈಟಿಯಲ್ಲಿ ಬೀಯಿಂಗ್ ಅ ಲಾಯರ್ ಆಗಿ ಜನಗಳಿಗೆ ಲಾ ಬಗ್ಗೆ ಏನು ಹೇಳ್ತೀರಿ? ಯಾಕಂತಂದ್ರೆ ಇವತ್ತು ಅನೇಕ ಜನ ಪೊಲೀಸು, ಕೋರ್ಟು, ಕೇಸು ಅಂದರೆ ಪದರ್ಬಿಟ್ಟು ಹೋಗ್ಬಿಡ್ತಾರೆ. ಯಾಕೆ ಬೇಕು ಗುರು, ಚಪ್ಪಲಿ ಸೌದೋಗ್ಬಿಡುತ್ತೆ. ಒಂದು ವೆರ್ಡಿಕ್ಟ್ ಪಡ್ಕೊಳ್ಬೇಕು ಅಂದರೆ ವರ್ಷಾನುಗಟ್ಟಲೆ ಕಾಯಬೇಕು, ದುಡ್ಡು ಖರ್ಚಾಗುತ್ತೆ ಅಂತ ಹೇಳ್ತಾರೆ. ಹೋಲ್ಸೇಲ್ ಆಗಿ, ಕೇವಲ ಒಂದು ಕಂಪೌಂಡಿನ ವಿಷಯಕ್ಕಷ್ಟೇ ಅಲ್ಲ, ಹೋಲ್ಸೇಲ್ ಆಗಿ ಜನಗಳಿಗೆ ಏನು ಹೇಳ್ತೀರಿ? ಅಂದರೆ ಲಾ ಅನ್ನೋದು ಎಷ್ಟು ಬ್ಯೂಟಿ, ಜಸ್ಟಿಸ್ ಅನ್ನೋದು ಎಷ್ಟು ಬ್ಯೂಟಿ, ಕೋರ್ಟ್ ಅನ್ನೋದು ಎಷ್ಟು ಬ್ಯೂಟಿ, ನ್ಯಾಯ ಅನ್ನೋದು ಎಷ್ಟು ಪರ್ಫೆಕ್ಟಾಗಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಬ್ರೀಫ್ ಆಗಿ ಹೇಳೋದಾದರೆ. ಖಂಡಿತವಾಗ್ಲೂ ಬೇಕೇ ಬೇಕಲ್ಲ, ನಮ್ಗೆ ನ್ಯಾಯಾಲಯಗಳು ಬೇಕೇ ಬೇಕು, ಇರಬೇಕು. ನಾವು ಅದನ್ನು ಹೊರತುಪಡಿಸಿ ಇಲ್ಲ. ಯಾಕಂದ್ರೆ ಜನ ಹೆದರ್ತಿದ್ದಾರೆ. ಬೇಕು ಅಲ್ಲ, ಆ ಹೆದರಿಕೆ ಹೋಗ್ಲಿಕ್ಕೇನೆ ನ್ಯಾಯಾಲಯಗಳು ಇರಬೇಕು ಅಂತ ಹೇಳಿದ್ ನಾನು. ಈಗ ಒಬ್ಬ ಕಾರ್ಯಕರ್ತ ಅಥವಾ ಯಾವ ಒಬ್ಬ ನಾಗರಿಕ ತನಗೆ ಬೇಕಾದಂಥ ಹಕ್ಕು ಪಡೆದುಕೊಳ್ಳೋದಕ್ಕೆ ಹೋರಾಟ ಮಾಡ್ತಿರ್ತಾನೆ, ಪ್ರಶ್ನೆ ಮಾಡ್ತಿರ್ತಾನೆ. ಆ ಹೋರಾಟ ಮಾಡೋದು ತಪ್ಪಲ್ಲ, ಪ್ರಶ್ನೆ ಮಾಡತಕ್ಕಂಥದ್ದು ತಪ್ಪಲ್ಲ. ಬಿಕಾಸ್ ಅವು ನಮ್ಮ ಕಾನ್ಸ್ಟಿಟ್ಯೂಷನ್ ರೈಟ್ಸ್. ನಮಗದು ನಾನು ಮಾಡಲೇಬೇಕಾದಂಥದ್ದು, ನನಗೆ ಬೇಕಾಗಿದ್ದನ್ನು ನಾನು ಕೇಳಿಕ್ಕೆ ನಾನು ರೈಟ್ಸ್ ಕೊಟ್ಟಿದ್ದಾರೆ. ಸೊ ಹೀಗೆ ಕೇಳಿದಾಗ ಇದು ಅಪರಾಧ ಅಂತ ಹೇಳಿ ಪೊಲೀಸ್ ಇಲಾಖೆಯವರು ಅಥವಾ ಯಾವುದೇ ಒಬ್ಬ ನನ್ನ ವಿರೋಧಿ ನನ್ನ ಮೇಲೆ FIR ಮಾಡಿಸಿದ ಅಂದ್ರೆ ನಾನು ಅಲ್ಲೇ ಕೂಡ್ಲಿಕ್ಕೆ ಆಗೋದಿಲ್ಲ, ಸ್ಟೇಷನ್ಲಿ ಕೂಡ್ಲಿಕ್ಕೆ ಆಗೋದಿಲ್ಲ. ಅವಾಗ ನಾವು ಕೋರ್ಟ್ ಮೊರೆ ಹೋಗ್ಲೇಬೇಕಾಗತ್ತೆ. ಕೋರ್ಟ್ಗೆ ಹೋದ ತಕ್ಷಣ ನನಗೆ ನ್ಯಾಯ ಸಿಗುತ್ತೆ. ಅಂದರೆ ಸಮಾಜದ ಮಾನಸಿಕತೆ ಹೇಗಿರಬೇಕು ಅಂತಂದರೆ ಕೋರ್ಟ್ಗೆ ಹೋಗೋದು ಒಂದು ಅಪರಾಧ ಅಂತ ಅನ್ನೋದಲ್ಲ, ಕೋರ್ಟ್ಗೆ ಹೋದರೆ ನಂಗೆ ನ್ಯಾಯ ಸಿಗುತ್ತೆ ಅನ್ನೋ ಮಾನಸಿಕತೆ ಬರಬೇಕು. ಸೊ ನಾನು ಹೋಗೋದೇ ನ್ಯಾಯಕ್ಕೋಸ್ಕರ ಕೋರ್ಟ್ಗೆ ಹೋಗೋದು ಅಂತ. ನನ್ನ ವಿರುದ್ಧ ಯಾಕೋ ಒಂದು ಸುಖ ಸುಮ್ಮನೆ ನನಗೆ FIR ಮಾಡ್ತಾರೆ, ಯಾವುದೋ ಒಂದು ವಿಚಾರಕ್ಕೆ ನನ್ನ ವಿರೋಧ ಮಾಡ್ಲಿಕ್ಕೆ ಅಂತಲೇ ಮಾಡ್ತಾರೆ. ಆ FIR ಮಾಡಿದಾಗ ನನ್ನ ಅಪರಾಧಗಳು ಯಾವುದು ಇರೋದಿಲ್ಲ. ಸೊ ಆ FIR-ನ ನಾನು ಕ್ವಾಶ್ ಮಾಡ್ಬೇಕಂದ್ರೆ ನಾನು ಕೋರ್ಟ್ಗೆ ಹೋಗ್ಬೇಕು. ಸೊ ಅದನ್ನು ಕೋರ್ಟ್ ತಪ್ಪು ಅಂತ ಹೆಂಗೆ ಹೇಳೋಕ್ಕಾಗುತ್ತೆ? ಕೋರ್ಟ್ ನನಗೆ ನ್ಯಾಯ ಕೊಡಿಸೋಂಥ ವೇದಿಕೆ ಅದು, ಅಲ್ಲಿ ಹೋಗಲೇಬೇಕು. ಸೊ ಕೋರ್ಟ್ಗೆ ಹೋಗೋದು ಖಂಡಿತವಾಗ್ಲೂ ನಾವು ಅಂದರೆ ಕೋರ್ಟ್ಗೆ ಹೋದರೆ ನಾವು ಅಪರಾಧಿಗಳ ಅಂತ ಅನ್ನೋದು ಸುಳ್ಳು. ನ್ಯಾಯಕ್ಕಾಗಿ ನಾವು ಕೋರ್ಟ್ಗೆ ಹೋಗಬೇಕು, ಅಲ್ಲಿ ನ್ಯಾಯ ಪಡ್ಕೊಳ್ಳೋದಕ್ಕೆ ನಾವು ಕೋರ್ಟ್ಗೆ ಹೋಗಬೇಕು. ಈ ಇನ್ ಜನರಲ್ ಆಗಿ ಈ ಮೆನಿ ಸಿವಿಲ್ ಕೇಸಸ್ಗಳು ಸುಮಾರು ವರ್ಷಗಳು ಸ್ಪ್ಯಾನ್ ತೆಗೆದುಕೊಳ್ಳುತ್ತೆ ಫಾರ್ ವಿರ್ಡಿಕ್ಟ್. ಯಾಕೆ ಹಂಗಾಗುತ್ತೆ ಅಂದರೆ ಎಲ್ಲರ ಪ್ರಶ್ನೆನೂ ಅದೇ, ಏನು ಗುರು ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿರ್ತೀವಿ, ಅದು ಕೊಟ್ಟಿರ್ತೀವಿ, ಇದು ಕೊಟ್ಟಿರ್ತೀವಿ, ಆದರೂ ವರ್ಷಾನುಗಟ್ಟಲೆ ಆಗುತ್ತೆ ನಮ್ಮ ಕೇಸು, ವರ್ಷಾನುಗಟ್ಟಲೆ ಮುಂದೂಡುತ್ತೆ. ಯಾರು ಹಿಂಗೆ ಕೇಳ್ತಾರಲ್ಲ, ಕೋರ್ಟ್ ಮುಂದೆ ಅವ್ರದ್ದು ಒಂದೇ ಕೇಸ್ ಇರೋದಿಲ್ಲ. ಪ್ರತಿನಿತ್ಯ ಒಂದೊಂದು ಕೋರ್ಟ್ ಹಾಲ್ಗಳಲ್ಲಿ 250ರಿಂದ 300 ಕೇಸ್ಗಳು ಇರ್ತವೆ. ಒಂದೊಂದು ಕೋರ್ಟ್ ಹಾಲ್ಗಳಲ್ಲಿ 300 ಕೇಸ್ ಇರುತ್ತೆ ಅಂದರೆ ಸೊ ಅಲ್ಲಿ ಕೂತಿರ್ತಕ್ಕಂಥ ನ್ಯಾಯಾಧೀಶರು ಆ 300 ಕೇಸ್ಗಳ ಬಗ್ಗೆ ಅವರು ಪಾಪ ವಿಚಾರ ಮಾಡಬೇಕು, ತನಿಖೆ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಸ್ಟಡಿ ಮಾಡಬೇಕು, ಅದಕ್ಕೆ ಒಂದು ಫೈನಲ್ ಅಂತ ಕಾಣಿಸ್ಬೇಕು, ರೂಪ ಕೊಡಬೇಕು, ಒಂದು ಜಡ್ಜ್ಮೆಂಟ್ ಮಾಡಬೇಕು. ಸೊ ಅಷ್ಟು ಮಾಡಬೇಕು ಅಂತಂದರೆ ಒಂದು ದಿನದಲ್ಲಿ ಮಾಡ್ತಕ್ಕಂಥ ಕೆಲಸ ಅಲ್ಲ. ಬಿಕಾಸ್ 300 ಕೇಸ್ಗಳಿಗೆ ಸಂಬಂಧಪಟ್ಟಂಥದ್ದೇನು ನಾನು ಪ್ರತಿನಿತ್ಯ ಒಂದು ಕೇಸ್ ನಾವು ತಗೊಳ್ತೀವಿ ಅಂತಂದ್ರೆ ಅಂದರೆ ನೋಡಲೇಬೇಕು, ಓದ್ತಾರೆ ಖಂಡಿತವಾಗ್ಲು ಓದ್ತಾರೆ, ಖಂಡಿತ ಓದಲೇಬೇಕು, ಓದ್ತಾರೆ. ಸೊ ಹಾಗಿರ್ಬೇಕಾದ್ರೆ ಅಷ್ಟು ಕೇಸ್ಗಳ ಬಗ್ಗೆ ಅವ್ರು ನೋಡಿ ಸ್ಟಡಿ ಮಾಡಿ ಜಡ್ಜ್ಮೆಂಟ್ ಮಾಡಬೇಕು. ಮತ್ತು ಅದೇ ರೀತಿ ನಮ್ಮ ಕಾನೂನು ಹಂತವಾಗಿದೆ. ಅಂದರೆ ನಾನು ಪಿಟಿಷನ್ ಹಾಕಿದ ತಕ್ಷಣ ಅದ್ರ ಮೇಲೆ ಜಡ್ಜ್ಮೆಂಟ್ ಬರಲ್ಲ. ಸೊ ಪಿಟಿಷನ್ ಹಾಕಿದ ತಕ್ಷಣ ನೋಟಿಸ್ ಇಶ್ಯೂ ಮಾಡಬೇಕಾಗತ್ತೆ. ವಾದಿ ಅಂತ ಸಿವಿಲ್ ಕೇಸಲ್ಲಿ ಇರೋದ್ರಿಗೆ ನೀವು ಕೇಳೋದ್ರಿಂದ ಹೇಳಬೇಕಾಗುತ್ತೆ. ನಾನು ದಾವೆ ಹಾಕಿದ್ರೆ ಪ್ರತಿವಾದಿಗಳು ಅದರಲ್ಲಿ ಅವರು ಅಪಿಯರ್ ಆಗಬೇಕಾಗುತ್ತೆ. ಅವ್ರಿಗೆ ನೋಟಿಸ್ ಕೊಡ್ತೀವಿ. ಅವ್ರು ನೋಟಿಸ್ ಕೊಟ್ಟ ತಕ್ಷಣ ಅವ್ರು ಬರ್ತಾರೆ. ಅವ್ರು ಬಂದಾದ್ಮೇಲೆ ನಮ್ಮ ದಾವೆಗೆ ಅವರು ಅಬ್ಜೆಕ್ಷನ್ಸ್ ಹಾಕಬೇಕಾಗುತ್ತೆ, ರಿಟರ್ನ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಸೊ ಅದನ್ನ ಅವ್ರು ನೋಡ್ಬೇಕಾಗುತ್ತೆ. ನೋಡಾದ್ಮೇಲೆ ಕೋರ್ಟ್ಗೆ ಆದಂಥ ಒಂದಿಷ್ಟು ಪ್ರಶ್ನೆಗಳು ಬರ್ತವೆ, ಇಶ್ಯೂಸ್ ಅಂತ ಕರಿತೀವಿ. ಆ ಇಶ್ಯೂಸ್ ಫ್ರೇಮ್ ಮಾಡ್ತಾರೆ ಕೋರ್ಟ್ನವರು. ಮಾಡಾದ್ಮೇಲೆ ಅವರು ಇಶ್ಯೂಸ್ನ ಏನು ಫ್ರೇಮ್ ಮಾಡಿರ್ತಾರೋ ಅದಕ್ಕೆ ತಕ್ಕಂತೆ ನಾವು ಉತ್ತರ ಕೊಡಲಿಕ್ಕೆ ನಾವು ಎವಿಡೆನ್ಸ್ ಮೂಲಕ ನಾವು ಕೋರ್ಟ್ಗಳಿಗೆ ಅದನ್ನು ಕೊಡಬೇಕಾಗತ್ತೆ. ಸೊ ಅವ್ರು ಕೇಳಿರೋ ಪ್ರಶ್ನೆಗೆ ನಾವು ಸೂಕ್ತವಾಗಿ ಉತ್ತರ ಕೊಡಬೇಕು ಅಥವಾ ನಾವು ಗೆಲ್ಲಬೇಕು ಅಂದರೆ ಅಷ್ಟು ದಾಖಲಾತಿಗಳನ್ನ ನಾವು ನ್ಯಾಯಾಲಯ ಕೊಡಬೇಕಾಗತ್ತೆ. ಅದು ಒಬ್ಬ ಪಾರ್ಟಿ ಅಲ್ವಲ್ಲ, ವಾದಿನೂ ಕೊಡಬೇಕು, ಪ್ರತಿವಾದಿಗಳು ಕೊಡಬೇಕು, ಎರಡು ಕಡೆಯಿಂದ ಕೊಡಬೇಕು. ಸೊ ಹೀಗೆ ಕೊಟ್ಟಾಗ ಇಲ್ಲಿ ಇವ್ರು ಏನು ನಾವು ಒಂದು ಅರ್ಜಿ ಹಾಕ್ತೀವೋ ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿವಾದಿಗೂ ಕೂಡ ಅರ್ಜಿನ ತಕರಾರು ಹಾಕ್ಲಿಕ್ಕೆ ಅವ್ರಿಗೆ ಅವಕಾಶ ಇರುತ್ತೆ, ಅವ್ರಿಗೆ ಹಕ್ಕಿದೆ. ಸೊ ಅವಾಗ ಅವರು ಕಾಲಾವಕಾಶ ಕೇಳ್ತಾರೆ, ನನ್ನ ತಕರಾರಿದೆ ಅಂತ. ಸೊ ಕಾನೂನಾತ್ಮಕವಾಗಿ ಅವ್ರಿಗೂ ಕೂಡ ಅವಕಾಶಗಳು ಕೊಡಲೇಬೇಕಾಗುತ್ತೆ. ಈ ರೀತಿ ಅಂದ್ರೆ ಆ ಪ್ರೊಸೀಡಿಂಗ್ಸ್ಗೆ ಲೇಟ್ ಆಗುತ್ತೆ ಹೊರತು ಈ ಬೇಕು ಅಂತ ಇವ್ರ ಕೇಸ್ ತಡ ಮಾಡೋಣ ಅಂತ ಮಾಡೋಂಥದ್ದಲ್ಲ. ಸಾಕಷ್ಟು ಪ್ರಕರಣಗಳು, ಹೌದು, ಪ್ರಕರಣಗಳ ಸಂಖ್ಯೆ ಜಾಸ್ತಿ ಇದೆ ಮತ್ತು ಅದೇ ರೀತಿ ಪ್ರೊಸೀಡಿಂಗ್ಸ್ ಇದೆ. ಆ ಪ್ರೊಸೀಡಿಂಗ್ಸ್ನ ಏನಾದರೂ ಮುಂದಿನ ದಿನದಲ್ಲಿ ಇಷ್ಟು ಲೆಂದಿ ಪ್ರೊಸೀಡಿಂಗ್ಸ್ ಬೇಡ ಅಂದರೆ ಮೋಸ್ಟ್ಲಿ ಸಮಯ ಕಡಿಮೆ ಆಗ್ಬೋದೇನೋ. ಬಟ್ ಆಸ್ ಆಫ್ ನೋ ಪ್ರೊಸೀಡಿಂಗ್ಸ್ ಇರೋದ್ರಿಂದ
ಅಷ್ಟು ಕಾಲಾವಕಾಶ ತಗೊಳುತ್ತೆ. ವಿ ಹ್ಯಾವ್ ಟು ನೋ ದ ರಿಯಾಲಿಟಿ ಆ್ಯಂಡ್ ಸಮ್ ಅನ್ನೋನ್ ಫ್ಯಾಕ್ಟ್ಸ್ ಆಫ್ ಅ ಕೋರ್ಟಿನ ಕೆಲವು ಅನ್ನೋನ್ ಫ್ಯಾಕ್ಟ್ಸ್ಗಳನ್ನು ರಿಯಾಲಿಟಿಗಳನ್ನು ನಾವು ತಿಳ್ಕೊಳ್ಬೇಕು ಮತ್ತು ಹಾಫ್ ದಿ ಲೈನ್ ವೀಕ್ಷಕರಿಗೆ ತಿಳಿಸ್ಬೇಕು ಅಂತ. ಹೌ ರಿಯಾಲಿಟಿ ಸರ್, ಸಿನಿಮಾದಲ್ಲಿ ನೋಡೋ ಕೋರ್ಟಿಗೂ ರಿಯಲ್ ಆಗಿರೋ ಕೋರ್ಟಿಗೂ ಏನು ವ್ಯತ್ಯಾಸ? ಯಾಕೆ ಅಂತಂದರೆ ಇನ್ಫ್ಯಾಕ್ಟ್ ನಾನು ಯಾವತ್ತೂ ಕೋರ್ಟನ್ನು ಭಾಳ ಹತ್ತಿರದಿಂದ ನೋಡಿಲ್ಲ, ಕೋರ್ಟ್ ಒಳಗಡೆ ಹೋಗಿರಲಿಲ್ಲ. ಸಿನಿಮಾಗಳಲ್ಲಿ ನೋಡಿದ್ದು ಕೋರ್ಟೇ. ನಾನು ಹಾಗೆ ಒಬ್ಬರು ಜಸ್ಟಿಸ್ ಕೂತಿರ್ತಾರೆ, ಎಲ್ಲ ಲಾಯರ್ಸ್ ಕೂತಿರ್ತಾರೆ, ಆ ಕಡೆ ಜನ ಕೂತಿರ್ತಾರೆ, ಈ ಕಡೆ ಇಬ್ಬರು ವಾದ ವಿವಾದ ಮಾಡ್ತಿರ್ತಾರೆ, ಅಬ್ಜೆಕ್ಷನ್, ಓವರ್ ರೂಲ್ಡ್, ಆರ್ಡರ್ ಅಂತೆಲ್ಲ ಸಿನಿಮಾಗಳಲ್ಲಿ ತೋರಿಸ್ತಾರಲ್ಲ, ಅದೇ ಒಂದು ಪಿಕ್ಚರೈಸೇಷನ್, ಅದೇ ವಿಜುವಲೈಸೇಷನ್. ವೆನ್ ಐ ವೆಂಟ್ ಟು ಕೋರ್ಟ್ ಟು ಪೇ ದ ಫೈನ್, ಆಗ ರಿಯಾಲಿಟಿ ಆಫ್ ಕೋರ್ಟ್ ಗೊತ್ತಾಯ್ತು ನನಗೆ. ಏನು ಹೇಳ್ತೀರಿ? ಅಲ್ಲ, ಸಿನಿಮಾಗಳಲ್ಲಿ ಕೋರ್ಟಲ್ಲಿ ನಡೆಯೋದ್ರ ವಿರುದ್ಧವಾಗಿ ಏನೋ ತೋರಿಸಿಲ್ಲ, ಬಟ್ ಅಲ್ಲಿ ಸಿನಿಮಾಗಳಲ್ಲಿ ನೋಡ್ಬೇಕಾದ್ರೆ ಯಾವುದೋ ಒಂದು ಸ್ಟೋರಿನ ಮಾತ್ರ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿರ್ತಾರೆ. ಹೀಗಾಗಿ ಇಡೀ ಸಿನಿಮಾ ಅದೇ ಒಂದು ಕತೆ ಮೇಲೆ, ಅದೇ ಒಂದು ಸ್ಟೋರಿ ಮೇಲೆ ಇರುತ್ತೆ. ಹೀಗಾಗಿ ಅದು ಬಹಳ ಅಂದ್ರೆ 3 hours ಕೂತ್ಕೊಂಡು ನಾವು ಒಂದೇ ಕತೆ ಬಗ್ಗೆ ನೋಡ್ಬೇಕಾಗುತ್ತೆ. ಆಗುತ್ತೆ, ಬಟ್ ಇಲ್ಲಿ ಸಾಕಷ್ಟು ಆಗುತ್ತೆ, ಖಂಡಿತವಾಗ್ಲೂ ಆಗುತ್ತೆ. ವಾದ ವಿವಾದಗಳು ಅದೇ ರೀತಿ ಇರುತ್ತೆ. ವಿಟ್ನೆಸ್ಗಳನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕಾದ್ರೆ ಅದೇ ವಿಟ್ನೆಸ್ ಅಲ್ಲಿಗೆ ಬರಬೇಕಾಗುತ್ತೆ. ಹೌದೌದು, ಅದರಲ್ಲಿ ಯಾವುದೇ ರೀತಿ ಇರೋದಿಲ್ಲ. ಬಟ್ ಅಲ್ಲಿ ಸಿನಿಮಾದಲ್ಲಿ ಒಂದೇ ಕೇಸಿನ ಮಾತ್ರ ತಗೊಂಡು ಅದನ್ನೇ ಲೆಂತೆ 3 hours ನಾವು ನೋಡ್ಬೇಕಾಗುತ್ತೆ. ಬಟ್ ಇಲ್ಲಿ 3 hours ಒಂದೇ ಕೇಸ್ ನೋಡ್ಕೊಂಡು ಕೂಡ್ಲಿಕ್ಕೆ ಆಗೋದಿಲ್ವಲ್ಲ. ಸೊ ಸುಮಾರು ಕೇಸಸ್ ಇರೋದ್ರಿಂದ ಬೇರೆ ಬೇರೆ ಕೇಸ್ಗಳನ್ನ ತಗೊಂಡು ಹೋಗ್ತಾರೆ ಅಷ್ಟೇ, ಆ ರೀತಿ. ಸೊ ಅದ್ರ ಜೊತೆಗೆ ಇನ್ನೊಂದು ಬಹಳ ದೊಡ್ಡ ಯಕ್ಷ ಪ್ರಶ್ನೆ ಸರ್, ನ್ಯಾಯದೇವತೆ ಕಣ್ಣಿಗೆ ಬಟ್ಟೆ ಏನಕ್ಕೆ ಕಟ್ಟಿರ್ತಾರೆ? ಅಲ್ಲ, ಇದು ಇತ್ತು, ಈಗ ಕಟ್ಟೋದಿಲ್ಲ. ಹೌದಾ? ಈಗ ಕಟ್ಟೋದಿಲ್ಲ. ಅಂದ್ರೆ ಕಣ್ಣಿಗೆ ಬಟ್ಟೆ ಯಾಕೆ ಕಟ್ತಾರೆ ಅಂದ್ರೆ, ವಾದಿ ಪ್ರತಿವಾದಿ, ಕಂಪ್ಲೇನೆಂಟ್ ಅಕ್ಯೂಸ್ಡ್, ಇವ್ರು ಇಬ್ಬರನ್ನ ನೋಡಿ, ಅಂದ್ರೆ ಮುಖ ನೋಡಿ ಮೊಳೆ ಹಾಕಬಾರ್ದು ಅಂತ ಹೇಳ್ತಾರಲ್ವಾ, ಇಬ್ಬರನ್ನ ನೋಡಿ ಇವನ್ ಚೆನ್ನಾಗಿದ್ದಾನೆ, ಇವನ್ ಪರವಾಗಿ ಕೊಟ್ರಾಯ್ತು, ಅಥವಾ ಇವನ್ ಸರಿ ಇಲ್ಲ, ಇವನ್ ಪರವಾಗಿ ಕೊಡೋದು ಬೇಕಾಗಿಲ್ಲ ಅಂದ್ರೆ ಈ ರೀತಿ ಆದಂಥದ್ದು ನ್ಯಾಯ ದೇವತೆಯಿಂದ ಆಗೋದಿಲ್ಲ. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂಡ ಕೇವಲ ಸತ್ಯಾಸತ್ಯತೆಗಳನ್ನ ನೋಡ್ಕೊಂಡೇ ಜಡ್ಜ್ಮೆಂಟ್ ಕೊಡಬೇಕು ಅನ್ನೋ ಕಾರಣಕ್ಕೆ ನ್ಯಾಯ ದೇವತೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನ್ಯಾಯ ಕೊಡ್ತಾಳೆ ಅಂತ ಅನ್ನೋ ಕಾರಣಕ್ಕೆ ಅದನ್ನ ಬಟ್ಟೆ ಕಟ್ಕೊಂಡು. ಈಗ ತೆಗೆದಿದ್ದು ಯಾಕೆ? ಅಲ್ಲ, ಕೆಲವೊಬ್ರು ಅದನ್ನ ಪ್ರಶ್ನೆ ಮಾಡಿದ್ರು, ಯಾಕೆ ಕಟ್ಟಬೇಕು ಅಂತಂದ್ರೆ ನ್ಯಾಯ ಕೊಡ್ತೀರಿ ಹೆಂಗಿದ್ರು, ಅದ್ರಲ್ಲಿ ಏನಿಲ್ಲ ಅಂದ್ರೆ ಕೂಲಂಕುಷವಾಗಿ ಪರಿಶೀಲನೆ ಮಾಡೇ ಕೊಟ್ಟಾದ್ಮೇಲೆ ಬಟ್ಟೆ ಯಾಕಿರ್ಬೇಕು ಅಂತ ಪ್ರಶ್ನೆ ಮಾಡಿದ್ರು ಕೆಲವೊಬ್ರು. ಸಹಜವಾಗಿ ನೀವು ನನ್ನನ್ನು ಪ್ರಶ್ನೆ ಮಾಡ್ತೀರಾ, ಯಾರೋ ಕೋರ್ಟ್ಗೆ ಪ್ರಶ್ನೆ ಮಾಡ್ತಾರೆ, ಮಾಡಿದಾಗ ತೆಗೆದ್ರೆ ಏನು ತಪ್ಪಿಲ್ಲ ಅಂತ ಬಟ್ಟೆಗಳನ್ನ ಹಾಕೋದು, ಬಟ್ಟೆ ಕಟ್ಟೋದಿಲ್ಲ, ತೆಗಿತಾರೆ. ದೇಶದಲ್ಲಿ, ರಾಜ್ಯದಲ್ಲಿ ಕೆಲ ಇಂಟೆಲೆಕ್ಚುಯಲ್ಸ್ ಕಾನ್ಸ್ಟಿಟ್ಯೂಷನ್ ಅನ್ನ ಮುಂದೆ ಇಟ್ಟುಕೊಂಡು ಕೆಲ ಧರ್ಮಗ್ರಂಥಗಳನ್ನು ಪ್ರಶ್ನೆ ಮಾಡೋರಿದ್ದಾರೆ. ಕಾನ್ಸ್ಟಿಟ್ಯೂಷನ್ ಈಸ್ ಧರ್ಮಗ್ರಂಥಗಳಿಗಿಂತ ದೊಡ್ಡದು ಅಂತ ಹೇಳೋರಿದ್ದಾರೆ. ಓಕೆ, ಫೈನ್, ವಿ ವಿಲ್ ಅಕ್ಸೆಪ್ಟ್ ದಟ್, ಅಕ್ಸೆಪ್ಟ್ ಮಾಡೋಣ, ಅದರಿಂದನೇ ದೇಶ ನಡೀತಾ ಇದೆ. ಆದರೆ ಇವತ್ತು ಕಾನ್ಸ್ಟಿಟ್ಯೂಷನನ್ನು ಗೌರವಿಸುವಂತಹ ಕೋರ್ಟ್ ಹಾಲಲ್ಲಿ ಅದೇ ಹೋಲಿ ಬುಕ್ ಆಗಿರುವಂತಹ ಭಗವದ್ಗೀತೆಯನ್ನು ಮುಟ್ಟಿಸಿ ಸಾಕ್ಷಿನ ಹೇಳಿಸ್ತಾರೆ. ವೈ ಪರ್ಟಿಕ್ಯುಲರ್ಲಿ ಭಗವದ್ಗೀತೆ? ವೈ ನಾಟ್ ಕುರಾನ್ ಆರ್ ವೈ ನಾಟ್ ಬೈಬಲ್? ಅಲ್ಲ, ಈ ಪ್ರಶ್ನೆ ಬಂದಾಗಿಂದ ಭಗವದ್ಗೀತೆನ ಮುಟ್ಟಿ ಈಗ ಹೇಳುವಂತ ಈಗ ವಿಟ್ನೆಸ್ ಬಾಕ್ಸ್ ಅಲ್ಲಿ ನಿಂತ್ಕೊಂಡು ವಿಟ್ನೆಸ್ ಹೇಳೋದೇನಂದ್ರೆ ದೇವರ ಹೆಸರಲ್ಲಿ ಪ್ರಮಾಣ ಮಾಡಿ ಅಂತ ಹೇಳ್ತಾರೆ. ಅಲ್ಲೂ ದೇವರಿದೆ. ಮತ್ತೆ ನೀವು ಪ್ರಶ್ನೆ ಯಾಕೆ ಅಲ್ಲಾನ ಹೆಸರಲ್ಲಿ ಬರೋದಿಲ್ಲ ಅಂತ ಕೇಳ್ಬೇಡಿ, ಗೊತ್ತಿಲ್ಲ. ಅಲ್ಲ ಅಂತಲ್ಲ, ಅವ್ನು ನಾಸ್ತಿಕನೇ ಆಗಿದ್ರೆ ಏನ್ ಮಾಡೋದು? ಅಲ್ಲ, ಅದಕ್ಕೆ ಹೇಳಿದ್ದು. ಬಟ್ ಹೇಳಬೇಕಾದ್ರೆ ವಿಟ್ನೆಸ್ ಬಾಕ್ಸ್ ಅಲ್ಲಿ ನಿಂತಾಗ ದೇವರ ಹೆಸರಲ್ಲಿ ಪ್ರಮಾಣ ಮಾಡಿ ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೆ ಹೇಳೋದಿಲ್ಲ, ನಾ ಹೇಳೋದೆಲ್ಲ ಸತ್ಯ, ಇಷ್ಟು ಬರೀತಾರೆ. ಇಲ್ಲಿ ಯಾವುದೇ ಧರ್ಮದವನ್ ಬಂದ್ರು ಕೂಡ ಅವ್ನು ದೇವರ ಹೆಸರಲ್ಲೇ ಪ್ರಮಾಣ ಮಾಡಬೇಕು, ಅಷ್ಟೇನೆ. ಅವ್ನು ಬಂದು ನಾನೊಬ್ಬ ಮುಸ್ಲಿಂ, ಹಿಂಗಾಗಿ ನಾನು ದೇವರ ಹೆಸರಲ್ಲಿ ಪ್ರಮಾಣ ಮಾಡೋದಿಲ್ಲ, ನಾನು ಅಲ್ಲಾನ ಹೆಸರಲ್ಲಿ ಮಾಡ್ತೀನಿ ಅಂತ ಹೇಳುವಂಥದ್ದು ಸಿನಿಮ್ಯಾಟಿಕ್ ಸಿನಿಮಾದಲ್ಲಿ ತೋರಿಸಿರೋದ್ರಿಂದ ಜನಗಳ ಕಲ್ಪನೆ ಹಂಗೆ ಸರ್ ಇದೆ. ಬಟ್ ಇಲ್ಲ, ಆಮೇಲೆ ಭಗವದ್ಗೀತೆ ನೀವು ಹೇಳ್ತಿರಲ್ಲ, ಭಗವದ್ಗೀತೆಯಲ್ಲಿ ಎಲ್ಲೂ ಕೂಡ ಕೆಟ್ಟದನ್ನು ಬಿಂಬಿಸಿಲ್ವಲ್ಲ, ಬಿಂಬಿಸಿಲ್ಲ. ಅಲ್ಲಿ ಸಮಾಜದಲ್ಲಿ ನಾವು ಹೇಗಿರಬೇಕು, ನಮ್ಮ ನಡವಳಿಕೆಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಅಲ್ಲಿ ಹೇಳುತ್ತೆ, ಲೈಫ್ ಸ್ಟೈಲ್. ಎಸ್, ಎಕ್ಸಾಕ್ಟ್ಲಿ. ಹಂಗಿದ್ದಾಗ ಭಗವದ್ಗೀತೆಯನ್ನು ಮುಟ್ಟಿ ಹೇಳೋದ್ರಲ್ಲಿ ತಪ್ಪೇನಿಲ್ಲ, ಏನೂ ತಪ್ಪಿಲ್ಲ. ಮನುಕುಲದ ಗ್ರಂಥ. ಹೌದು, ಎಕ್ಸಾಕ್ಟ್ಲಿ, ತಪ್ಪೇನಿದೆ. ಬಟ್ ಕೆಲವೊಬ್ರು ಅದನ್ನೇ ಯಾಕೆ ಮುಟ್ಟಬೇಕು ಅಂತ ಅಂದಾಗ, ಯಾಕೆ ನಾವು ಭಗವದ್ಗೀತೆಯನ್ನ ಇತ್ತೀಚಿನ ದಿನದಲ್ಲಿ ಅಥವಾ ಬೇಡ ಅಂತ ಹೇಳಿದ್ರು ಅಂದ್ರೆ, ಬಾಕ್ಸಲ್ಲಿ ನಿಂತವನು ಭಗವದ್ಗೀತೆ ಮೇಲೆ ಕೈ ಮಾಡಿ ಸುಳ್ಳು ಹೇಳಿದ್ರೆ ಭಗವದ್ಗೀತೆಗೆ ಮಾಡಿದಂಥ ಅವಮಾನ ಆಗುತ್ತೆ. ಓಕೆ, ಫೈನ್ ಅಲ್ವಾ? ಸೊ ಇಲ್ಲಿ ಅವನು ತನಗೋಸ್ಕರ, ತನ್ನ ಸ್ವಾರ್ಥಕ್ಕೆ, ತನ್ನ ಕೇಸಿಗೆ ಅನುಕೂಲ ಆಗಲಿ ಅಂತ ಹೇಳಿ ತಾನು ಸುಳ್ಳು ನುಡಿಬೇಕಾದ್ರೆ ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿದ್ರೆ ನಾವು ಮಾಡಿರೋ ಅವಮಾನ ಭಗವದ್ಗೀತೆಗೆ. ಸೊ ಹಿಂಗಾಗಿ ಆ ಭಗವದ್ಗೀತೆನ ಇಲ್ಲಿ ಮುಂದೆ ಇಟ್ಟುಕೊಂಡು ನಾವು ಆ ಥರ ಸುಳ್ಳು ಹೇಳೋದು ಬೇಡ ಅಂತ ಅನ್ನೋ ಕಾರಣಕ್ಕೆ ಭಗವದ್ಗೀತೆ ಮುಟ್ಟಿ ಹೇಳೋದು ಬೇಡ, ಅದ್ರ ಬದಲಾಗಿ ಈ ರೀತಿ ದೇವರ ಹೆಸರಲ್ಲಿ ಪ್ರಮಾಣ ಮಾಡಿ ಹೇಳಿ ಅಂತ ಮಾಡಿದ್ರು. ದ ಮೋಸ್ಟ್ ಸೆನ್ಸೇಷನ್ ಕೇಸನ್ನು ನೀವು ಹ್ಯಾಂಡಲ್ ಮಾಡ್ತೀರಿ ಸ್ಟೇಟಲ್ಲಿ, ಗೌರಿ ಲಂಕೇಶ್ ಹತ್ಯೆ ಕೇಸ್. ಏನಾಗುತ್ತೆ ಸರ್ ಆ್ಯಕ್ಚುಲಿ ಆ ಕೇಸಲ್ಲಿ? ವಾಟ್ ಇಸ್ ದ ಮೂಮೆಂಟ್, ಮೇಜರ್ ಮೂಮೆಂಟ್ಸ್? ಸಾಕಷ್ಟು ವಿಟ್ನೆಸ್ಗಳದ್ದು ಎವಿಡೆನ್ಸ್ ಆಗಿದೆ, ಈಗ ಓಕೆ ಬಂದಿದೆ. ಸೊ ನೋಡಿದಾಗ ಖಂಡಿತವಾಗ್ಲೂ ಅದೊಂದು ಸುಳ್ಳು ಕೇಸು ಅಂತ ಹೇಳ್ಬೋದು. ಅಂದರೆ ಈ ವಿಚಾರದಲ್ಲಿ ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ ಅಂದಿನ ಸರ್ಕಾರ ಆಗಿರ್ಬೋದು
ಅವತ್ತಿನ ಸರ್ಕಾರ ಆಗಿರ್ಬೋದು, ಪ್ರೆಷರ್ಗೆ ಯಾರ್ಯಾರನ್ನೋ ತಂದು ಅಲ್ಲಿ ಅಕ್ಯೂಸ್ಗಳು ಮಾಡಾಗಿದೆ. ಅಂದ್ರೆ ಅಕ್ಯೂಸ್ಡ್ ಆಗಿರೋರು ಯಾರು ಅದರಲ್ಲಿ ಇನ್ವಾಲ್ವ್ ಆಗಿಲ್ಲ. ಇಲ್ಲ ಹಿಂದೂ ಪರ ಸಂಘಟನೆಗಳ ಹೆಸರು ಹೇಳಿದ ತಕ್ಷಣನೇ ಅವ್ರನ್ನ ತಂದಲ್ಲಿ ತಂದು ಕೂಡಿಸುವಂಥದ್ದಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಅವ್ರು ಯಾವ ರೀತಿ ಮಾಡುವ ಆದರೆ ಅಫ್ಕೋರ್ಸ್ ಈಗ ಅದು ನ್ಯಾಯಾಲಯದಲ್ಲಿ ಪೆಂಡಿಂಗ್ ಇರೋದ್ರಿಂದ ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಬಯಸೋದಿಲ್ಲ, ಹೇಳಬಾರ್ದು ಕೂಡ, ಹೇಳಲಿಕ್ಕೆ ಬಯಸೋದಿಲ್ಲ. ಬಟ್ ಖಂಡಿತವಾಗ್ಲೂ ಆ ಕೃತ್ಯಗಳು ಅವರಿಂದ ನಡೆದಿಲ್ಲ, ಬಿಡುಗಡೆ ಆಗ್ತಾರೆ, ಅದು ಮಾತ್ರ ಖಾತ್ರಿ. ಖಂಡಿತ. ಅಂದ್ರೆ ಈಗಾಗಲೇ ಅವರೆಲ್ಲ ಹೊರಗಡೆ ಇದ್ದಾರೆ. ಹೌದೌದು, ಜಾಮೀನ್ ಮೇಲೆ ಸುಮಾರು 5 ವರ್ಷ ಅವರು ಪಾಪ ಒಳಗಡೆ ಇರಬೇಕಾದಂಥದ್ದು ಪರಿಸ್ಥಿತಿ ಬಂತು. ಕೊನೆಗೆ ಎವಿಡೆನ್ಸ್ ಆಗ್ತಾ ಸೊ ಅಂದ್ರೆ ನಮ್ಮ ಕಡೆ ಅದೊಂದು ಪ್ರೊಸೀಡಿಂಗ್ಸ್ ಇದೆ. ಅಂದ್ರೆ ಕ್ರೈಮ್ ಸ್ಟೇಜಲ್ಲಿ ಕೊಟ್ಟಿಲ್ಲ ಅಂತಂದ್ರೆ ಆಫ್ಟರ್ ಫೈಲಿಂಗ್ ಚಾರ್ಜ್ ಶೀಟ್ ಕೊಡ್ಬೋದು ಅಂತಿದೆ. ಸೊ ಆಫ್ಟರ್ ಫೈಲಿಂಗ್ ಚಾರ್ಜ್ ಶೀಟು ಕೊಡ್ಲಿಲ್ಲ ಅಂದ್ರೆ ಟ್ರಯಲ್ ಆಗ್ತಾ ಬೇಸ್ಡ್ ಆನ್ ದಿ ಎವಿಡೆನ್ಸ್ ನಾವು ಬೇಲಿಗೆ ಮೂವ್ ಮಾಡ್ಬೋದು, ಎಷ್ಟು ಬಾರಿ ಆದ್ರೂ ಬೇಲಿಗೆ ಮೂವ್ ಮಾಡ್ಬೋದು. ಆ ರೀತಿಯ ಸಾಕ್ಷ್ಯಾಧಾರಗಳನ್ನ ನೋಡ್ತಾ ನ್ಯಾಯಾಲಯಕ್ಕೆ ಅನ್ಸಿದ್ದು ಇವ್ರಿಗೆ ಬೇಲ್ ಕೊಡಬಹುದು ಅಂತ. ಸೊ ಆ ರೀತಿ ಅನ್ಸಿದಾಗ ಈಗ ಎಲ್ಲ ಅದರಲ್ಲಿ ಇರ್ತಕ್ಕಂಥ ಎಲ್ಲ ಅಕ್ಯೂಸ್ಡ್ಗಳಿಗೂ ಬೇಲ್ ಆಗಿದೆ, ಹೊರಗಡೆ. ಸರ್, ಹೌ ಯು ಪಿಕ್ ದ ಕೇಸ್? ಈ ಕೇಸನ್ನು ನೀವು ಹೆಂಗ್ ತಗೊಂಡ್ರಿ ಅಥವಾ ಆ ಕೇಸ್ ನಿಮ್ಮ ಹತ್ರಕ್ಕೆ ಹೆಂಗ್ ಬಂತು ಗೌರಿ ಲಂಕೇಶ್ಗೆ? ಆವತ್ತು ನನ್ನ ಪ್ರಕಾರ ಅಂದ್ರೆ 2017 ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ 17 ನ್ಯೂಸಲ್ಲಿ ನೋಡ್ಬಿಡ್ತೀವಿ ನಾವು. ಹೌದು, 17 ನ್ಯೂಸಲ್ಲೆಲ್ಲ ನೋಡ್ತಾ ಇರ್ತೀವಿ. ಅಂದ್ರೆ ಅದ್ರ ಹಿಂದಿನ ದಿವಸ ಮುಂದಿನ ದಿವಸ ನ್ಯೂಸಲ್ಲಿ ನೋಡ್ತಾ ಇದ್ವಿ, ಎಲ್ಲ ಇತ್ತು. ನಮಗೂ ತಲೆಯಲ್ಲಿ ಬರ್ತಿತ್ತು, ಏನಪ್ಪ ಇದು ಹಿಂಗೆಲ್ಲ ಆಯ್ತಲ್ಲ, ಯಾರು ಕಾರ್ಯಕರ್ತರನ್ನೆಲ್ಲ ಅರೆಸ್ಟ್ ಮಾಡ್ತಿದ್ದಾರೆ, ಏನಿದು ಅಂತ ಬಂದಾಗ ನಾನು ಪ್ರತಿನಿತ್ಯ ಪ್ರಾಕ್ಟೀಸ್ಗೆ ಹೋಗೋಣ ನಾನು ಕೋರ್ಟ್ಗೆ ಹೋದಾಗ. ಸೊ ಅವತ್ತಿನ ದಿವಸ ಮ್ಯಾಜಿಸ್ಟ್ರೇಟ್ಲಿ ಇದ್ದೆ ನಾನು. ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಇದ್ದಾಗ ಒಬ್ಬ ಅಕ್ಯೂಸ್ ನಂಬರ್ 2 ಅದರಲ್ಲಿ ವಾಗ್ಮೋರೆ ಅಂತ, ವಾಗ್ಮೋರೆನ ಜಡ್ಜ್ ಮುಂದೆ ಪ್ರೆಸೆಂಟ್ ಮಾಡಬೇಕು ಅಂತ ಪೊಲೀಸರು ಕರ್ಕೊಂಬಂದು ಪ್ರೆಸೆಂಟ್ ಮಾಡ್ತಾರೆ. ಮಾಡಿದಾಗ ನಾನು ಆ ನ್ಯಾಯಾಲಯದಲ್ಲಿ ಇರ್ತೀನಿ. ನ್ಯಾಯಾಲಯ ಕೇಳುತ್ತೆ, ನಿನ್ನ ಪರವಾಗಿ ಯಾರಾದರೂ ವಕೀಲರಿದ್ದಾರನಪ್ಪ ಅಂತ ಕೇಳುತ್ತೆ. ಪಾಪ ಆ ಮನುಷ್ಯಂಗೆ ಏನೂ ಗೊತ್ತಿಲ್ಲ, ಅರೆಸ್ಟ್ ಮಾಡಿದ್ದಾರೆ, ಕರ್ಕೊಂಬಂದಿದ್ದಾರೆ, ಯಾರನ್ನ ಅಪ್ರೋಚ್ ಮಾಡಬೇಕು ಗೊತ್ತಿಲ್ಲ. ಬಿಕಾಸ್ ಅವನು ಯಾವುದೋ ಊರಿನವನು, ಬೆಳಗಾಂ ಜಿಲ್ಲೆಗೆ ಸಂಬಂಧಪಟ್ಟಂತ ಒಂದು ಊರಲ್ಲಿದ್ದಾನೆ. ಇಲ್ಲಿ ಬೆಂಗಳೂರು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಇಲ್ಲಿ ವಕೀಲರನ್ನ ನೋಡಿದ್ರೆ ಸುತ್ತಮುತ್ತ ಯಾರಿದ್ದಾರೆ ಏನೋ ಯಾರು ಪರಿಚಯ ಇಲ್ಲ, ಗೊತ್ತೇ ಇಲ್ಲ. ಹಾಗಿದ್ದಾಗ ಸಂಬಂಧನೇ ಇಲ್ಲ. ಹಾಗಿದ್ದಾಗ ನಾನು ವಕೀಲನಾಗಿ ನನ್ನ ಜವಾಬ್ದಾರಿ ಅವ್ನು ಪ್ರಶ್ನೆ ಮಾಡ್ತೀನಿ, ನಿಂಗೆ ಏನಾದರೂ ವಕೀಲರು ಬೇಕಾ ಅಂತ. ಇಮಿಡಿಯೇಟ್ ಆಕ್ಷನ್. ಹೌದು, ನಿಂಗೆ ಏನಾದರೂ ವಕೀಲರು ಬೇಕಾ ಅಂತ ಕೇಳ್ತೀನಿ. ಹೌದು ಸರ್, ನಂಗೆ ಬೇಕು ಅಂತಾನೆ. ಸೊ ತೊಂದರೆ ಇಲ್ಲಪ್ಪ, ನಿನ್ನ ಪರವಾಗಿ ನಾನು ನಿಲ್ತೀನಿ ಅಂತ ಹೇಳಿ ಅವತ್ತಿನ ದಿವಸ ನಾನು ಓಪನ್ ಕೋರ್ಟಲ್ಲಿ ಪರ್ಮಿಷನ್ ತೊಗೊಂಡು ಅವ್ನು ಸೈನ್ ತೊಗೊಂಡು ವಕಾಲತ್ ಹಾಕ್ತೀನಿ. ನಾನು ಅವ್ನ ಪರವಾಗಿ ವಾದ ಮಾಡ್ತೀನಿ ಅಂತ ಹೇಳ್ತೀನಿ. ಅವತ್ತಿಂದ ನೀವು ಅವ್ನ ಪರ? ಎಸ್, ಹೌದು. ಇವತ್ತಿಗೂ ನಾನು ಅವ್ನ ರೆಕಾರ್ಡ್ ಕೌನ್ಸಿಲ್. ಒನ್ ರೆಸ್ಪೆಕ್ಟ್ ಟು ಅಕ್ಯೂಸ್ಡ್ಗೆ ಅಷ್ಟೇ ನೀವು ವಾದ ಮಾಡ್ತಾ? ಹೌದು. ಆ ರೀತಿ ಬೇರೆ ಕರ್ಕೊಂಡ್ ಬಂದ್ರೆ ಸರ್ 17 ಜನರು ಇದ್ದಾರೆ ಅದರಲ್ಲಿ. 17 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಹೌದು. ಆಲ್ 17 ಆರ್ ಇನ್ನೋಸೆಂಟ್ ಸರ್? ಡಿಪೆಂಡ್ಸ್ ಆನ್ ದಿ ಕೋರ್ಟ್ ಅಂಡ್ ಪ್ರೊಸೀಡಿಂಗ್ಸ್. ನಾವು ಅದನ್ನ ಹೇಳಿಕ್ ಬರೋದಿಲ್ಲ. ಫೈನ್. ಸ್ಟಿಲ್ ಇನ್ನು ಎಷ್ಟು ದಿನ ಬೇಕಾಗುತ್ತೆ? ಹೋಗ್ತಾ ಇದೆ. ಯಾವ ಹಂತದಲ್ಲಿದೆ? ಮುಗಿಯುತ್ತೆ. ಬಿಕಾಸ್ ಇಟ್ಸ್ ಅದೇ ಆಗಲೇ ಹೇಳ್ದಂಗೆ ಕೋರ್ಟ್ ಪ್ರೊಸೀಡಿಂಗ್ಸ್, ವಿಟ್ನೆಸ್ಗಳು ಬರಬೇಕು. ಪ್ರತಿನಿತ್ಯ 2-3 ವಿಟ್ನೆಸ್ಗಳು ಇರ್ತಾರೆ. ಆ ರೀತಿ ಎಲ್ಲ ವಿಟ್ನೆಸ್ಗಳನ್ನ ಮುಗಿಸೋಷ್ಟರಲ್ಲಿ ಆಗುತ್ತೆ, ವರ್ಷಾನುಗಟ್ಟಲೆ ಟೈಮ್ ತಗೊಳುತ್ತೆ. ಒನ್ಸ್ ಅಗೇನ್ ಇಟ್ ಬಿಕಮ್ ಅ ವೆರಿ ಸೆನ್ಸೇಷನ್. ನಾನು ಆಗಲೇ ಹೇಳಿದಾಗೆ ಸುಮಾರು ಜನ ಅದರ ಬಗ್ಗೆ ಮಾತಾಡಿದರು. ಸುಮಾರು ಜನ ಏನೆಲ್ಲ ಬಿಂಬಿಸಕ್ಕೆ ಸಾಧ್ಯನೋ ಅದನ್ನೆಲ್ಲ ಬಿಂಬಿಸಿದ್ರು. ಯಾರ್ಯಾರ ಹೆಸರನ್ನು ತೆಗೆದುಕೊಳ್ಳೋಕೆ ಸಾಧ್ಯನೋ, ಯಾರ್ಯಾರು ಮಾಡಿಸಿದ್ದಾರೆ ಅಂತ ಹೇಳೋಕೆ ಸಾಧ್ಯನೋ ಅದನ್ನೆಲ್ಲ ಹೇಳಿಬಿಟ್ರು. ರೆಸ್ಪೆಕ್ಟ್ ಪರ್ಟಿಕ್ಯುಲರ್ಲಿ ಆ ಕೇಸಲ್ಲಿ ಮತ್ತೆ ಥ್ರೆಟ್ಸ್ಗಳೇನು ಬರಲಿಲ್ವಾ? ಇಲ್ಲ. ಗೊತ್ತಾಗಿತ್ತು ಹರ್ಷ ಮುತಾಲಿಕ್ ಸ್ಟ್ರಾಂಗ್ ಅಂತ ಅವರಿಗೆ. ಹಾಗಲ್ಲ, ಮೋಸ್ಟ್ಲಿ ಅಂದರೆ ಧರ್ಮದ ಆಧಾರದ ಮೇಲೆ ಏನಾದರೂ ಆಗಿತ್ತು ಅಂದರೆ ಬರ್ತಿತ್ತೇನೋ ಥ್ರೆಟ್ಸು. ಬಟ್ ಅಲ್ಲಿ ಆ ವಿಚಾರ ಇರಲಿಲ್ಲ, ಆ ವಿಚಾರ ಇರಲಿಲ್ಲ. ಬಟ್ ಆಕೆ ಒಬ್ಬರು ಲೆಫ್ಟಿಸ್ಟು, ಅಂದರೆ ಧರ್ಮ ವಿರೋಧವಾಗಿಯೇ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು. ಆರ್ಟಿಕಲ್ಸ್ ಅದು ಒಂದು. ಎರಡನೇದೇನೆಂದರೆ ಈಗ ಅಂದರೆ ಕೇಸ್ ಪೆಂಡಿಂಗ್ ಇರೋದ್ರಿಂದ ನಾವು ಅದ್ರ ಬಗ್ಗೆ ಜಾಸ್ತಿ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಈ ಹಿಂದೆನೂ ಕೂಡ ಗೌರಿ ಲಂಕೇಶು ಕೋರ್ಟ್ಗಳಿಗೆ ಬಂದದ್ದು ನಾನು ನೋಡಿದ್ದೆ. ಅವರು ಹಿಂದೆ ನಮ್ಮ ಕ್ಯಾಂಟೀನ್ಗೆ ಹೋಗಿ ಸಿಗರೇಟ್ ಸೇತಾ ನಿಂತ್ಕೊಂಡಿದ್ದು ನಾನು ನೋಡಿದ್ದೆ. ಯಾಕೆ ಇವ್ರು ಕೋರ್ಟಿಗೆ ಬರ್ತಾರೆ ಅಂತಂದಾಗ ಅವ್ರ ವಿರುದ್ಧ ಕೇಸ್ ಹಾಕಿದವರು ಸಾಕಷ್ಟಲ್ಲಿ ಮಾತಾಡ್ತಾ, ಇಷ್ಟು ದಿಮಾಕ್ ಮಾಡೋ ಈ ಅಮ್ಮ ₹1,00,000 ನಮಗೆ ಕೊಡೋಕ್ಕಾಗದೆ ನಾವು ಇವ್ರ ವಿರುದ್ಧ ಕೇಸ್ ಹಾಕಿದ್ದೀವಿ ಅನ್ನೋದು ನಾನು ನೋಡಿದ್ದೆ. ಅವ್ರ ವಿರುದ್ಧ ಸಾಕಷ್ಟು ಚೆಕ್ ಬೌನ್ಸ್ ಕೇಸ್ಗಳಿದ್ದು ನಾನು ನೋಡಿದ್ದೆ. ಗೌರಿ ಲಂಕೇಶ್ ಅಂದರೆ ಅದು ಬರೀ ಒಂದು ವಿಚಾರ ಅಂತಲ್ಲ, ಸಾಕಷ್ಟು ಅವ್ರ ವಿರುದ್ಧ ಕೇಸ್ಗಳಿತ್ತು, ನಡೀತಾ ಇತ್ತು. ಸೊ ಯಾವುದೋ ಕಾರಣಕ್ಕೆ ಹತ್ಯೆ ಆಗಿದೆ. ಸೊ ಹತ್ಯೆನ ಇವರು ಲೆಫ್ಟಿಸ್ಟ್ ಆಗಿರೋದ್ರಿಂದ ಯಾವುದೋ ರೈಟ್ ವಿಂಗ್ನವರೇ, ಯಾರೋ RSSನವರೇ ಅಥವಾ ಯಾರೋ ಸ್ವಯಂ ಸೇವಕರೇ ಅವ್ರನ್ನ ಕೊಲೆ ಮಾಡಿದಾರಂತ ಅನ್ನೋ ಮಾನಸಿಕತೆ ಅಂದಿನ ಸರ್ಕಾರದಲ್ಲಿತ್ತು, ಪ್ರೆಷರ್ ಇತ್ತು. ಈ ರೀತಿಯಾದ ನಿರಪರಾಧಿಗಳಂತಂದು ಈ ಕೇಸಲ್ಲಿ ಕೂಡಿಸಿದ್ರು. ಗೌರಿ ಕೇಸಿಂದ ಚಾಮರಾಜಪೇಟೆ ಈದ್ಗಾ ಮೈದಾನ ಅಲ್ಲಿ ಹನುಮಾನ್ ಚಾಲೀಸ್ ಪಠನೆ ಮಾಡಲಾಗುತ್ತೆ. ಒನ್ಸ್ ಅಗೇನ್ ಸೆನ್ಸೇಷನ್ ಇನ್ ದ ಸ್ಟೇಟ್. ಏನಾಯ್ತು ಅವತ್ತು ಎಕ್ಸಾಕ್ಟ್ಲಿ? ನೀವೆಲ್ಲಿದ್ರಿ ಸ್ಟಾರ್ಟಿಂಗಿಂದ?
ನಾನು ಆಮೇಲೆ ಹೋಗಿದ್ದಲ್ಲಿ ಫಸ್ಟ್ ಎಲ್ಲ ಮಾಡಬೇಕು ಅಂತಿರುತ್ತೆ. ಬಿಕಾಸ್ ಕೋರ್ಟಲ್ಲಿ ಅವ್ರ ಪಿಟಿಷನ್ ಪೆಂಡಿಂಗ್ ಇದ್ದಾಗ ಕೋರ್ಟಲ್ಲಿ ಹೇಳಿರುತ್ತೆ ಅದು ಈದ್ಗಾ ಮೈದಾನ್ ಅಂತ ಅನ್ನೋದೇನೆಂದರೆ ವಕ್ಫ್ಗೂ ಸಂಬಂಧಪಟ್ಟಂಥ ಪ್ರಾಪರ್ಟಿ ಅಂತ ಅನ್ನೋದು ಒಂದು ಅವರ ಕಂಟೆನ್ಷನ್ನು, ಅವ್ರದ್ದಷ್ಟೇ ಆ ಪ್ರಾಪರ್ಟಿ ಅವ್ರದ್ದು. ಹಿಂಗಾಗಿ ಅಲ್ಲಿ ಈದ್ಗಾ ಇದೆ, ನಾವು ನಮಾಜ್ ಮಾಡ್ತೀವಿ ಅಂತ ಅನ್ನೋದು ಒಂದಿದೆ. ಆ ಪ್ರಾಪರ್ಟಿ ವಕ್ಫ್ ಬೋರ್ಡಿಗೆ ಸಂಬಂಧಪಟ್ಟಂಥದ್ದು ಅಂತ. ಬಟ್ ಈ ಕಡೆಯಿಂದ ಅದು ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟಂಥದ್ದು. ಹೀಗಾಗಿ ಅಲ್ಲಿ ವಕ್ಫ್ ಬೋರ್ಡ್ ಮಾತ್ರ ಅಧಿಕಾರ ಇದೆ ಅಂತ ಅನ್ನೋದು ಸುಳ್ಳು ಅಂತ ಈ ಕಡೆ ರೆವಿನ್ಯೂ ಇಲಾಖೆಯಿಂದನೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಗ್ರೌಂಡ್ಸ್ ತೊಗೊಂಡು ಫೈಟ್ ಮಾಡ್ತಿದ್ದಾರೆ. ಸೊ ಹಾಗಿದ್ದಾಗ ಆ ಗ್ರೌಂಡು ಪಬ್ಲಿಕ್ ಗ್ರೌಂಡ್, ಅದು ಅಲ್ಲಿ ಮಕ್ಕಳು ಕ್ರಿಕೆಟ್ ಆಡ್ತಾರೆ, ಇವತ್ತಿಗೂ ಆಡ್ತಾರೆ. ಡೈಲಿ ಆಫೀಸಿಗೆ ಹೋಗ್ಬೇಕಾದ್ರೆ ಎಸ್ ಎಕ್ಸಾಕ್ಟ್ಲಿ ಅದರಿಂದನೇ ಪಾಸ್ ಆಗ್ತದೆ. ಪಕ್ಕದ ರೋಡಲ್ಲಿ ಅಲ್ಲಿಂದ ಹಿಡ್ಕೊಂಡು ಎಲ್ಲ ಗಣಪತಿ ಉತ್ಸವ, ದೇವಸ್ಥಾನಗಳಿದೆ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ, ಸಾಕಷ್ಟು ಸಾಲಿಗೆ ಒಂದು 5-6 ದೇವಸ್ಥಾನಗಳಿದೆ ಅಲ್ಲಿ. ಸೊ ಭಕ್ತಾದಿಗಳೆಲ್ಲ ಓಡಾಡ್ತಿರ್ತಾರೆ, ಎಲ್ಲರೂ ಮಾಡ್ತಾರೆ. ಸೊ ನಾವು ಪ್ರತಿಯೊಂದು ಕಡೆ ಅಂದರೆ ಸಾರ್ವಜನಿಕವಾಗಿ ಯಾವುದಾದ್ರೂ ಹಬ್ಬ ಹರಿದಿಗಳನ್ನ ನಾವು ಮಾಡ್ತೀವಿ ಅಂತಂದಾಗ ನಾವು ಯಾರ್ದೋ ಒಬ್ರು ಮನೇಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅವಾಗ ನಮಗೆ ಪಬ್ಲಿಕ್ ಪ್ಲೇಸ್ ಬೇಕಾಗತ್ತೆ. ಪಾರ್ಕ್ಗಳಲ್ಲಿ ಅಂತಂದಾಗ ಪಾರ್ಕ್ಗಳಲ್ಲಿ ಬೇರೆ ಬೇರೆ ರೀತಿಯಿಂದ ಅಂದರೆ ಸ್ಥಳಗಳು ಸಿಗದೇ ಇರೋದ್ರಿಂದ ನಾವು ಗ್ರೌಂಡ್ಗಳಿಗೆ ಹೋಗಬೇಕಾಗುತ್ತೆ. ಅಂದರೆ ಸಂಖ್ಯೆ ಜಾಸ್ತಿ ಅಲ್ಲಿ ಸೇರ್ಬೋದು, ಗ್ರೌಂಡ್ಗೆ ಹೋಗಬೇಕಾಗುತ್ತೆ ಅಂತ. ಸೊ ಗ್ರೌಂಡ್ ಅಂತ ನೋಡಿದಾಗ ನಮ್ಗೆ ಹತ್ತಿರದಲ್ಲಿರ್ತಕ್ಕಂಥ ಚಾಮರಾಜಪೇಟೆಯಲ್ಲಿ ಆ ಗ್ರೌಂಡ್ ದೊಡ್ಡದಾಗಿದೆ, ವಿಶಾಲವಾಗಿದೆ. ಯಾಕೆ ನಾವು ಅಲ್ಲಿ ಮಾಡಬಾರ್ದು ಅಂತ ಅನ್ನೋ ಕಾರಣಕ್ಕೆ ಚಾಮರಾಜಪೇಟೆ ಆ ಮೈದಾನದಲ್ಲೇ ನಾವು ಹನುಮಾನ್ ಚಾಳಿಸ ಪಠನೆ ಮಾಡ್ತೀವಿ ಅಂತಲೂ ನಿರ್ಧಾರ ತಗೊಂಡಿತ್ತು. ಸೊ ಅಲ್ಲಿ ಮಾಡಬೇಕು ಅಂತಿತ್ತು. ಸೊ ಮಾಡಿದಾಗ ಸಾಕಷ್ಟು ವಿರೋಧಗಳು ಬಂತು. ಅವತ್ತು ನಮ್ಮ ಸರ್ಕಾರ ಇರಲಿಲ್ಲ ಅಂತ ಅನಿಸುತ್ತೆ, ಅಥವಾ ಭಾರತೀಯ ಜನತಾ ಪಕ್ಷ ಸರ್ಕಾರ ಇರಲಿಲ್ಲ. ಜಮೀರ್ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಅದಾದ್ಮೇಲಿಂದ ಎಸ್ ಹೌದು, ಅಂದರೆ ಅದು ಆ ಕ್ಷೇತ್ರ, ಆ ಮೈದಾನಕ್ಕೆ ಸಂಬಂಧಪಟ್ಟಂಥ ಕ್ಷೇತ್ರ ಏನು ಚಾಮರಾಜಪೇಟೆ ಇದೆ, ಆ ಶಾಸಕರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಆಮೇಲೆ ಕೋರ್ಟ್ಗಳಿಗೂ ಹೋಗ್ತೀವಂತ ಕೋರ್ಟ್ಗಳಿಗೆ ಹೋದರು. ಇಮಿಡಿಯೇಟ್ ಆಗಿ ಅಂದರೆ ಆ ಟೈಮಲ್ಲಿ ಈ ರೀತಿಯಾದಂಥದ್ದು ಆಗಬಾರ್ದು, ಕಮ್ಯುನಲ್ ಎಲ್ಲೋ ಗಲಾಟೆಗಳು ಆಗೋಗುತ್ತೆ ಅಂತ ಅನ್ನೋ ಕಾರಣಕ್ಕೆ ಕೋರ್ಟು ಕೂಡ ಆ ಟೈಮಲ್ಲಿ ಬೇಡ ಈ ರೀತಿ ಮಾಡೋದು ಅಂತ ಅನ್ನೋದು ಒಂದು ಇದಕ್ಕೆ ಬಂದಿತ್ತು ಕೂಡ. ಆ ರೀತಿ ನಾವೆಲ್ಲ ಒಂದೇ, ನಾವೆಲ್ಲ ಭಾರತೀಯರು ಅಂತ ಪ್ರೆಸ್ ಸ್ಟೇಟ್ಮೆಂಟ್ ಕೊಡೋರು ಯಾಕೆ ಇದನ್ನು ಅಪೋಸ್ ಮಾಡಿದ್ರು ಅಂತ ಯು ಡಿಡ್ ನಾಟ್ ಕ್ವಶನ್ ಮಾಡಲಿಲ್ಲ. ನಾನು ಅವನ ಹತ್ರ ಕ್ವಶನ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಸಾರಿ, ಅವರು ಅಂತ ನಾನು ಅವ್ರ ಹತ್ರ ಕ್ವಶನ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಬಿಕಾಸ್ ಅವರ ಸ್ಟೇಟ್ಮೆಂಟ್ಗಳು ಅಂದರೆ ಅವ್ರ ಮಾತು ಅವ್ರ ವ್ಯಕ್ತಿತ್ವವನ್ನು ತೋರಿಸುತ್ತೆ. ಅವರು ಆಡುವಂಥ ಶಬ್ದಗಳು, ಅವ್ರು ಬಳಕೆ ಮಾಡ್ತಕ್ಕಂಥ ಪದಗಳು ಅವ್ರ ವ್ಯಕ್ತಿತ್ವವನ್ನು ತೋರಿಸುತ್ತೆ, ಅವ್ರ ಮಾನಸಿಕತೆಯನ್ನು ತೋರಿಸುತ್ತೆ. ಸೊ ಹೀಗಾಗಿ ಅದು ಗೊತ್ತಾದಾಗ ಮತ್ತೆ ನಾವು ಅವ್ರನ್ನ ಪ್ರಶ್ನೆ ಮಾಡೋದ್ರ ಅರ್ಥ ಇಲ್ಲ. ಸೊ ತಮ್ಮಂಗೆ ಯಾರಾದರೂ ಮೀಡಿಯಾದವ್ರು ಹೋಗಿ ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಮೋಸ್ಟ್ಲಿ ಸರಿಯಾದ ಉತ್ತರ ಸಿಗ್ಬೋದೇನೋ ಅವ್ರ ಕಡೆಯಿಂದ. ಹೇಳಿದ್ರು ಮೊನ್ನೆ ಯುದ್ಧ ಮಾಡಕ್ಕೆ ಹೋಗ್ತೀನಿ ನಾನಂತ. ಅಲ್ಲೂ ಕೂಡ ಅವರು ಬಾಂಬರ್ ಅಂದರೆ ನಾನು ಸೂಸೈಡ್ ಬಾಂಬರ್ನ ಕಟ್ಕೊಂಡು ಹೋಗ್ತೀನಿ ನಾನು ಅಂತ ಹೇಳಿದ್ರು. ಅಲ್ಲೂ ಕೂಡ ಅವ್ರ ಮಾನಸಿಕತೆ ಏನಂತ ತೋರಿಸುತ್ತೆ. ಯಾಕಂದ್ರೆ ಸಾಕಷ್ಟು ನಮ್ಮ ಬೆಂಗಳೂರಲ್ಲಿ 5 ಕಡೆ ಬಾಂಬ್ ಇದಾಯಿತು, ಸ್ಫೋಟ ಆಯಿತು. ನಮ್ಮ ಯಾವುದು ಚಿನ್ನಸ್ವಾಮಿ ಕ್ರೀಡಾಂಗಣದಿಂದ ಹಿಡ್ಕೊಂಡು ಮಲ್ಲೇಶ್ವರಮಲ್ಲಿ ನಮ್ಮ ಪಾರ್ಟಿ ಆಫೀಸ್ ಮುಂದೆ ಈ ರೀತಿ ಆದಾಗ ಅಲ್ಲಿ ಇಂಥವರೇ ಬಂದಿದ್ರಲ್ವಾ. ಆ ಸ್ಫೋಟಗಳಿಗೆ ಕಾರಣ ಈ ಥರನೇ. ಹೌದು, ಅಂದರೆ ಅಲ್ಲಿ ಏನೋ ಆ ದುರ್ಘಟನೆ ಆಯಿತು, ಯಾರು ಈ ರೀತಿ ಅವರೇ ಸ್ವಯಂ ಬಾಂಬ್ಗಳನ್ನ ಕಟ್ಕೊಂಡು ಅಲ್ಲ, ಅಂದರೆ ಆ ಮಾನಸಿಕತೆ ಶಬ್ದಗಳನ್ನೇ ಬಳಕೆ ಮಾಡಿಕೊಂಡು ನಾನು ಕೂಡ ಸೂಸೈಡ್ ಬಾಂಬರ್ ಹಾಕ್ತೀನಿ ಅಂತ ಹೇಳಿದಾಗ ಮಾನಸಿಕತೆ ಅರ್ಥ ಆಗುತ್ತೆ ಅಷ್ಟೇ. ದೇಶಕ್ಕೋಸ್ಕರ ಮಾಡಿದರೆ ಭಾಳ ಒಳ್ಳೇದು, ತಪ್ಪಿಲ್ಲ. ಅದಕ್ಕೆ ಅವ್ರ ಜೀವ ಕಳ್ಕೊಳ್ಳೋದು ಬೇಕಾಗಿಲ್ಲ, ಜೀವ ಉಳಿಸ್ಕೊಂಡು ಪಾಕಿಸ್ತಾನನ ವಿರೋಧ ಮಾಡಲಿ ಅವರು. ಬಟ್ ಇಲ್ಲಿವರೆಗೂ ಅವ್ರ ಬಾಯಿಲ ಶಬ್ದಗಳು ಬಂದಿಲ್ಲ, ಇಲ್ಲಿವರೆಗೂ ಬಂದಿಲ್ಲ. ಈಗ ಸರ್ ಅದು ಆ ಕೇಸ್ ಮುಗಿತಾ ಅಥವಾ ಯಾವುದು ಗೌರಿ ಲಂಕೇಶ್ ಅಲ್ಲ ಇದು ಇಲ್ಲ ಪೆಂಡಿಂಗ್ ಇದೆ. ಅದು ಕೂಡ ಪೆಂಡಿಂಗ್ ಇದೆ. ಹೌದು. ಓಕೆ. ಸಾಮಾಜಿಕ ಜಾಲತಾಣದಲ್ಲಿ ಒಬ್ಬ ಹಿಂದುತ್ವದ ವ್ಯಕ್ತಿ ಪುನೀತ್ ಕೆರೆಹಳ್ಳಿ ಅನೇಕ ವಿಚಾರಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಾರೆ, ವೇ ಆಫ್ ಎಕ್ಸ್ಪ್ರೆಸ್ ಮಾಡ್ತಾರೆ. ಅನೇಕ ಸಲ ಅವರು ಕೂಡ ಜೈಲಿಗೆ ಹೋಗಿ ಬಂದಿದ್ದಾರೆ. ಸುಮಾರು ಸಲ ಅವರು ನೀವು ಆಚೆ ಕರ್ಕೊಂಡು ಬಂದಿದ್ದೀರಿ. ಏನು ಹೇಳ್ತೀರಿ ಆ ವ್ಯಕ್ತಿ ಬಗ್ಗೆ? ನಿಜವಾಗ್ಲೂ ಹೆಮ್ಮೆ ಇದೆ ನನಗೆ ಪುನೀತ್ ಕೆರೆಹಳ್ಳಿ ಮೇಲೆ. ಕಾರ್ಯಕರ್ತರಿಗೆ ಆ ಧೈರ್ಯ ಇದ್ದಾಗಲೇ ನಾವು ಸಾಧಿಸ್ಲಿಕ್ಕೆ ಸಾಧ್ಯ, ನಾವು ನಮ್ಮ ಧರ್ಮನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ. ಸೊ ಹಂಗಿದ್ದಾಗ ಆ ರೀತಿಯ ಮಾನಸಿಕತೆ ಇರ್ತಕ್ಕಂಥ ಸಾಕಷ್ಟು ಕಾರ್ಯಕರ್ತರು ಇದ್ದಾರೆ. ಸೊ ಅವರೆಲ್ಲರಿಗೂ ಕೂಡ ಬೆನ್ನೆಲುಬಾಗಿ ನಾನು ನಿಲ್ತೀನಿ ಕೂಡ. ಯಾವುದೇ ಕಾರಣಕ್ಕೂ ಭಯ ಬೇಡ. ಪುನೀತ್ ಕೆರೆಹಳ್ಳಿ ಒಂದು ಹೆಸರು, ಆದರೆ ಅದರ ಹಿಂದೆ ಇರ್ತಕ್ಕಂಥ ಗುರಿಗಳು ಏನಿದೆಯಲ್ಲ, ಇದನ್ನು ಪ್ರತಿಯೊಬ್ಬ ಹಿಂದೂ ಕೂಡ ಇಟ್ಕೊಳ್ಳೇಬೇಕಾದಂಥದ್ದು. ಮಾಡಲೇಬೇಕು, ನಮ್ಮ ರಾಷ್ಟ್ರಕ್ಕೆ ನಾವು ಫೈಟ್ ಮಾಡಲೇಬೇಕು, ನಮ್ಮ ಧರ್ಮಕ್ಕೆ ನಾವು ದುಡಿಬೇಕು. ಸೊ ಈ ನಿಟ್ಟಿನಲ್ಲಿ ವಿಚಾರ ಮಾಡ್ತಕ್ಕಂಥ ಯಾವುದೇ ಕಾರ್ಯಕರ್ತರಿಗೆ ಕಾನೂನಾತ್ಮಕವಾದಂಥ ತೊಡಕು ಬಂದರೆ ಅಥವಾ ಇನ್ಯಾವುದೋ ಸಮಸ್ಯೆಗಳು ಬಂದರೆ ನಾನು ಮುಕ್ತವಾಗಿ ಅವ್ರ ಜೊತೆಗೆ ಇರ್ತೀನಿ, ಅವ್ರ ಬೆನ್ನೆಲುಬಾಗಿ ಇರ್ತೀನಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಧಾರ್ಮಿಕ ದತ್ತಿ ಇಲಾಖೆ ರಾಜ್ಯಸಭಾ ಸದಸ್ಯರಾಗಿ ಕೂಡ ಧಾರ್ಮಿಕ ಪರಿಷತ್ತಿನ ಸದಸ್ಯರಾಗಿ ಆಯ್ಕೆ ಆಗ್ತೀರಿ. ಆ ಅಪರ್ಚುನಿಟಿ ಬಂದಿದೆ, ಅದು ಕೂಡ ಅಷ್ಟೇ. ಅದು ಸಂಘ
ಹೌದಾ? ಹೌದು. ಅಂದರೆ ನನಗೆ ಮೊದಲಿಂದನೂ ಕೂಡ ಸ್ವಲ್ಪ ದೇವಸ್ಥಾನಗಳನ್ನ ಕಟ್ಟಬೇಕು, ಜೀರ್ಣೋದ್ಧಾರ ಮಾಡಬೇಕು, ಈ ರೀತಿ ಸಾಕಷ್ಟು ಇರ್ತಕ್ಕಂಥಂದರೆ ನನ್ನ ಮುದ್ಗಲಲ್ಲೇ ಸುಮಾರು ದೇವಸ್ಥಾನಗಳಿಗೆ ಗೋಪುರಗಳಿರಲಿಲ್ಲ, ಇನ್ನೊಂದು ಗೋಪುರಗಳಿದ್ದರೆ ಒಳಗಡೆ ಮೂರ್ತಿಗಳೇ ಇರಲಿಲ್ಲ. ಈ ರೀತಿ ನಾನು ನೋಡಿದಾಗ ಎಲ್ಲೋ ನನಗೆ ಅನಿಸ್ತಾ ಇತ್ತು, ನಾವು ಇವನ್ನೇ ಸರಿ ಮಾಡಲಾರ್ದವ್ರು ಇನ್ನೇನಪ್ಪ ಬೇರೆ ಎಲ್ಲ ನಾವು ಸರಿ ಮಾಡ್ಲಿಕ್ಕೆ ಹೋಗ್ತೀವಿ ಅಂತ ವಿಚಾರ ಬಂದಾಗ ನಾನು ಒಂದಿಷ್ಟು ದೇವಸ್ಥಾನಗಳನ್ನ ಪಟ್ಟಿ ಮಾಡಿ ಆ ದೇವಸ್ಥಾನಗಳನ್ನ ಯಾವ ರೀತಿ ಮತ್ತೆ ಪುನರುಜ್ಜೀವನ ಮಾಡ್ಬೋದು ಅಂತ ವಿಚಾರ ಬಂದಾಗ ಅಲ್ಲಿ ನಾನು ದೇವಸ್ಥಾನಗಳಿಗೆ ಕೆಲಸ ಮಾಡ್ತಕ್ಕಂಥದ್ದು ನೋಡಿದರು. ಸೊ ನಿಮಗೆ ಜವಾಬ್ದಾರಿ ಕೊಡೋದಾದರೆ ಈ ರೀತಿ ಇದರಲ್ಲಿ ಜವಾಬ್ದಾರಿ ಕೊಡ್ತೀವಿ ಅಂತ ಕೊಟ್ಟರು. ನನಗೆ ಯಾವ ಜವಾಬ್ದಾರಿ ಕೊಟ್ಟರು ನಾನು ಮಾಡ್ತೀನಿ ಅಷ್ಟೇ. ಡು ಯು ಅಗ್ರಿ ವಿತ್ ಫ್ರೀ ಟೆಂಪಲ್ ಫ್ರಮ್ ಸರ್ಕಾರ? ಎಸ್. ಓಕೆ, ಹೌದು. ಇನ್ ರೂಲ್ ಆಫ್ ಬಿಜೆಪಿ ಧಾರ್ಮಿಕ ಪರಿಷತ್ ಸದಸ್ಯ ಆದರೂ ಕೂಡ ಸರ್ಕಾರದಲ್ಲಿ ನಾನು ಇದ್ರೂ ಕೂಡ ಸ್ವತಃ ನಾನೇ ಮಂತ್ರಿಗಳಿಗೆ ಮನವಿ ಮಾಡ್ಕೊಂಡಿದ್ದೆ, ದಯವಿಟ್ಟು ಈ ಇಲಾಖೆನ ತೆಗೆದುಬಿಡಿ, ಇದರಲ್ಲಿ ಬೇಡ ಅಂತ. ನನಗೆ ಅವಾಗ ಜವಾಬ್ದಾರಿ ಇತ್ತು. ಬೇಡ ಬೇಡ ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ ಅದರದೇ ಆದ ರೀತಿಯಲ್ಲಿ ಸಾಕಷ್ಟು ಹೋರಾಟಗಳು ನಡೀತಾ ಇದೆ. ಅಲ್ಲ, ಯಾಕೆಂತಂದ್ರೆ ಬಿಜೆಪಿ ಸರ್ಕಾರನು ಅಧಿಕಾರದಲ್ಲಿದ್ದಾಗ ಅವ್ರು ಯಾಕೆ ಇದಕ್ಕೆ ಸೈ ಅಂತ ಇಲ್ಲ? ಇಲ್ಲಿ ಸರ್ಕಾರ ಅನ್ನೋದು ಪ್ರಶ್ನೆ ಅಲ್ಲ. ಇಲ್ಲಿ ನಾವು ಬಿಜೆಪಿ ಇದ್ದಾಗ ಯಾಕೆ ಮಾಡಲಿಲ್ಲ ಅಥವಾ ಕಾಂಗ್ರೆಸ್ ಇದ್ದಾಗಲೇ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಿಗೆ ಅವಶ್ಯಕತೆ ಅನವಶ್ಯಕತೆ, ಸರ್ಕಾರಕ್ಕೆ ಬೇಕಾ ಸರ್ಕಾರಕ್ಕೆ ಬೇಡವಾ, ಇವೆರಡು ನೋಡುತ್ತೆ. ಸೊ ಇಲ್ಲಿ ನಮ್ಮ ಅಂದರೆ ABC ಗ್ರೇಡ್ಗಳ ಮುಖಾಂತರ ನಾವು ದೇವಸ್ಥಾನಗಳು ನೋಡ್ತೀವಿ. ಅಂದರೆ ಆ ಆದಾಯದ ಮೇಲೆ ನಾವು A ಗ್ರೇಡ್, B ಗ್ರೇಡ್, C ಗ್ರೇಡ್ ಅಂತ ದೇವಸ್ಥಾನಗಳು ನೋಡ್ತೀವಿ. ಸೊ 25 ಲಕ್ಷದ ವರಮಾನಕ್ಕಿಂತ ಜಾಸ್ತಿ ಆದಾಯ ದೇವಸ್ಥಾನಕ್ಕಿತ್ತು ಅಂದರೆ ಸೊ ಅದನ್ನು ನಾವು A ಗ್ರೇಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ 10 ಲಕ್ಷದ ಕೆಳಗಡೆ ಇತ್ತು ಅಂದರೆ, 5 ಲಕ್ಷದ ಒಳಗಡೆ ಇತ್ತು ಅಂದರೆ ನಾವು B ಗ್ರೇಡ್ ಅಂತ ಮಾಡ್ತೀವಿ. ಇನ್ನು ಆದಾಯನೇ ಇಲ್ಲದೆ ಇರತಕ್ಕಂಥ ದೇವಸ್ಥಾನಗಳನ್ನ ಮತ್ತು ಒಂದು 2-3 ಲಕ್ಷ ಈ ಥರದ ವಾರ್ಷಿಕ ಆದಾಯ ಇತ್ತು ಅಂದರೆ ಅವನ್ನ ನಾವು C ಗ್ರೇಡ್ ಅಂತ ಮಾಡ್ತೀವಿ. ಸೊ ಸರ್ಕಾರಕ್ಕೆ ಫೈನಾನ್ಷಿಯಲಿ ಅಂತ ಬಂದಾಗ ಆ ದೇವಸ್ಥಾನಗಳ ಅನಿವಾರ್ಯತೆ ಇದ್ದ ಕಾರಣಕ್ಕೆ ನಾವು ಇದನ್ನ ಇಟ್ಕೊಂಡಿದೀವಿ ಅಂತ ಸರ್ಕಾರ ಹೇಳುತ್ತೆ. ಸೊ ಅದು ಸರಿನೂ ಇರಬಹುದು. ಆದರೆ ಯಾಕೆ ಬರೀ ನಮ್ಮ ದೇವಸ್ಥಾನಗಳನ್ನೋ ಪ್ರಶ್ನೆ ನಮಗೆ. ಯಾಕೆ ಬರೀ ನಮ್ಮ ದೇವಸ್ಥಾನದ ಆದಾಯನ ಯಾಕೆ ತಗೋಬೇಕು? ಬೇರೆ ಇಲ್ವಾ? ಚರ್ಚ್ಗಳಿಲ್ವಾ? ಮಸೀದಿಗಳಿಲ್ವಾ? ಬೇರೆ ಧಾರ್ಮಿಕ ಕೇಂದ್ರಗಳಿಲ್ವಾ? ಅವನ್ನುಗಳು ತಗೊಳ್ರಿ. ನೀವು ಆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿ ಬಂದಿದ್ದೀರಿ. ದಟ್ಸ್ ವೈ ಐ ಆಮ್ ವೆರಿ ಕ್ಯೂರಿಯಸ್ ಟು ಆಸ್ಕ್ ದಟ್. ಈಗ ನೀವು ಹೇಳಿದ್ರಿ A ಗ್ರೇಡ್ ಒಂದು 25 ಲಕ್ಷ ಆದಾಯ ಬರ್ತಾ ಇದೆ ಅಂತ. ಔಟ್ ಆಫ್ 25 lakhs ಆ ದೇವಸ್ಥಾನಕ್ಕಂತ ಎಷ್ಟು ಖರ್ಚಾಗುತ್ತೆ? ಅದೇ ಸಮಸ್ಯೆ ಆಗಿರೋದು. ನಾವು ಆ ದೇವಸ್ಥಾನವನ್ನ ದಾಟಿದ್ರೆ ಬೇರೆ ಕಡೆಗೂ ಖರ್ಚಾಗುತ್ತೆ. ಹೌದು, ಖಂಡಿತ. ಅದನ್ನ ಸರ್ಕಾರ ಬೊಕ್ಕಸಕ್ಕೆ ಹೋಗುತ್ತೆ. ಅದನ್ನ ಯಾರಿಗಾದ್ರೂ ಬಳಕೆ ಮಾಡಬಹುದು, ಎಲ್ಲಾದ್ರೂ ಕೊಡ್ಬೋದು. ಹೌದೌದು, ಯಾರಿಗಾದ್ರೂ ಕೊಡ್ಬೋದು. ಸೊ ಅದನ್ನ ನಾವು ವಿರೋಧ ಮಾಡಿದ್ವಿ. ಬಂದಿರೋ ಆದಾಯ ದೇವಸ್ಥಾನದೇ ಅಂದಮೇಲೆ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಪ್ರಿಯಾರಿಟಿ ಕೊಡಿ, ಅಲ್ಲಿಗೆ ಅದನ್ನು ಮೀಸಲಿಡಿ. ಆ ಮೀಸಲಿಟ್ಟದ್ದು ಹಣವನ್ನು ಮೀರಿ ಬಂತು ಅಂದರೆ, ಜಾಸ್ತಿ ಆದಾಯ ಅದರಲ್ಲಿ ಸಿಕ್ತು ಅಂದರೆ ಅವಾಗ ನೀವು ಬೇಕಾದ್ರೆ ಅದನ್ನು ಜನರಲ್ ಫಂಡಿಗೆ ಹಾಕೊಳ್ಳಿ. ಅದನ್ನು ಹೊರತುಪಡಿಸಿ, ಯಾಕಂದರೆ 34,690 ದೇವಸ್ಥಾನಗಳು ಸರ್ಕಾರದಡಿ ನಮ್ಮ ಇದಾವೆ ಈಗ ರಾಜ್ಯದಲ್ಲಿ. ಸರ್ಕಾರ ಅಂದರೆ ನಮ್ಮ ಮುಜರಾಯಿ ಅಥವಾ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿ ಇಲಾಖೆ ಅಂತ ಕರಿತೀವಿ. ಇದರಲ್ಲಿ 34,690 ದೇವಸ್ಥಾನಗಳಿದೆ ABC ಗ್ರೇಡ್ಗಳನ್ನ ಸೇರಿ. ಹೆಸರು ಬದಲಾವಣೆ ಅಷ್ಟೇ ಅಲ್ವಾ? ಹೌದು. ಮುಜರಾಯಿ ಅನ್ನೋದು ಉರ್ದು ವರ್ಡ್ ಆಗಿತ್ತು. ನಮ್ಗೆ ಅದರ ಅವಶ್ಯಕತೆ ಇಲ್ಲ, ಬೇಡ, ನಾವು ಅದನ್ನ ಕರೆಯೋದು ಬೇಡ ಅಂತ ಹೇಳಿ ನಮ್ಮ ಸರ್ಕಾರ ಬಂದಾಗ್ಲೇನೆ, ಹೌದು, ಭಾರತೀಯ ಜನತಾ ಪಕ್ಷದ ಸರ್ಕಾರ ಬಂದಾಗ ಎಲ್ಲ ಬೋರ್ಡ್ಗಳನ್ನು ಮುಜರಾಯಿ ಅನ್ನೋ ಶಬ್ದಗಳನ್ನು ತೆಗೆಸಿ ನಾವು ಹಿಂದೂ ಧಾರ್ಮಿಕ ಇಲಾಖೆ ಅಂತ ದತ್ತಿ ಇಲಾಖೆ ಅಂತಾನೆ ಮಾಡಿತ್ತು. ಒಂದು ಸ್ವಲ್ಪ ಪ್ರೀವಿಯಸ್ ಡೇಸಿಗೆ ಹೋಗೋಣ. ಯಾಕೆ ಕೇವಲ ಈ ಇಲಾಖೆಯಲ್ಲಿ ಹಿಂದೂ ದೇವಸ್ಥಾನಗಳು ಮಾತ್ರ ಸೇರ್ಕೊಳ್ತು? ವೈ ನಾಟ್ ಮತ್ತೆ ಮಸೀದಿ ಮತ್ತು ಚರ್ಚ್ಗಳು ಯಾಕೆ ಸೇರ್ಕೊಳ್ಳಿಲ್ಲ ಆಗಿನ? ಅದಕ್ಕೆ ಅದು ವಕ್ಫ್ ಬೋರ್ಡ್ ಇದೆ. ಅಂದ್ರೆ ಈಗ ಧರ್ಮದ ಆಧಾರದ ಮೇಲೆ ಅವರು ಮಾಡಬೇಕಿತ್ತು ಅಂದ್ರೆ ವಕ್ಫ್ ಬೋರ್ಡ್ ಮಾಡಿದ್ರು. ವಕ್ಫ್ ಬೋರ್ಡ್ ಇಟ್ಸ್ ಓನ್ಲಿ ಮೆಂಟ್ ಫಾರ್ ದಿ ಮುಸ್ಲಿಂ, ಇಸ್ಲಾಂಗೆ ಸಂಬಂಧಪಟ್ಟಂತ. ಹೌದು, ಹಿಂಗಾಗಿ ಮಸೀದಿಗಳು ಅದೇ ಧರ್ಮಕ್ಕೆ ಬರೋದ್ರಿಂದ ಅದಕ್ಕೆ ಬೋರ್ಡ್ ಮಾಡಿದ್ದಾರೆ. ಸೊ ಇದು ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಅಂತ ಯಾಕೆ ಮಾಡಿದ್ರೆ ಅಂದ್ರೆ, ಇಲ್ಲ, ಅದನ್ನು ಹೊರತುಪಡಿಸಿ ಬೇರೆ ಕ್ರಿಶ್ಚಿಯನ್ರಿಗೆ ಸಂಬಂಧಪಟ್ಟಂತೆ ಅದಕ್ಕೆ ಅರ್ಧೇ ಆದಂತ ಬೋರ್ಡ್ ಮಾಡಿದ್ದಾರೆ. ಅದ್ರ ಡೆವಲಪ್ಮೆಂಟ್ಸ್ ಅಲ್ಲಿ ಫಂಡ್ಸ್ ಹೋಗುತ್ತೆ. ಆ ಕಾರಣಕ್ಕೆ ಅಂದ್ರೆ ಹಿಂದೂ ದೇವಸ್ಥಾನಗಳಿಗೆ ಇರಬೇಕು ಅಂತ ಅನ್ನೋ ಕಾರಣಕ್ಕೆ ಈ ಇಲಾಖೆ ಮಾಡಿ ಬೋರ್ಡ್ ಮಾಡಿದ್ದು. ಬೋರ್ಡ್ ಅಲ್ಲ ಇದು, ಇದನ್ನ ನಾವು ಬೋರ್ಡ್ ಅಂತ ಕರೆಯೋದಿಲ್ಲ, ಧಾರ್ಮಿಕ ಪರಿಷತ್ ಅಂತ ಕರಿತೀವಿ. ಡಿಫ್ರೆನ್ಸ್ ಏನು ಸರ್? ಅಂದ್ರೆ ಐ ಮೀನ್, ಈಗ ವಕ್ಫ್ ಬೋರ್ಡ್ ಅವರು ಕಂಡು ಸಾರ್ವಜನಿಕ ಸ್ಥಳಗಳನ್ನೆಲ್ಲ ಇದು ನಮಗೆ ವಕ್ಫಿಗೆ ಸಂಬಂಧಪಟ್ಟಿದ್ದು ಅಂತ ತೆಗೆದುಕೊಂಡು ಹೋಗ್ತಾರೆ. ಹಾಗೆ ನಮ್ಮ ಹಿಂದೂ ಧಾರ್ಮಿಕ ದತ್ತಿಯವರು ಹೌದು, ಅದೇ ರೀತಿ ನಮ್ಮ ಧಾರ್ಮಿಕ ಕೇಂದ್ರಗಳಿಗೆ ಸಂಬಂಧಪಟ್ಟಂತ ಪ್ರಾಪರ್ಟಿ ಸಿಕ್ಕಾಪಟ್ಟೆ ಇದೆ. ಆದ್ರೆ ಒತ್ತುವರಿಗಳಾಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಲೆಕ್ಕಗಳಿಲ್ಲ. ನಾವು ಯೂಶಲಿ ನಮ್ಮ ಹಿಂದೂಗಳ ಮಾನಸಿಕತೆ ಏನಂದ್ರೆ, ನಮ್ಮ ಹತ್ರ ಸಾಕಷ್ಟಿದೆ, ಹೋದ್ರೆ ಒಂದ್ ಸ್ವಲ್ಪ ಹೋಗುತ್ತಲ್ವಾ ಅನ್ನೋ ಮಾನಸಿಕತೆಯಿಂದ ನಾವು ಕಳ್ಕೊಂಡು ಕೂತಿದ್ದೀವಿ, ಅಷ್ಟು ಮಾತ್ರ. ಆದರೆ ಸಾಕಷ್ಟು ಧಾರ್ಮಿಕ ದತ್ತಿ ಇಲಾಖೆಗೆ ಸಂಬಂಧಪಟ್ಟಂಥ ಪ್ರಾಪರ್ಟೀಸ್ ಇದೆ, ಅದೆಲ್ಲವೂ ಕೂಡ ಸರ್ಕಾರ ನೋಡ್ಕೊಳ್ಳುತ್ತೆ. ಸರ್, ಪರ್ಸನಲ್ ಲೈಫಿಗೆ ಬರ್ತೀನಿ. ಮದುವೆ ಆಗಿದ್ದು ಯಾವಾಗ? ನಾನು ಕೇಳ್ಪಟ್ಟೆ ನಿಮ್ಮದು ಲವ್ ಮ್ಯಾರೇಜ್ ಅಂತ. ಎಲ್ಲಿ ಪ್ರೀತಿ ಹುಟ್ಟಿತು? ಕಂಡಿದ್ದಲ್ಲಿ, ನೋಡಿದ್ದಲ್ಲಿ, ಮದುವೆ ಆಗಿದ್ದಲ್ಲಿ? ಮದುವೆ ಬಗ್ಗೆನೇ ಹೇಳ್ಬೇಕೀಗ. ನನ್ನ ವೈಫು ಕೂಡ ಲಾಯರೇ. ಹೌದು, ಲಾಯರೇ. ಸೊ ನಂದೊಂದು ಅಂದರೆ ಮೊದಲಿಂದನೂ ಕೂಡ ನಮ್ಮ ಫ್ಯಾಮಿಲಿ ಒಂಥರ ಜಾಯಿಂಟ್ ಫ್ಯಾಮಿಲಿ, ಕೂಡು ಕುಟುಂಬ.
ನಮ್ಮದು ಅವಿಭಕ್ತ ಕುಟುಂಬ ಆಗಿತ್ತು. ಸೊ ನನ್ನ ಕಾನ್ಸೆಪ್ಟಲ್ಲೂ ಕೂಡ ಅಂದರೆ ನಮ್ಮ ತುಂಬಿದ ಮನೆಗಳಿಗೆ ಬರಬೇಕಂದ್ರೆ ತುಂಬಿದ ಮನೆ ಹುಡುಗಿನೇ ಬರ್ಬೇಕಂದ್ರೆ ಅಂಥ ಮನೆ ವಾತಾವರಣ ಇದ್ದ ಹುಡುಗಿನೇ ಬಂದರೆ ಅಟ್ಲೀಸ್ಟ್ ನಮ್ಮ ಮನೆಗಳಿಗೆ ಸೆಟ್ ಆಗ್ಬೋದೇನೋ ಅಂತ ಅನ್ನೋ ವಿಚಾರದಲ್ಲಿ ನಾನು ನೋಡಿದಾಗ ನನ್ನ ತಲೆಯಲ್ಲಿ ಇಲ್ಲ ಒಂದು ಕಡೆ ವಕೀಲರನ್ನೇ ನಾನು ಮದುವೆ ಆಗಬೇಕು ಅನ್ನೋದಿತ್ತು. ಬಿಕಾಸ್ ಈ ರೀತಿ ಪಬ್ಲಿಕ್ ಲೈಫ್ ಬಿದ್ದಾಗ ನಾವು ಹೊರಗಡೆ ಇರ್ತೀವಿ, ಇನ್ನೊಂದೇನೋ ರಾತ್ರಿ 3 ಗಂಟೆಗೆ ನನ್ನ ಕಾಲ್ಸ್ ಬರೋದು, ನಾನು ಎದ್ದು ಹೋಗ್ತಾ ಇದ್ದೆ. ಕಾರ್ಯಕರ್ತರು ನನಗೆ ರಾತ್ರಿ 3 ಗಂಟೆ ಕಾಲ್ ಮಾಡೋರು, ಜಿ ಇಂತಲ್ಲಿ ಸ್ಟೇಷನಲ್ಲಿ ಕರ್ಕೊಂಡ್ಬಂದ್ಬಿಟ್ಟಿದ್ದಾರೆ ಅಂತ. ನಾನು ಮಧ್ಯರಾತ್ರಿ 3 ಗಂಟೆಗೆ ಎದ್ದು ಪೊಲೀಸ್ ಸ್ಟೇಷನ್ಗೆ ಹೋಗೋದು, ಅವ್ರನ್ನ ಬಿಡಿಸ್ಕೊಂಬರೋದು. ಈ ರೀತಿ ಅಂದರೆ ನಮ್ಮ ವಕೀಲ ವೃತ್ತಿ ಅಂತ ಅನ್ನೋದಕ್ಕಿಂತ ಹೆಚ್ಚಿಗೆ ಈ ರೀತಿ ಅಂದರೆ ಸಾಮಾಜಿಕವಾಗಿ ನಾವು ಇನ್ವಾಲ್ವ್ ಆದಾಗ, ಸಮಾಜದ ಜೊತೆ ನಾವು ಬೆರೆತಾಗ ಇವೆಲ್ಲವನ್ನೂ ನಾವು ಫೇಸ್ ಮಾಡಬೇಕಾಗುತ್ತೆ ಮತ್ತು ಅದಕ್ಕೆ ತಕ್ಕಂತೆ ಹೊಂದ್ಕೊಂಡು ಹೋಗಬೇಕಾಗುತ್ತೆ. ಸೊ ಆ ರೀತಿ ಲೈಫ್ ಸ್ಟೈಲನ್ನು ಕೂಡ ಹೊಂದ್ಕೊಂಡು ಹೋಗಿ ಅದನ್ನು ಪ್ರಶ್ನೆ ಮಾಡಿದೆ ಅದಕ್ಕೆ ಸಪೋರ್ಟ್ ಮಾಡಬೇಕು ಅಂತಂದರೆ ವಕೀಲ ವೃತ್ತಿ ಏನು ಅಂತ ಗೊತ್ತಿರೋರೇ ನಮ್ಮನ್ನು ಮದುವೆ ಆದರೆ ಒಳ್ಳೆಯದು ಅನ್ನೋ ವಿಚಾರದಲ್ಲಿ ನಾನೇನು ಮಾಡಿದೆ, ವಕೀಲರಾಗಿದ್ದಾರೆ ಮತ್ತು ಈ ಹುಡುಗಿ ಕೂಡು ಕುಟುಂಬದಿಂದ ಬಂದಿರೋದು, ಅವ್ರ ಮನೇಲೂ ಕೂಡ ಜಾಯಿಂಟ್ ಫ್ಯಾಮಿಲಿ, ಹೀಗಾಗಿ ಈಕೇನು ಮದುವೆ ಆದರೆ ಏನು ಚಿಂತೆ ಇಲ್ಲ. ಆಮೇಲೆ ಈಕೇನು ಮದುವೆ ಆದರೆ ಮನೇಲಿ ಒಪ್ಪುತ್ತಾರೆ ಅಂತ ಅನ್ನೋದೊಂದು ಇತ್ತು ನನಗೆ. ಕೆಲವೊಂದು ಇರ್ತದಲ್ಲ, ಕೆಲವೊಂದೆಲ್ಲ ಬೇರೆ ಬೇರೆ ವಿಚಾರಗಳಲ್ಲಿ ಯಾವುದನ್ನು ಒಪ್ಪಬಹುದು. ಎಲ್ಲಿ ನೋಡಿದ್ದೆಲ್ಲಿ ಮೀಟ್ ಆಗಿದ್ದಲ್ಲಿ? ನೋಡಿದ್ದು ಕೋರ್ಟಲ್ಲೇನೆ. ಹೌದು, ಕೋರ್ಟಲ್ಲೇನೆ. ನೋಡಾದ್ಮೇಲೆ ಆಗ್ತಾನೆ ನಾನು ಆಫೀಸಿಗೆ ಸೇರಬೇಕು ಅಂತ ಅನ್ನೋದಿತ್ತು. ನನಗೆ ಯಾವುದು ಆಫೀಸ್ ಸಿಕ್ಕಿರಲಿಲ್ಲ. ಅಂದರೆ ನನ್ನ ಎನ್ರೋಲ್ ಆದ ತಕ್ಷಣ ಒಂದು ಆಫೀಸಿಗೆ ನಾನು ಹೋಗಲೇಬೇಕು. ಸೊ ನನ್ನ ಹೆಂಡತಿ ಅಂದರೆ ಅವತ್ತು ಆ ಹುಡುಗಿ ಆಕೆ ಓಡಾಡೋದು ನೋಡಿಕೊಂಡು ನಾನು ನನ್ನ ಫ್ರೆಂಡ್ಗೆ ಹೇಳಿದಾಗ, ಇಲ್ಲ ಅವ್ರ ಆಫೀಸಲ್ಲಿ ಇದೆ ಅಂತೆ, ಆ ಹುಡುಗಿನ ಬೇಕಾದ್ರೆ ಒಂದ್ಸಲಿ ಕೇಳು ಅಂತ ಹೇಳಿದ್ರು. ನಾನು ಅವತ್ತು ಹೋಗಿ ಆಕೆನ ಕೇಳಿದಾಗ, ಇಲ್ಲ ಬಂದು ಸೀನಿಯರ್ನ ಕೇಳ್ಬೋದು, ನೀವು ಕೇಳಿದ್ರೆ ಅವ್ರು ಓಕೆ ಅಂದ್ರೆ ಬರ್ಬೋದು ಅಂತ ಹೇಳಿದ್ರು. ಸೊ ಅಲ್ಲಿಂದ ಶುರುವಾಗಿದ್ದು ನೋಡಿದ್ದು ಅಂತಂದ್ರೆ, ಅಲ್ಲಿಂದ ಶುರುವಾಗಿದ್ದು. ಈಗ 2 ಮಕ್ಕಳು, ಮದುವೆ ಆಯಿತು. ಪ್ರಪೋಸ್ ಮಾಡಿದ್ದೆ ಸರ್ ನೀವೇನ ಅವರ? 2013 ಮದುವೆ ಆಗಿದ್ದಲ್ಲ, ಹಿಂಗಾಗಿ ಮರ್ತು ಬಿಟ್ಟಿದ್ದೀನಿ ಅನ್ಸುತ್ತೆ. 2013 13 ಫೆಬ್ರವರಿ 15th. ಓಕೆ, ಎಸ್. ವ್ಯಾಲೆಂಟೈನ್ಸ್ ಡೇಗೂ ಒಂದಿನ ನಂತರ. ಬೇಡ ಅಂತ ಅವತ್ತು ಬೇಡ ಅಂತ ಮಂತ್ರಾಲಯದಲ್ಲಿ ನಮ್ಮ ರಾಯರ ಭಕ್ತರು ನಾವು. ಅವರು ಕೂಡ ನನ್ನ ಹೆಂಡತಿ ಕೂಡ ರಾಯರ ಭಕ್ತೆ. ಸೊ ಮದುವೆ ಆದರೆ ನಾವು ಕ್ಷೇತ್ರದಲ್ಲಿ ಆಗೋಣ ಅಂತೇಳಿ ಮಂತ್ರಾಲಯದಲ್ಲಿ. ಹೌದು, ಮಂತ್ರಾಲಯದಲ್ಲಿ ಮದುವೆ ಆಗಿದ್ದು. ಸರ್, ಇಷ್ಟು ವರ್ಷದ ವಕೀಲ ವೃತ್ತಿಯಲ್ಲಿ, ಅಡ್ವೊಕೇಟ್ ವೃತ್ತಿಯಲ್ಲಿ, ವಿಚ್ ವಾಸ್ ದ ಫನ್ನಿಯೆಸ್ಟ್ ಕೇಸ್ ನೀವು ನೋಡಿದ್ದು? ಫನ್ನಿಯೆಸ್ಟ್ ಆರ್ಗ್ಯುಮೆಂಟ್ಸ್ ಆಗಿರೋದು ಕೋರ್ಟಲ್ಲಿ, ಇನ್ಸಿಡೆಂಟ್, ಫನ್ನಿಯೆಸ್ಟ್ ಇನ್ಸಿಡೆಂಟ್? ಸಾಕಷ್ಟು ಬಂದಿದೆ. ಅಂದರೆ ಈ ಸೀರಿಯಸ್ ಆಗಿರೋ ಕೇಸ್ಗಳು ಬೇರೆ, ಅಂದರೆ ಮರ್ಡರ್ ಕೇಸ್ ಇರ್ತವೆ, ಅಟೆಂಪ್ಟ್ ಟು ಮರ್ಡರ್ ಇರ್ತವೆ, ಯಾವುದು ಫ್ರಾಡ್ ಕೇಸಸ್. ಹೌದು, ಸಾಕಷ್ಟು ಬೇರೆ ಬೇರೆ ಅಂದರೆ ಕ್ರೋರ್ಸ್ ಟುಗೆದರ್ ಟ್ರಾನ್ಸಾಕ್ಷನ್ಸ್ ಆಗಿರೋ ಫ್ರಾಡ್ ಕೇಸಸ್ ಬಂದಿರ್ತಾವೆ. ಅವೆಲ್ಲವೂ ನಾವು ಹ್ಯಾಂಡಲ್ ಮಾಡ್ತೀವಿ. ಬಂದಿರ್ತಾರೆ ಕ್ಲೈಂಟ್ಸ್ ಅಂತ ಬಂದಾಗ, ನಮ್ಮ ನಂಬಿ ಬಂದಾಗ, ನಾವು ನನ್ನನ್ನು ನಂಬಿ ಏನು ಯಾರು ಬಂದಿರ್ತಾರೋ ಅವ್ರದೇ ಸತ್ಯ, ಅವ್ರದೇ ಸರಿ ಅಂತ ನಾನು ಕೋರ್ಟ್ ಮುಂದೆ ವಾದ ಮಾಡಲೇಬೇಕು. ನಾನು ಯಾರೊಬ್ರು ಬಂದು, ಇಲ್ಲ ಸರ್ ಇಂಥದ್ದೊಂದು ಮೋಸ ಮಾಡ್ಬಿಟ್ಟಿದೆ, ನನ್ನನ್ನು ನೀವು ಉಳಿಸ್ಬೇಕು ಅಂತ ಬಂದಾಗ, ಹಂಗೆ ಬಂದಾಗ ನಾನು ಕೋರ್ಟ್ ಮುಂದೆ ಹೋಗಿ, ಇಲ್ಲ ಸರ್ ಇವ್ನು ಬಂದಿದ್ದಾನೆ, ಬಟ್ ಇವ್ನು ಪಕ್ಕ ಫ್ರಾಡ್ ಸರ್, ಇವ್ನು ಮೋಸ ಮಾಡಿದ್ದಾನೆ, ಇವ್ನು ಶಿಕ್ಷೆ ಕೊಡಿ ಅಂತ ಕೇಳಿದ್ರೆ ಪ್ರೊಫೆಷನಲ್ ಎಥಿಕ್ಸ್ ಅಲ್ಲ ಅದು. ಅವಾಗ ನಾನು, ಅಯ್ಯೋ ಪಾಪ ಇಂಥ ಅಮಾಯಕನ ಮೇಲೆ ಈ ಥರ ಮೋಸ ಮಾಡಿರೋ ಕೇಸ್ ಹಾಕಿದ್ದಾರೆ ಸ್ವಾಮಿ, ಯಾವುದೇ ಕಾರಣಕ್ಕೂ ಅಂತವನಲ್ಲ ಇವನು, ಭಾಳ ಅಮಾಯಕ, ಅವನು ಅದ್ರ ಬಾಯ್ಬಿಟ್ಟು ಮಾತಾಡ್ಲಿಕ್ಕೂ ಅವನಿಗೆ ಬರದೇ ಇರೋಂಥ ಪರಿಸ್ಥಿತಿಲಿ ಅವನು ಎಲ್ಲಿ ಕದಿತಾನೆ ಸ್ವಾಮಿ, ಅವ್ನು ಕದ್ದಿಲ್ಲ ಅಂತ ಹೇಳಿದಾಗ ಅವನಿಗೆ ಕೋರ್ಟ್ ಬೇಲ್ ಕೊಟ್ಟಿರ್ತದಲ್ವಾ, ನಿಜವಾಗ್ಲೂ ಫನಿಯೆಸ್ಟ್ ಅನ್ಸುತ್ತೆ. ಬಿಕಾಸ್ ಅವ್ನು ಏನು ಕದ್ದು ಬಂದಿರ್ತಾನೆ ಅದನ್ನೇ ಫೀಸಾಗಿ ಕೊಟ್ಟಿರ್ತಾನೆ. ಅವ್ನು ಕದ್ದು ಬಂದಿರೋದ್ರಲ್ಲೇ ಸರ್ ಇಷ್ಟು ತಗೊಳ್ಳಿ ಸರ್ ಅಂತ ಫೀಸಾಗಿ ಕೊಟ್ಟಿರ್ತಾನೆ. ಹೀಗಾಗಿ ಇವೆಲ್ಲ ಕೆಲವೊಂದು ವಿಚಾರಗಳು ನಿಜವಾಗ್ಲೂ ಒಂಥರ ನಗು ಬರ್ತಿರ್ತದೆ, ಖುಷಿ ಕೊಡ್ತಾ ಒಂದೊಂದ್ಸಲಿ ನೆನೆಸ್ಕೊಂಡಾಗ. ಯಾವ ಕೇಸನ್ನು ನಾನು ಹ್ಯಾಂಡಲ್ ಮಾಡಬೇಕಿತ್ತು ಅಂತ ನಿಮಗೆ ಇವತ್ತಿನ ತನಕ ಕಾಡ್ತಾ ಇದೆ? ಐ ಶುಡ್ ಬಿ ಎ ಪಾರ್ಟ್ ಆಫ್ ದಟ್ ಕೇಸ್, ನಾನು ಅದರಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅಲ್ಲ, ಅಂದರೆ ರಾಮ ಮಂದಿರ ಇಶ್ಯೂ ಇತ್ತಲ್ಲ, ಸೊ ಅಲ್ಲಿಯೂ ಕೂಡ ನನಗೆ ಅನಿಸ್ತಾ ಇತ್ತು ನಾವೆಲ್ಲ ಹೋಗ್ಬೋದಲ್ಲ ಅಂತ. ಬಟ್ ಅವಕಾಶಗಳು ನಮಗೆ ಅಲ್ಲಿ ಸಿಕ್ಕಿರಲಿಲ್ಲ. ಅಂದರೆ ಬಹಳ 100 ವರ್ಷಗಳ ಹಿಂದಿಂದ ಅಲ್ಲಿ ಸಾಕಷ್ಟು ಹಿರಿಯ ವಕೀಲರು ಎಲ್ಲ ಫೈಟ್ ಮಾಡ್ತಿದ್ರು. ಆಮೇಲೆ ನಮ್ಮ ಪ್ರಾಕ್ಟೀಸ್ ಬಂದು ಬೆಂಗಳೂರಲ್ಲಿ ಇಲ್ಲಿದ್ವಿ. ನಾನು ಡೆಲ್ಲಿಗೆ ಹೋಗಿ ಅವ್ರ ಜೊತೆಗೆಲ್ಲ ಪ್ರಾಕ್ಟೀಸ್ ಮಾಡಬೇಕು ಅಂತ ಅನ್ನೋದು, ಅಂದರೆ ಆ ಸಮಯದಲ್ಲಿ ಅಷ್ಟೊಂದು ಅನುಕೂಲತೆಗಳು ಇರಲಿಲ್ಲ. ಸೊ ನನಗೆ ಅನಿಸಿರ್ತಿತ್ತು ಇಂಥ ಒಂದು ಉತ್ಕೃಷ್ಟವಾದ ಕೇಸಲ್ಲಿ ನಾನು ಇದ್ದರೆ ಒಳ್ಳೇದಿತ್ತೇನೋ ಅಂತ ಅನಿಸಿರೋದು ನಿಜ. ರೆಸ್ಪೆಕ್ಟಿವ್ ಒಂದು ರಿಲೀಜಿಯನ್ಗೆ ಸಂಬಂಧಪಟ್ಟಂತೆ ಲಾ ಲಾ ಇದೆ ಅನ್ನೋದು ನಮಗೆ ಗೊತ್ತಿರುವಂಥದ್ದು. ಅಂದರೆ ಶರಿಯಾ ಲಾ, ಇಸ್ಲಾಂ ಧರ್ಮದವರಿಗೊಂದು ಲಾ. ಡು ಯು ಅಗ್ರಿ ವಿತ್ ದಟ್? ಅದನ್ನು ಒಪ್ತೀರಾ ನೀವು? ಖಂಡಿತ ಒಪ್ಪಲ್ಲ. ನಾವು ಸಂವಿಧಾನ ಒಪ್ಪಬೇಕಾದ್ರೆ ಅದ್ಯಾಕೆ ಒಪ್ಪಬೇಕಂತ. ಮತ್ತು ಅದು ಯಾಕೆ ಬಂತು ಅಂತ? ಅದೇ ಉದ್ದೇಶಕ್ಕೆ ಆರ್ಟಿಕಲ್ 317 ತೆಗೆದು ಹಾಕಿದ್ದು ಮೋದಿಜಿ ಬಂದು. ಅದಕ್ಕೆ ಅಲ್ವಾ ನಾವು ಆ ವ್ಯಕ್ತಿನ ಅಷ್ಟೊಂದು ಪೂಜನೀಯತೆಯಿಂದ ನೋಡೋದು. ಬೇಕಿರಲಿಲ್ಲ. ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಒಂದು ಅಂತ ಬಂದಾಗ, ಸೊ ಯಾವುದೋ ಒಂದು ವರ್ಗನ ಅಥವಾ ಯಾವುದೋ ಒಂದು ಮತನ, ಇಲ್ಲ ಇವರೇ ಮೆಜಾರಿಟಿ ಆಫ್ ದಿ ಪಾಪ್ಯುಲೇಷನ್ ಅಲ್ಲಿ ಇದ್ದಾಗ ಅವ್ರದ್ದೇ ಆದ ಕಾನೂನು ಅವ್ರು ಮಾಡ್ಕೊಳ್ಳಿ ಅಂತ ಅಂದಾಗ, ಹಾಗಿದ್ರೆ ಅವ್ರು ಭಾರತೀಯರಂತ ಎಲ್ಲಿ ಕರ್ಸ್ಕೊಳ್ತಾರೆ? ಭಾರತಕ್ಕೆ ಸಂಬಂಧಪಟ್ಟಂಥ ಅಥವಾ ಸಾಮಾನ್ಯವಾದಂಥ ಕಾನೂನು ಅವ್ರಿಗೂ ಬೇಕು ಅಂತ ನಾವು ವಿಚಾರ ಮಾಡ್ತಿರ್ಬೇಕಾದ್ರೆ, ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಒಂದೇ ಅಂತ ವಿಚಾರ ಮಾಡ್ತಿರ್ಬೇಕಾದ್ರೆ ಅವ್ರನ್ನ ಮಾತ್ರ ಸಪ್ರೇಟ್ ಅಂತ ಮಾಡಿದ್ದೆ ಅದೇ ತಪ್ಪಾಗಿತ್ತು. ಒನ್ ನೇಷನ್ ಒನ್ ಲಾ. ಎಸ್, ಅಲ್ಲ ಅದು ಬರಲೇಬೇಕು, ಖಂಡಿತವಾಗ್ಲೂ ಬರಬೇಕು, ಬರುತ್ತೆ ಕೂಡ. ಅದರ ಅಭಿಯಾನ ನಾವು ಶುರು ಮಾಡಿದ್ದೀವಿ ಈಗ. ಖಂಡಿತವಾಗ್ಲೂ ಆ ಕಾನೂನು ಬರಬೇಕು.
ವಾಟ್ ಅಬೌಟ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಸರ್? ಆ್ಯಕ್ಚುಲಿ ನಾನು ಬೇಸಿಕಲಿ ಕೇಳ್ತೀನಿ, ಬ್ರೀಫಾಗಿ ಹೇಳೋದಾದರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದರೆ ಏನು? ಸುಮಾರು ಜನ ಯಾಕೆ ಅದು ಎಫೆಕ್ಟ್ ಆಗುತ್ತೆ ಅಂತ ವಾದ ಮಾಡೋ ಒಂದು ವರ್ಗ ಇದೆ. ಯೂನಿಫಾರ್ಮ್ ಸಿವಿಲ್ ಕೋಡಿಂದ ಎಫೆಕ್ಟ್ ಆಗುತ್ತೆ ಒಂದು ವರ್ಗದ ಜನರಿಗೆ ಅಂತ. ಆ್ಯಕ್ಚುಲಿ ವಾಟ್ ಇಸ್ ಯೂನಿಫಾರ್ಮ್ ಸಿವಿಲ್? ಯಾಕೆ ಏನು ಎಫೆಕ್ಟ್ ಆಗೋದು ಏನು ಯಾವ ಥರ ಏನು ನನಗೆ ಅನಿಸ್ತಾ ಇಲ್ಲ. ಬಿಕಾಸ್ ಮತ್ತು ಅದೇ ಹೇಳಬೇಕಾಗಿದ್ದು ನಾನು, ಅಂದರೆ ನಾವೆಲ್ಲರೂ ಭಾರತೀಯರಂತ ಅಂದಾಗ ನನಗೊಂದು ಕಾನೂನು, ಇನ್ನೊಬ್ರಿಗೊಂದು ಕಾನೂನು, ಇಲ್ಲಿ ಸೆಕ್ಯುಲರಿಸಮ್ ಅನ್ನು ಪ್ಲೇ ಮಾಡಿ ಹೌದು ಅಲ್ಲ ಮಾಡಲ್ಲ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಹಿಂದೂ ಲಾ ಅಂತ ಬಂದಾಗ ಫ್ಯಾಮಿಲಿ ಕೋರ್ಟ್ ಆಕ್ಟ್ ಇರುತ್ತೆ, ಹಿಂದೂ ಲಾ ಇರುತ್ತೆ. ಹಿಂದೂ ಲಾದಲ್ಲಿ ನಾವೇನು ಮಾಡ್ತೀವಿ, ಒಬ್ಬ ಗಂಡಸು ಒಂದು ಮಹಿಳೆನ ಮದುವೆ ಆಗ್ಬೋದು ಹಿಂದೂ ಲಾ ಪ್ರಕಾರ. ಅವನು ಎರಡನೇ ಮದುವೆ ಆಗಬೇಕು ಅಂದರೆ ಆ ಮದುವೆ ಆಗಿದ್ದಂತ ಏನಿದೆ, ಆ ಒಂದು ಹೆಣ್ಣು ಅಥವಾ ಗಂಡು ತೀರ್ಕೊಂಡಿರಬೇಕು ಅಥವಾ ಅವರಿಬ್ಬರ ಮಧ್ಯೆ ಡಿವೋರ್ಸ್ ಆಗಿರಬೇಕು. ಈ ರೀತಿ ಇದ್ದಾಗ ಮಾತ್ರ ನಮಗೆ ಇನ್ನೊಬ್ಬ ಮಹಿಳೆ ಅಥವಾ ಇನ್ನೊಬ್ಬ ಗಂಡಸನ ಮದುವೆ ಆಗ್ಲಿಕ್ಕೆ ಅವಕಾಶ ಇದೆ. ಇದು ಹಿಂದೂ ಲಾ ಹೇಳುತ್ತೆ. ಆದರೆ ಇದೇ ಭಾರತದಲ್ಲಿ ವಾಸವಾಗಿರ್ತಕ್ಕಂಥದ್ದು ಇನ್ನೊಬ್ಬ ವ್ಯಕ್ತಿ, ಅವನ ಮತ ಬೇರೆ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವನು ಒಂದಲ್ಲ, ಎರಡಲ್ಲ, ಮೂರಲ್ಲ, 4 ಮದುವೆಗಳನ್ನ ಆಗ್ಬೋದು ಅಂತ ಅನ್ನೋದಿದ್ರೆ ಎಲ್ಲಿ ಹೆಣ್ಮಕ್ಳಿಗೆ ನ್ಯಾಯ ಕೊಡ್ಸಂಗೆ ಆಗುತ್ತೆ? ನಮ್ಮ ಕಾನೂನು ಏನು ಹೇಳುತ್ತೆ ಅಂದರೆ, ಒಂದು ಹೆಣ್ಣಿನ ಜೊತೆಗೆ ಮದುವೆ ಆದಾಗ ಆ ಹೆಣ್ಣಿನ ಜೊತೆಗೆ ಏನೊಂದು ಸಂಸಾರ ಮಾಡಬೇಕು. ಆ ಹೆಣ್ಣನ್ನು ಬಿಟ್ಟು ಇನ್ನೊಬ್ಬ ಹೆಣ್ಣಿನ ಜೊತೆಗೆ ಏನಾದರೂ ಸಂಬಂಧ ಇಟ್ಕೊಂಡ್ರೆ ದಟ್ ಇಸ್ ಅನ್ ಅಫೆನ್ಸ್. ತಪ್ಪು, ಹೌದು, ಅದು ತಪ್ಪು ಅಂತ ಹೇಳುತ್ತೆ ಹಿಂದೂ ಲಾ, ಅದನ್ನ ಹೇಳುತ್ತೆ. ಅದೇ ವಿಚಾರನ ಒಬ್ಬ ಇಸ್ಲಾಮಿಗೆ ಸಂಬಂಧಪಟ್ಟಂತೆ ಅಥವಾ ಶರಿಯಾ ಕಾನೂನು ಹೋಗ್ಬಿಟ್ರೆ ಅದು ತಪ್ಪೇ ಅಲ್ಲ. ಅಂದ್ರೆ ಅಲ್ಲಿ ಮಹಿಳೆಗೆ ಆ ಭಾವನೆಗಳೇ ಇಲ್ವಾ, ಅಥವಾ ಆ ಭಾವನೆ ಇದ್ರೂ ಕೂಡ ಅಲ್ಲಿ ಆ ಕಾನೂನು ಅವ್ರಿಗೆ ಸಪೋರ್ಟ್ ಮಾಡಲ್ವಾ? ಇದೆಲ್ಲ ವಿಚಾರ ನೋಡಿದಾಗ ಖಂಡಿತವಾಗ್ಲೂ ಆ ರೀತಿಯಾದ ಕಾನೂನುಗಳು ಇರಬಾರ್ದು. ಯಾಕಂದ್ರೆ ಮಹಿಳೆ ಅಂದಮೇಲೆ ಎಲ್ರಿಗೂ ಅದೇ ಮಾನಸಿಕತೆ, ಅದೇ ಮನೋಭಾವನೆ. ನನ್ನ ಹೆಂಡತಿಗೆ ಸಹಜ ಅನ್ಸೋದು ನನ್ನ ಗಂಡ ನನ್ನ ಜೊತೆಗೆ ಮಾತ್ರ ಇರಬೇಕು, ಇನ್ನೊಬ್ಳು ಮದುವೆ ಆಗಬಾರ್ದು ಅಂತ ಸಹಜವಾಗಿರುತ್ತೆ. ಅದೇ ರೀತಿ ಅವಳು ಮುಸ್ಲಿಂ ಆಗಿರೋ ಅಂತ ಅನ್ನೋ ಕಾರಣಕ್ಕೆ ಆಕೆ ಮಾನಸಿಕತೆ ಎಷ್ಟು ಜನ ಮಾಡ್ಕೊಳ್ಳಿ ನನ್ನ ಗಂಡ ಅಂತ ಇರುತ್ತಾ? ಇರಲ್ಲ. ಆದರೆ ಕಾನೂನು ಹಂಗೆ ಹೇಳೋದ್ರಿಂದ ಅವನು ಅದನ್ನು ದುರುಪಯೋಗ ಪಡಿಸ್ಕೊಳ್ತಿದ್ದಾನೆ. ಆದ್ದರಿಂದ ಹಿಂದೂ ಲಾ ಏನು ಹೇಳುತ್ತೋ ಅದೇ ರೀತಿ ಕೂಡ ಅವ್ರ ಕಾನೂನು ಅದನ್ನೇ ಹೇಳಬೇಕು. ಅಲ್ಲೂ ಕೂಡ ಒಬ್ಬ ಗಂಡಸು ಒಂದೇ ಮದುವೆ ಆಗಬೇಕು. ಈ ರೀತಿ ಅಂದರೆ ನಾನು ಒಂದು ಉದಾಹರಣೆಗಳು ಕೊಟ್ಟೆ ಅಷ್ಟೇ. ಆ ರೀತಿ ಪ್ರಾಪರ್ಟಿಗೆ ಸಂಬಂಧಪಟ್ಟಂಥದ್ದು ಸಾಕಷ್ಟು ವಿಚಾರಗಳಲ್ಲಿ ಅಲ್ಲಿಯೂ ಇಲ್ಲಿಗೂ ಭಿನ್ನಾಭಿಪ್ರಾಯಗಳಿದೆ. ಸೊ ಇವೆಲ್ಲವೂ ನೋಡಿದಾಗ ಭಾರತೀಯರೆಲ್ಲರೂ ಒಂದೇನೆ. ಸೊ ಇಲ್ಲಿ ಇರ್ತಕ್ಕಂಥ ಕಾನೂನು ಎಲ್ರಿಗೂ ಸೇರಿರಬೇಕು ಮತ್ತು ಎಲ್ಲರೂ ಸಮಾನತೆಯಿಂದ ನೋಡಬೇಕು. ಇಲ್ಲಿ ಕಾನೂನನ್ನ ಮುಸ್ಲಿಂ ಆಗಿರಲಿ, ಹಿಂದೂ ಆಗಿರಲಿ, ಕ್ರಿಶ್ಚಿಯನ್ ಆಗಿರಲಿ, ಬೌದ್ಧ, ಸಿಖ್ ಯಾರೇ ಆಗಿರ್ಬೋದು, ಬಟ್ ಕಾನೂನು ಅಂತ ಬಂದಾಗ ಎಲ್ರಿಗೂ ಅದು ಒಂದೇನೆ, ಸಮಾನವಾಗಿರಬೇಕು. ಅವರು ಅದರ ಅಡಿಯಲ್ಲೇ ಎಲ್ಲರೂ ಇರಬೇಕು ಅಂತ ಅನ್ನೋದೇನಿದೆಯಲ್ಲ, ಇದು ಕಾಮನ್ ಸಿವಿಲ್ ಕೋಡ್ ಬಂದರೆ ಒಳ್ಳೆಯದು. ಈ ಎಲ್ಲ ತತ್ವಗಳು ಅದರಲ್ಲಿ ಒಳಗೊಂಡಿದೆ. ಸರ್, ಹಿಂದಿನ ಕಾಲದ ಪೇರೆಂಟ್ಸ್ ಅಥವಾ ಹಿಂದಿನ ಕಾಲದ ಗಂಡ ಹೆಂಡತಿ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಸಂಸಾರ ಮಾಡ್ತಾ ಇದ್ರು. ಬಟ್ ಈಗಿನ ಟ್ರೆಂಡ್ ಭಾಳ ನಾನ್ಸೆನ್ಸ್ ಆಗಿದೆ. ಬಿಕಾಸ್ ಕೋರ್ಟಿಗೆ ಹೋದರೆ ಬರೀ ಡೈವರ್ಸ್ ಕೇಸಸ್ಗಳೇ ಕಣ್ಣಿಗೆ ಕಾಣುತ್ತೆ. ಯಾಕೆ ಇದು ಜಾಸ್ತಿ ಆಗ್ತಾ ಇದೆ ಕೋರ್ಟ್ಗಳಲ್ಲಿ? ಡೈವರ್ಸ್ ಯಾಕೆ ಜಾಸ್ತಿ ಆಗ್ತಾ ಇದೆ? ವಾಟ್ಸ್ ದ ರಾಂಗ್? ಈಗೋ ಅಂತ ಹೇಳ್ಬೋದು. ಬಿಕಾಸ್ ನೀವು ನೋಡ್ತೀರಾ ಆ ಥರದ ಕೇಸಸ್ಗಳೆಲ್ಲ ಬರುತ್ತಾ ನಿಮ್ಮ ಹತ್ರ? ಖಂಡಿತವಾಗ್ಲೂ ಅಂದರೆ ಪರ್ಸ್ನಲಿ ಏನು ಅನ್ಸುತ್ತೆ, ನಾಟ್ ಅ ಲಾಯರ್ ಆಗಿ? ಅಂದರೆ ಅಭಿಪ್ರಾಯಗಳು ಭಿನ್ನವಾಗಿರೋದು ಸಹಜ. ಯಾಕಂದರೆ ಒಂದೇ ರಕ್ತದಲ್ಲಿದ್ದಾಗ ಒಂದೇ ನನ್ನ ಅಣ್ಣ ಅಥವಾ ನನ್ನ ತಮ್ಮ ಅಥವಾ ನನ್ನ ತಂಗಿ, ನನ್ನ ಅಕ್ಕ, ನನ್ನ ತಂದೆ ತಾಯಿ ರಕ್ತ ಇರೋದ್ರಿಂದ ಅವ್ರ ವಿಚಾರಗಳು ಅಂದರೆ ಸಮಾನತೆಯಿಂದ ಇರುತ್ತೆ, ಇಲ್ಲ ಒಂದು ಕಡೆ ಸಾಮ್ಯತೆ ಇರುತ್ತೆ. ಬಟ್ ಇಲ್ಲಿ ಕಂಪ್ಲೀಟ್ಲಿ ಹೊರಗಡೆಯಿಂದ ಬಂದಿರತಕ್ಕಂಥ ಹೆಣ್ಣು ಅಥವಾ ಒಂದು ಗಂಡು ಅಲ್ಲ ಸರ್, ವರ್ಷಗಳ ಕಾಲ ಲವ್ ಮಾಡಿರ್ತಾರೆ ಅಲ್ಲ. ಅದೇ ಅಂದರೆ ವಿಚಾರಗಳು ಭಿನ್ನ ಬಂದಾಗ ನಾವು ಅದನ್ನು ಅಭಿಪ್ರಾಯಗಳ ಭಿನ್ನ ಮಾತ್ರ ಅನ್ಕೊಳ್ಬೇಕು ಹೊರತು ಇವ್ನು ನಾನು ವಿರೋಧನೆ ಮಾಡ್ತಾನೆ ಅಂತ ಅನ್ಕೊಳ್ಬಾರ್ದು. ಇದು ಒಂದು ಪಾರ್ಟ್. ಅಂದ್ರೆ ವಿಚಾರಗಳಿಗೆ ಸಂಬಂಧಪಟ್ಟಂತದ್ದು ಒಂದು ಅರ್ಥ ಆಗಬೇಕು. ಹೌದು ಹೌದು. ಎಸ್, ಈಗ ನಾನು ಒಂದು ಒಪ್ತೀನಪ್ಪ, ಅದನ್ನ ವಿಚಾರ ಇಲ್ಲ ಅಷ್ಟೇ, ಇಷ್ಟ ಇಲ್ಲ ಅಂದಾಗ ಅದು ಆ ವಿಚಾರಕ್ಕೆ ಮಾತ್ರ ಸಂಬಂಧಪಟ್ಟಿರ್ಬೇಕು ಹೊರತು ನನ್ನ ವ್ಯಕ್ತಿನೇ ಇವನು ವಿರೋಧ ಮಾಡ್ತಾನೆ ಅಂತ ಅನ್ನೋ ಮಾನಸಿಕತೆ, ಮನೋಭಾವನೆ ಬರಬಾರ್ದು. ಅಂದ್ರೆ ಒಬ್ಬ ವ್ಯಕ್ತಿಯಲ್ಲಿ ಒಂದು ವಿಚಾರ ಮಾತ್ರ ವಿರೋಧ ಇದೆ ಅಷ್ಟೇ, ಆ ವ್ಯಕ್ತಿ ವಿರೋಧ ಅಲ್ಲ. ಅಲ್ಲ, ಖಂಡಿತ ಅಲ್ಲ. ಸೊ ಈ ರೀತಿ ಇದ್ದಾಗ ಭಿನ್ನಾಭಿಪ್ರಾಯಗಳು ಬಂದಾಗ ಸಹಜವಾಗಿ ಕೋರ್ಟ್ಗೆ ಹೋಗೋಣ ಅಂತ ಬರುತ್ತೆ. ಆಮೇಲೆ ಇತ್ತೀಚಿನ ದಿನದಲ್ಲಿ ಎಜುಕೇಷನ್ ಸಿಸ್ಟಮ್ ಸಮಾನತೆ ಇದೆ. ನಾನು ಓದಬೇಕು, ನನ್ನ ಹೆಂಡತಿನೂ ಓದಬೇಕು, ತಪ್ಪಿಲ್ಲ. ಬಿಕಾಸ್ ಸಂವಿಧಾನ ಹೇಳುತ್ತೆ. ಅಂದರೆ ಒಬ್ಬ ಗಂಡಸಿಗೆ ಏನು ಅವಕಾಶಗಳಿದೆ ಆ ಎಲ್ಲ ಅವಕಾಶಗಳು ಹೆಣ್ಮಕ್ಳಿಗೂ ಸಿಗಬೇಕು ಅನ್ನೋ ಕಾನೂನು ನಮ್ಮ ಹತ್ರ ಇರೋದ್ರಿಂದ ಅದು ಸತ್ಯವೂ ಕೂಡ ಹೌದು, ಬರಲೇಬೇಕು. ಅದರ ಸಮಾನತೆ ಬೇಕೇ ಬೇಕು ನಮಗೆ. ಸೊ ಈ ರೀತಿ ಇದ್ದಾಗ ಏನಾಗ್ತಿದೆ, ಮುಂಚೆ ಡಿಪೆಂಡೆನ್ಸಿ ಇರ್ತಾ ಇತ್ತು. ಅಂದರೆ ಗಂಡ ಮನೇಲಿ ದುಡ್ಕೊಂಡು ಬರ್ತಿದ್ದ, ಹೆಂಡತಿ ಮನೇಲಿ ಕೆಲಸ ಮಾಡ್ತಿದ್ದು. ಸೊ ಈಕೆ ಜೀವನ, ಈಕೆ ಮಕ್ಕಳ ಜೀವನ ಗಂಡ ದುಡಿಯೋದ್ರಿಂದನೇ ಇರ್ತಾ ಇತ್ತು. ಗಂಡ ಏನಂದ್ರೂ ಕೂಡ ಅನ್ಸ್ಕೊಂಡಾದ್ರೂ ನಾನು ಇಲ್ಲೇ ಇರಬೇಕಪ್ಪ, ಬಿಕಾಸ್ ನನ್ನ ಜೀವನ ಇವರಿಂದನೇ ನಡೆಯುತ್ತೆ ಅನ್ನೋ ಒಂದು ಮಾನಸಿಕತೆ ಇರ್ತಾ ಇತ್ತು. ಬಟ್ ಇವತ್ತು ಆ ಎಜುಕೇಷನ್ ಅಂತ ಅನ್ನೋದು ಬೆಳೆದಿರೋದ್ರಿಂದ ಇವರು ಸಮಾನವಾಗಿ ಕೆಲಸ ಮಾಡ್ತಿದ್ದಾರೆ, ಇವರು ಅಷ್ಟು ಸಮಾನವಾಗಿ ದುಡಿತಾ ಇದ್ದಾರೆ ಅಂದಾಗ ಎಲ್ಲೋ ಒಂದು ಕಡೆ ನೀನ್ಯಾರೋ ಹೇಳೋದಕ್ಕೆ ನಾನೇನು ಕಡಿಮೆ ನಿನ್ಗಿಂತ ಅಂತ ಅನ್ನೋ ಈಗೋ ಬಂದ ತಕ್ಷಣವೇ ಸಹಜವಾಗಿ ಮತ್ತೆ ಅವ್ರಿಗೆ ಭಿನ್ನಾಭಿಪ್ರಾಯಗಳು ಬಂದ್ಬಿಡುತ್ತೆ. ಸೊ ನಾನು ಯಾವುದ್ರಲ್ಲಿ ಕಡಿಮೆ ಅಂತ ಅನ್ನೋ ಮಾನಸಿಕತೆ ಇದೆ ಅಲ್ವಾ, ಇದೇ ಈ ಡಿವೋರ್ಸ್ಗಳಿಗೆ ಅಥವಾ ಈ ಹೌದು ಆ ಥರ ಬಂದಾಗ ಅವ್ರ ಪೇರೆಂಟ್ಸ್ಗಳು ಬುದ್ಧಿ ಹೇಳಬೇಕು.
ಗಂಡನ ಪೇರೆಂಟ್ಸ್ ಆಗಿರ್ಬೋದು, ಅದರ ಅಂದ್ರೆ ಸೊಸೆ ಅತ್ತೆ ಮಾವ ಆಗಿರ್ಬೋದು, ಅಥವಾ ಹೆಣ್ಣಿನ ಅತ್ತೆ ಮಾವ ಆಗಿರ್ಬೋದು. ಸೊ ಇವ್ರು ಕೂತ್ಕೊಂಡು, ಅಥವಾ ಹೆಣ್ಣಿನ ತಂದೆ ತಾಯಿ ಆಗಿರ್ಬೋದು, ಮೇಡಮ್ ಈ ಥರದಲ್ಲ, ಇದೆಲ್ಲ ಬರೀ ಅಭಿಪ್ರಾಯಗಳು ಮಾತ್ರ ಭಿನ್ನ ಇರುತ್ತೆ, ಇದಕ್ಕೆ ಡಿವೋರ್ಸ್ ಹೋಗೋದನ್ನು ಬೇಕಾಗಿಲ್ಲ, ಕೂತ್ಕೊಂಡು ಸರಿ ಮಾಡ್ಕೊಳ್ಬೇಕು, ಇದು ಜೀವನ ಇದೆ. ಯಾಕಂದ್ರೆ ಮದುವೆ ಅಂತ ಅನ್ನೋದು ಏನೋ ಅದು ಕಾಂಟ್ರಾಕ್ಟ್ ಅಲ್ಲ, ಅದೇನೋ ಒಂದು ವರ್ಷ 2 ವರ್ಷ ಇರೋದಲ್ಲ, ಅಲ್ಲ, ಅದು ಲೈಫ್ ಟೈಮ್, ಅದು ಸಪ್ತಪದಿ ತುಳಿದು ಬಂದಿದ್ರೆ ನನ್ನ ಜೀವನ ಪರ್ಯಂತ ಆಕೆ ಜೊತೆಗೆ ನಾನು ಹೋಗ್ಬೇಕು ಅಂತ ಅನ್ನೋದಿರುತ್ತೆ. ಅದು ನಮ್ಮ ಸಂಪ್ರದಾಯ ಮತ್ತು ಬಂದ ರೀತಿ. ಹೌದು, 7 ಜನ. ಸೊ ಹೀಗಿದ್ದಾಗ ನಾವು ಅದನ್ನೆಲ್ಲ ಅನುಸರಿಸ್ಕೊಂಡು ಹೋಗ್ಬೇಕಾದಂಥದ್ದು ನಮ್ಮ ಕರ್ತವ್ಯ ಅಂತೇಳಿ ತಂದೆ ತಾಯಿ ಆದವ್ರ ಮಕ್ಳಿಗೆ ಬುದ್ಧಿ ಹೇಳಿದಾಗ ಸಹಜವಾಗಿ ಅದನ್ನು ಕೇಳೋಂಥ ಮನೋಭಾವನೆ ಇತ್ತು ಅಂದರೆ ಸರಿ ಹೋಗುತ್ತೆ. ಬಟ್ ಬೆಳೆಯೋ ಸಿರಿ ಮೊಳಕೆಯಲ್ಲಿ ಅಂತ ಯಾವಾಗಲೇ ಬುದ್ಧಿ ಹೇಳಿದ್ರೆ ಸರಿ ಇರ್ತಾ ಇತ್ತು. ಬಟ್ ಬೆಳೆಸೋವಂಥ ರೀತಿನೇ ಈಗ ಪೇರೆಂಟ್ಸ್ಗಳದ್ದು ಬೇರೆ ಆಗೋಗಿರೋದ್ರಿಂದ ಈ ಥರದ್ದೆಲ್ಲ ನಾವು ಕಾಣ್ತಾ ಇದ್ದೀವಿ. ನಿಜವಾಗ್ಲೂ ಒಬ್ಬ ವಕೀಲನಾಗಿ ಯಾವ ಕೇಸ್ ಬಂದರೂ ನಾನು ತೊಗೊಳ್ಳೇಬೇಕು, ಅನಿವಾರ್ಯವಾಗಿ ತೊಗೊಂಡಿರ್ತೀವಿ. ಆದರೆ ಸಾಕಷ್ಟು ನನ್ನ ಆಫೀಸಿಗೆ ಈ ಥರದ ಫ್ಯಾಮಿಲಿ ಮ್ಯಾಟರ್ಸ್ ಬಂದಾಗ ನಾನು ಫಸ್ಟ್ ಪ್ರಿಯಾರಿಟಿ ಅವರಿಬ್ಬರನ್ನ ಒಂದು ಮಾಡಲಿಕ್ಕೆ ಕೊಟ್ಟಿರ್ತೀನಿ ಹೊರತು ಯಾವುದೇ ಕಾರಣಕ್ಕೂ ಅವ್ರು ಡಿವೋರ್ಸ್ ಹಾಕಿ ಬಂದು ಅಂತ ಫೀಸ್ ಇಟ್ಟ ತಕ್ಷಣ ನಾನು ಡಿವೋರ್ಸ್ಗೆ ಹಾಕೋದಿಲ್ಲ. ಫಸ್ಟ್ ಅವ್ರು ಏನು ಸಾಧ್ಯ ಆಗುತ್ತೋ ಅವ್ರು ಒಂದಾಗ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಆಗಿಲ್ಲ ಅಂದಾಗ ಹೌದು, ಎಷ್ಟು ಸಾಧ್ಯ ಆಗುತ್ತೋ ಅವ್ರನ್ನ ಕರೆಸುವಂಥ ಪ್ರಯತ್ನ ಮಾಡ್ತೀವಿ. ಓಕೆ ಸರ್, ಅಕಾರ್ಡಿಂಗ್ ಟು ಇದು ಕೋರ್ಟ್ ಪ್ರಕಾರ ವಾಟ್ ಆರ್ ದ ಪ್ರೊಸೀಡಿಂಗ್ಸ್, ಅಂದರೆ ಏನು ಮಾಡ್ತಾರೆ ಕೋರ್ಟ್? ಅಂದರೆ ಇಮಿಡಿಯೇಟ್ ಆಗಿ ನಂಗೆ ಡೈವರ್ಸ್ ಕೊಡಿ ಅಂತಂದರೆ ಯಾವ ಜಸ್ಟಿಸು ಡೈವರ್ಸ್ ಕೊಡಲ್ಲ, ಅಲ್ಲಿ ಏನು ಪ್ರೊಸೀಜರ್ ಇರುತ್ತೆ? ಫಾರ್ ಸೇಮ್ ಆಗಲೇ ನಿಮ್ಗೆ ಏನು ಹೇಳಿದೆ ಅಂದರೆ ಪ್ರಾಪರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಬರುತ್ತೆ ಅಂದರೆ ಅದೆಲ್ಲ CP ಸೆಂಟ್ರಲ್ಲೇ ಬರುತ್ತೆ, ಸಿವಿಲ್ ಪ್ರೊಸೀಜರ್ ಕೋರ್ಟ್ಸಲ್ಲೇ ಬರೋದ್ರಿಂದ. ಸೊ ಅದೇ ಪ್ರೊಸೀಡಿಂಗ್ಸಲ್ಲಿ ನಡೆಯುತ್ತೆ. ಅಲ್ಲೂ ಕೂಡ ಅಷ್ಟೇ, ಕೇಸ್ ಹಾಕಿದ ತಕ್ಷಣ ಅಲ್ಲಿ ನಾವು ದಾವೆ ಅಂತ ಕರೆದ್ರೆ ಇಲ್ಲಿ ಪಿಟಿಷನ್ ಅಂತ ಕರಿತೀವಿ, ಪಿಟಿಷನರ್ ರೆಸ್ಪಾಂಡೆಂಟ್ ಅಂತ ಕರಿತೀವಿ. ಇಲ್ಲಿ ಹಾಕಿದ ತಕ್ಷಣ ಅವ್ರಿಗೆ ನೋಟಿಸ್ ಹೋಗುತ್ತೆ, ನೋಟಿಸ್ ಹೋದ್ಮೇಲೆ ಅವ್ರು ಬರ್ತಾರೆ, ಬಂದಾದ್ಮೇಲೆ ಅವರು ನಮ್ಮ ಪಿಟಿಷನ್ಗೆ ಅಬ್ಜೆಕ್ಷನ್ಸ್ ಫೈಲ್ ಮಾಡ್ತಾರೆ. ಸೊ ಎವಿಡೆನ್ಸ್ಗಳಾಗುತ್ತೆ, ಬೇಸ್ಡ್ ಆನ್ ದಿ ಎವಿಡೆನ್ಸ್ ಆ್ಯಂಡ್ ರೆಕಾರ್ಡ್ಸು ಒಂದು ವರ್ಡಿಕ್ಟ್ ಜಜ್ಮೆಂಟ್ ಬರುತ್ತೆ. ಈ ರೀತಿ ಇರುತ್ತೆ. ಸೊ ಈಗ ಆ ರೀತಿ ಬರಬಾರ್ದು ಅನ್ನೋ ಕಾರಣಕ್ಕೆ ಮಧ್ಯಸ್ಥಿಕ ಕೇಂದ್ರಗಳಂತೂ ಮಾಡಿದ್ದಾರೆ, ಅಂದರೆ ಮೀಡಿಯೇಷನ್ ಸೆಂಟರ್ ಕೂಡ ಮಾಡಿದ್ದಾರೆ, ಲೋಕ ಅದಾಲತ್ಗಳು ಮಾಡಿದ್ದಾರೆ. ಅಂದರೆ ವರ್ಷಾನುಗಟ್ಟಲೆ ಕೇಸ್ ನಡೆಸ್ಕೊಂಡು ಕೊನೆಗೆ ಅಲ್ಟಿಮೇಟ್ಲಿ ನಿಮ್ಗೆ ಏನು ಬೇಕಿರುತ್ತೆ, ಕೆಲವರು ಸಿಗುತ್ತೆ, ಕೆಲವರು ಸಿಗೋದಿಲ್ಲ. ಸೊ ಆ ರೀತಿ ಇದ್ದಾಗ ಈ ಹಂತದಲ್ಲೇ ಏನಾದರೂ ನೀವು ಸೆಟಲ್ಮೆಂಟ್ ಮಾಡಿಕೊಂಡು ಮಾತಾಡಿಕೊಂಡು ಮಾತುಕತೆಯಿಂದ ಬಗೆಹರಿಸ್ಕೊಳ್ಬೋದು ಅಂತ ಅನ್ನೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಲೋಕ ಅದಾಲತ್ ಅಂತ ಮಾಡಿದ್ದಾರೆ, ಅಲ್ಲಿ ಸ್ವತಃ ಆನರಬಲ್ ಜಸ್ಟಿಸ್ಗಳೇ ಕೂತು ಅವೆರಡು ಮ್ಯಾಟರ್ಗಳನ್ನ ನೋಡಿಕೊಂಡು ಪಾರ್ಟಿಗಳಿಗೆ ಅವಕಾಶ ಕೊಡ್ತಾರೆ. ಸೊ ಮೀಡಿಯೇಷನ್ ಅಂತ ಬಂದಾಗ ಅಲ್ಲಿ ಹಿರಿಯ ವಕೀಲರು, ನುರಿತವರು ಅಲ್ಲಿ ಮೀಡಿಯೇಟರ್ಗಳಾಗಿರ್ತಾರೆ, ಅವರು ಬಂದು ಪಾರ್ಟೀಸ್ಗಳಿಗೆ ಹೇಳ್ತಾರೆ, ತಿಳುವಳಿಕೆ ಹೇಳ್ತಾರೆ. ಸೊ ಆ ಹಂತದಲ್ಲೂ ಕೂಡ ಅಂದರೆ ಪ್ರೊಸೀಡಿಂಗ್ಸ್ ಪ್ರಕಾರ ಹೋಗಿ ನೀವು ದುಡ್ಡನ್ನು, ಸಮಯವನ್ನು, ನಿಮ್ಮ ಪೇಷನ್ಸನ್ನೆಲ್ಲ ಕಳ್ಕೊಳ್ಳೋದ್ರ ಬದಲಾಗಿ ಇಲ್ಲೇ ಮುಗಿಸ್ಕೊಳ್ಳಿ ಅಂತ ಅನ್ನೋ ಪ್ರಯತ್ನಗಳು ನಡೀತಾ ಇದೆ. ಆ ರೀತಿ ಕೂಡ ಸಾಕಷ್ಟು ರಿಸಾಲ್ವ್ ಆಗ್ತಾ ಇದ್ದಾವೆ ಮ್ಯಾಟ್ರಿಗಳು. ಸರ್, ಎಷ್ಟು ಲಾಸ್ಟ್ ಕ್ವಶನ್, ಲಾಸ್ಟ್ ಪಾಯಿಂಟ್. ನಮ್ಮ ಸೆಕ್ಷನ್ಸಲ್ಲಿ ಬಹಳ ಕಠಿಣವಾದಂತಹ ಶಿಕ್ಷೆ ಯಾವ ತಪ್ಪಿಗೆ? ಯಾಕೆಂತಂದರೆ ಮರ್ಡರ್ಗಿಂತ ಮತ್ತೊಂದು ದೊಡ್ಡ ಅಫೆನ್ಸ್ ಇಲ್ಲ ಅಂತ ನಾನು ಭಾವಿಸ್ತೀನಿ. ಬಟ್ ಅದಕ್ಕೆ ಸಂಬಂಧಪಟ್ಟ ಶಿಕ್ಷೆನೇ ಹೈಯೆಸ್ಟ್, ಅದಕ್ಕೂ ಮಿಗಿಲಾಗಿ ಇಲ್ಲ. ಆ ಥರದ್ದು ಈಗ ನಾವು ರಾಷ್ಟ್ರದ್ರೋಹ ಅಂತ ಬಂದಾಗಲೂ ಕೂಡ ಅದನ್ನು ಮಿಗಿಲಾದ ಶಿಕ್ಷೆನೂ ಕೊಡ್ತೀವಿ. ಹೌದಾ? ಹೌದೌದು. ಈಗ ಹೊಸ ಕಾನೂನಲ್ಲಿ ಕೂಡ ನಾವು ನೋಡಿದ್ರೆ ಹೌದೌದು ಸಾಕಷ್ಟಿದೆ. ಬಟ್ ಯೂಶಲಿ ಅಂದರೆ ಜೀವಾವಧಿ, ಅವಾಗ ಏನಾಗ್ತಿತ್ತು, ಜೀವಾವಧಿ ಅಂತ ಬರ್ತಾ ಇತ್ತು, ಈಗ ಆಜೀವ ಅಂತ ಬರ್ತದೆ. ಅಂದರೆ ಅವ್ರನ್ನ ಹ್ಯಾಂಗ್ ಮಾಡೋದ್ರ ಬದಲಾಗಿ ಅವ್ನು ಸಾಯೋವರೆಗೂ ಅಲ್ಲೇ ಇರಲಿ ಅಂತ, ಜೈಲೊಳಗೆ ಇರಲಿ ಅಂತ. ಅದಕ್ಕಿಂತ ಇಲ್ಲ, ಅದು ಪನಿಷ್ಮೆಂಟ್ ಅದು ಅಲ್ಲೇ ಇರ್ತಾನೆ. ಸೊ ಅದಕ್ಕಿಂತ ದೊಡ್ಡ ಶಿಕ್ಷೆ ಯಾವುದು ಇಲ್ಲ ಅಂತ ನಾನು. ಸರ್, ಫೈನಲಿ ಲಾ ಓದಬೇಕು ಅಂತ ಅನ್ಕೊಂಡಿರೋರಿಗೆ, ಅಥವಾ ಲಾ ಓದ್ತಾ ಇರೋರಿಗೆ, ಅಥವಾ ಲಾ ಮುಗಿಸಿ ಈಗ ತಾನೇ ಇನಿಷಿಯಲಿ ಪ್ರಾಕ್ಟೀಸ್ ಪ್ರಾರಂಭ ಮಾಡಿರೋರಿಗೆ, ವಾಟ್ ಯು ಆರ್ ಗೋಯಿಂಗ್ ಟು ಸೇ? ಆ್ಯಂಡ್ ಫೈನಲ್ ಯಂಗ್ಸ್ಟರ್ಸ್ಗಳಿಗೆ ಏನು ಹೇಳ್ತೀರಿ? ಸೊ ನನ್ನ ಅನುಭವಕ್ಕೆ ಬಂದಿದ್ದು ಅವ್ರಿಗೂ ಹೇಳಬೇಕಾಗತ್ತೆ. ಕಾರಣ ನಾನೇನು ಅನುಭವಿಸಿದೆ ಅದನ್ನೇ ಅವ್ರಿಗೆ ಹೇಳಬೇಕು. ಬಂದ ತಕ್ಷಣ ಯಾರು ದುಡ್ಡಿನಿಂದ ಹೋಗಬೇಡಿ. ಬ್ಯೂಟಿ ಫಸ್ಟ್ ಪ್ರಿಯಾರಿಟಿ. ಕಾನೂನು ಏನಿದೆ, ಕೋರ್ಟ್ಗೆ ಹೋದರೆ ಏನು ಹೇಳಬೇಕು, ಏನು ಕಲಿಬೇಕು, ಪ್ರೊಸೀಡಿಂಗ್ಸ್ ಏನು, ಫಸ್ಟ್ ಅದ್ರ ಕಡೆ ಗಮನ ಕೊಡಿ, ಅದನ್ನು ನೋಡ್ಕೊಳ್ಳಿ. ಸ್ಕಿಲ್ ಇಂಪಾರ್ಟೆಂಟ್. ಎಸ್, ಎಕ್ಸಾಕ್ಟ್ಲಿ. ನಾಳೆ ದಿವಸ ಯಾರೋ ನನ್ನ ಹತ್ರ ಒಬ್ಬ ಕ್ಲೈಂಟ್ ಬಂದ ಅಂತ ತಿಳ್ಕೊಳ್ಳಿ, ಅವ್ರು ಪಕ್ಕದ ಮನೇಲಿ ಬರ್ತಾನೆ, ಅವ್ರು ಲಾಯರ್ ಅಂತ ಗೊತ್ತಿರುತ್ತೆ. ಈ ಲಾಯರ್ ಎಷ್ಟು ಮಟ್ಟಿಗೆ ಎಕ್ಸ್ಪೀರಿಯನ್ಸ್ ಅಂತ ಗೊತ್ತಿರಲ್ಲ ಅವ್ರಿಗೆ, ಲಾಯರ್ ಅಂತ ಗೊತ್ತಿರುತ್ತೆ. ಬಂದು ಏನೋ ಒಂದು ಕೊಡ್ತಾರೆ, ಕೊಟ್ಟಾಗ ಅವನು ಇವನು ಫೀಸ್ ಎಷ್ಟು ಕೊಡ್ತಾನೆ ಅಂತ ಅನ್ನೋದ್ರ ಬದಲಾಗಿ ಈ ಕೇಸ್ ಏನಿದೆ, ನಾನು ಹೆಂಗೆ ಇವ್ರಿಗೆ ನ್ಯಾಯ ಕೊಡಿಸ್ಬೋದು, ಇದ್ರ ಬಗ್ಗೆ ವಿಚಾರ ಮಾಡಬೇಕು. ಅಂದಾಗ ಮಾತ್ರ ಕಲೀಲಿಕ್ಕೆ ಸಾಧ್ಯ, ಕಲಿತಾಗ ಮಾತ್ರ ಅವನಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಸಾಧ್ಯ. ಸೊ ಈ ರೀತಿ ಆದಷ್ಟು ದುಡ್ಡಿನ ಕಡೆ ಗಮನ ಕೊಡೋದಕ್ಕಿಂತ ಹೆಚ್ಚಿಗೆ ಕಲಿಯೋದ್ರ ಕಡೆ ಗಮನ ಕೊಡಿ. ನೀವು ಕಲಿತ್ರೆ ಖಂಡಿತವಾಗ್ಲೂ ದುಡ್ಡು ತಾನಾಗಿಯೇ ನಿಮ್ಮ ಹತ್ರ ಬರುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಷ್ಟೊತ್ತು ಸಮಯ ಕೊಟ್ಟು ಅನೇಕ ವಿಚಾರಗಳನ್ನು ಮಾತಾಡಿದ್ದೀವಿ. ಇನ್ನೂ ಸುಮಾರು ವಿಚಾರ ಮಾತಾಡೋದಿದೆ. ನೆಕ್ಸ್ಟ್ ಒನ್ ಫೈನ್ ಡೇ ನೀವು ಅವಕಾಶ ಕೊಟ್ಟರೆ ಅನದರ್ ಪಾಡ್ಕಾಸ್ಟ್. ಸಾಕಷ್ಟು ಬೇರೆ ಬೇರೆ ಪ್ರಶ್ನೆಗಳು ಇನ್ನೂ ಕೇಳ್ತಾರೆ ಅಂತ ಅನ್ಕೊಂಡಿದ್ದೆ, ನೀವು ಕೇಳಿಲ್ಲ. ಕೇಳಬೇಕು, ಸಮಯದ ಅಭಾವ ಆಗಲಿ, ಆ ಕಡೆಯಿಂದ ಸಾಕು ಅಂತಿದ್ದಾರೆ. ಇವನ್ ನೀವು ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲೂ ಇಷ್ಟೊತ್ತು ಟೈಮ್ ಕೊಟ್ಟಿದ್ದೀರಿ. ಕ್ಲೈಂಟ್ಸ್ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಒನ್ಸ್ ಅಗೇನ್ ಭಾಳ ಖುಷಿ ಆಯಿತು ನಿಮ್ಮ ಜೊತೆಗೆಲ್ಲ ಮಾತಾಡಿಕೊಂಡು. ಥ್ಯಾಂಕ್ ಯು. ಒಟ್ಟಾರೆಯಾಗಿ ಇದು ಅಡ್ವೊಕೇಟ್ ಆಗಿರುವಂತಹ ಮತ್ತು ಹಿಂದೂಪರ ಸಂಘಟನೆಗಳ ಹೋರಾಟಗಾರ ಆಗಿರುವಂತಹ ಹರ್ಷ ಮುತಾಲಿಕ್ ಅವರ ಮಾತು. ಮುಂದಿನ ಪಾಡ್ಕಾಸ್ಟಲ್ಲಿ ಮತ್ತೊಬ್ಬ ಅತಿಥಿಗಳನ್ನು ಕರ್ಕೊಂಡು ನಿಮ್ಮ ಜೊತೆಗೆ ಬರ್ತೀನಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಫಾರ್ ಬಿಯಾಂಡ್ ಲಿಮಿಟ್ಸ್. ನಮಸ್ಕಾರ.